ಮೇಡಮ್, JDSಗೆ BJP ಜೊತೆ ಅಲಯನ್ಸ್ ಅನಿವಾರ್ಯನಾ? ಮತ್ತೆ ಅವ್ರನ್ನ ಇಳಿಸಿದವ್ರು ಯಾರು? ನಿಮ್ಮ ಪ್ರಕಾರ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮುಂದುವರಿಸಿದೆ ನಿಮ್ಮ ಮಟ್ಟಿಗೆ ಅಂತ ಅನ್ಸುತ್ತೆ? ಇದು ಆತ್ಮಹತ್ಯೆಗಳು ಮಾಡಿಕೊಂಡ್ರ ಅಧಿಕಾರಿಗಳಂದ್ರೆ ಇವರು ಒತ್ತಡಕ್ಕಲ್ಲ. ಆದರೆ ಇವತ್ತು ನಮಗೊಂದು ಹೋರಾಟಕ್ಕೆ ಬೆಲೆ ಇಲ್ಲ. ರೂಲ್ಸ್ ಹೇಳೋರು ನಾನು ಕರಿಬೇಕಾಗಿತ್ತು. ಇವರು ಹೇಳ್ತಾ ಇರುವಂತ ವಿಷಯ ದೊಡ್ಡ ಸ್ಕ್ಯಾಮ್ ಮೇಡಮ್ ಇದು. ಹಾಗಿದ್ರೆ ಅಲ್ಲಿ ಇವತ್ತಿಗೂ ಬರೀ ಸ್ಟ್ಯಾಂಡ್ಗಳು ಕೂಡ್ಸಿರೋ ಹೊರತಾಗಿ ಅಲ್ಲಿ ಇವತ್ತಿಗೂ ಶೌಚಾಲಯ ನಿರ್ಮಾಣ ಆಗಿಲ್ಲ. ನಿಜವಾಗಿ ಕಣ್ಣಾಗ ನೀರು ಬಂದದ್ದು ನಿನ್ನೆ ಅವರು ಹೇಳಿದ ಆಶ್ವಾಸನೆ ಸುಳ್ಳಾಯ್ತಲ್ಲ ಅಂದಾಗ. ನೀವು ಹೇಳಿದ್ರಿ ಗ್ಯಾರಂಟಿ ಕಲ್ಯಾಣಕ್ಕೆ CST ಅನುದಾನವನ್ನು ಬಳಕೆ ಆಯಿತು. ಅದರ ಬಗ್ಗೆ ನೀವು ವಿಧಾನಸಭೆಯಲ್ಲಿ ಯಾಕೆ ಮಾತಾಡಿ? ಈಗ ಆ ಕಾಲ ಇಲ್ಲ ಸರ್. ಮೇಡಮ್, 2023 ಮಧ್ಯದಲ್ಲಿ ಅನ್ಸುತ್ತೆ ಸ್ಯಾಂಡ್ ಮಾಫಿಯಾ ದೊಡ್ಡ ಪ್ರತಿಭಟನೆ ಮಾಡಿ ಆವಾಗಲೂ ಕೂಡ ನೀವು ಜೀವನ ಕೈಯಲ್ಲಿ ಇಟ್ಕೊಂಡು ಓಡೋ ಥರ. ಕರೆಯಮ್ಮ ಅಸಹಾಯಕಳಲ್ಲ, ಕರೆಯಮ್ಮ ವೀಕ್ ಅಲ್ಲ, ಕರೆಯಮ್ಮ ಯಾವುದಕ್ಕೂ ಹೆದರೋದಿಲ್ಲ. ಬಡತನದಿಂದ ತುಂಬಿತ್ತು ನಮ್ಮ ತಾಲೂಕ. ಒಂದು ಒಳ್ಳೆ ಹೋಟ್ಲ ಇರಲಿಲ್ಲ ನಮ್ಮಲ್ಲಿ. ಒಬ್ರು ಸೀರೆ ಒಬ್ರು ಉಟ್ಕೊಂಡು ಹೋಗ್ತಿದ್ರೆ ನನಗೆ ಅಲ್ಲಿಂದ ಬರೋಕೆ ಸಮಸ್ಯೆ ಆಗ್ತದೆ. ದಯಮಾಡಿ ಸರ್ ಅಂತ ಕೇಳಿ ಇವತ್ತಿಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ವೀಕ್ಷಕರೇ ನಮಸ್ಕಾರ. ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವರು MLA ಆದರು, ದೇವದುರ್ಗದ ಮನೆ ಮಾತಾದ್ರು, ದೇವದುರ್ಗದ ದುರ್ಗಿ ಅಂತಾನೆ ಕರೆಸ್ಕೊಂಡ್ರು. ನಮ್ಮ ಜೊತೆ ಇದ್ದಾರೆ ಕರೆಯಮ್ಮ ನಾಯಕ್. ಮೇಡಮ್, ಇನ್ಸೈಟ್ ಟ್ರಸ್ಟ್ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ತೆ. ಹೇಗಿದೆ ಮೇಡಮ್ ರಾಜಕೀಯ ಜೀವನ? ತುಂಬ ಚೆನ್ನಾಗಿದೆ. ಆ ರೀತಿ ಕೆಲವೊಂದು ಪ್ರತಿಕ್ಷಣನೂ ರಾಜಕೀಯವಾಗಿ ಕೆಲವೊಂದು ಸಮಸ್ಯೆಗಳು, ಹೋರಾಟಗಳು ಎದುರಿಸೋಂಥದ್ದು ಬಂದೇ ಬರ್ತದೆ. ಕೆಲವೊಂದು ಚಾಲೆಂಜಿಂಗ್ ಆಗಿ ತಗೋಬೇಕಾಗ್ತದೆ. ಚೆನ್ನಾಗಿ ಅದ ನಾವು ಮಾಡ್ತಾಯಿದ್ದೀವಿ. ಮೇಡಮ್, ನಿಮ್ಮ ಜೀವನ ನೋಡಿದ್ರೆ ನೀವು ರಾಜಕೀಯದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮಸ್ಯೆಗಳನ್ನು ಎದುರಿಸ್ಕೊಂಡೇ ಬಂದವರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆದ್ಮೇಲಿಂದ MLA ಆಗೋ ತನಕನು ಈ ಸುದೀರ್ಘ ಜೀವನ, ಒಂದು 20 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತಾದ್ರೂ ರಾಜಕೀಯ ಯಾಕೆ ಬಂದೆ ಅಂತ ಅನಿಸಿದ್ಯಾ? ಇಲ್ಲ, ಈಗ ಮೊದಲೇ ನಾವು ರಾಜಕೀಯ ಹಿನ್ನೆಲೆ ಇಲ್ಲದ ಕಾರಣ ಹಂಗಾಗಿ ಕೆಲವೊಂದು ಸಮಸ್ಯೆಗಳು ನಮಗೆ ಬಂದದ್ದು ಅದು. ಯಾಕಂತಂದರೆ ರಾಜಕೀಯ ಮೊದಲಿಂದ ಯಾರಾದರೂ ಮಾಡ್ಕೊಂಡು ಬಂದಿದ್ರು ಅಂದರೆ ಆ ರೀತಿ ನಾವು ಆಕಸ್ಮಿಕವಾಗಿ ಬಂದು ಸಾಮಾನ್ಯರಲ್ಲಿ ಒಬ್ಬರು ಸಾಮಾನ್ಯರು ಒಂದು ರಾಜಕಾರಣಕ್ಕೆ ಬಂದದ್ದು ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅದು ನಮಗೆ ಭಾಳ ಹೋರಾಟ ಅಂತ ಅನಿಸಿದೆ. ಆದರೂ ಕೂಡ ನಾನು ಯಶಸ್ವಿಯಾಗಿನಿ. ನಮ್ಮ ದೇವದುರ್ಗ ಕ್ಷೇತ್ರದ ಎಲ್ಲ ಒಂದು ಬುದ್ಧಿಜೀವಿಗಳು ಮತ್ತು ಒಂದು ಆಶೀರ್ವಾದ ಎಲ್ಲ ಬಂಧು ಬಾಂಧವರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಂದು ಸಹಕಾರದಿಂದ ನಾನು ಇವತ್ತು ಯಶಸ್ವಿಯಾಗಿನಿ. ಯಾವುದೇ ನನಗೇನು ಆ ರೀತಿ ನಾನು ಯಾಕೆ ಬಂದ್ಯಪ್ಪ ಅಂತನಂಥದ್ದು ಆಗೋದಿಲ್ಲ. ಕೆಲವೊಂದು ಕ್ಷಣಕ್ಕೆ ಹಂಗೆ ಬಂದರೂ ಕೂಡ ಮರ್ತು ಬಿಡ್ತೀವಿ ನಾವು. ಮತ್ತೆ ಮುಂದಿನ ಹೆಜ್ಜೆ ಏನದ ಒಳ್ಳೇದು ಬರ್ಬೋದಲ್ಲ ಅನ್ನೋಂಥ ಜನರಿಗಾಗಿ ಇರ್ತದಲ್ಲ ಹೋರಾಟ. ನಮಗಾಗಿ ಅಂದರೆ ನನಗೆ ಸಾಕಪ್ಪ ಅನ್ಬೋದು. ಜನರಿಗಾಗಿ ಇರೋದ್ರಿಂದ ನಾವು ಜನಸಾಮಾನ್ಯರಿಗಾಗಿ ನಾವು ಕೆಲಸ ಮಾಡ್ತೀವಿ ಅಂದಾಗ ಅವರಿಗಾಗಿ ನಾವು ಸದಾ ಹೋರಾಟದಲ್ಲಿರಬೇಕು ಅನ್ನೋಂಥದ್ದು ಕೂಡ ನಮಗೆ ಬಂದದ್ದು ಸರ್ ಭಾವನೆ. ಈ ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಪ್ರೇರಣೆ ಏನು ಬಂತು? ಯಾವ ಒಂದು ಇನ್ಸಿಡೆಂಟ್ ಅಂತ ಹೇಳ್ತಾರಲ್ಲ, ಅದು ಯಾವ ಇನ್ಸಿಡೆಂಟಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ರಾಜಕೀಯ ಜೀವನ? ಈಗ ರಾಜಕೀಯ ಜೀವನ ಅಂತಂತಂದರೆ ಅದು ಭಾಳ ಹಿಂದಕ್ಕೆ ಹೋಗ್ಬೇಕಾಗ್ತದೆ ಸರ್. ನಾನು ಕೂಡ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೆಲವೊಬ್ಬರು ಸಂದರ್ಭ ಬಂದಾಗ ನಾನು ಮಾತಾಡಿರ್ತೀನಿ. ರಾಜಕೀಯ ಅಂತಂದರೆ ನಾನೇನು ಹೇಳಿದೆ, ಆಕಸ್ಮಿಕವಾಗಿ ನಾವು ರಾಜಕಾರಣಕ್ಕೆ ಬಂದೀವಿ. ಮೊದಲು ನಾವು ಯಾವುದೋ ರಾಜಕೀಯ ಒಂದು ಮನೆ ತಂದವರಲ್ಲ ಅಂತ ಹೇಳಿದ್ದು. ಒಂದು ಸಲ ಏನಾಯ್ತು ಅಂತಂದರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಭಾಳ 73, 74, 75, 76 ಅಷ್ಟರೊಳಗಡೆ ಇರ್ಬೋದು. ಯಾಕಂದರೆ ನಂದು 73 ನಂದು ಡೇಟ್ ಆಫ್ ಬರ್ತು. ನಾನು ಸುಮಾರು ಅವಾಗ ಒಂದು 3-4 ವರ್ಷದ ಮಗು ಇದ್ದೆ. ನಾನು ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಬರಗಾಲ ಪರಿಸ್ಥಿತಿ ಇತ್ತಂತ ಕಾಣಿಸ್ತದೆ. ಅವಾಗ ನಮ್ಮ ತಮ್ಮ ಅದು ಒಂದು ಒಂದು ಇದರಲ್ಲಿ ಗಂಜಿ ಮಾಡ್ತಾರಲ್ಲ ಎಲ್ಲ, ಆ ಥರ ಗಂಜಿ ಮಾಡಿ ಅಮ್ಮ ಜಲ್ದಿ ಅದು ಆರಿದ ಮೇಲೆ ಕೊಡಬೇಕು ಅಂದ್ಕೊಂಡು ಅವ್ರು ಹಿಂದೆ ಸೈಡಿಗೆ ಇಟ್ಕೊಂಡಾರ ಅಂತ ಕಾಣಿಸ್ತದೆ. ಅವನು ನಮ್ಮ ತಾಯಿನ ಹಿಡ್ಕೊಂಡು ನೋಡಿ ಅದನ್ನು ಗೊತ್ತಿಲ್ಲದೇ ಅದ್ರಾಗ ಕಾಲಿಟ್ಬಿಟ್ಟಿದ್ದ. ಅವನು ಇಟ್ಟಾಗ ಅವಾಗ ಜೋರಾಗಿ ಅಳೋದು ಅದೆಲ್ಲ ನೋಡಿ ಯಾರು ನಮಗೆಲ್ಲ ಸಹಾಯ ಮಾಡ್ತಾರೆ, ನಾವೇನು ನಮ್ಗೆ ಯಾರು ಗೊತ್ತಾರ ಇಲ್ಲಿ ರಾಜಕಾರಣಿಗಳು, ನಾವು MLA ಗೊತ್ತಾ MP ಗೊತ್ತಾ ಏನು ನಮಗೇನು ಗೊತ್ತು ಅಂತೇಳಿ ಏನೇನು ಅವ್ರು ಮಾತಾಡೋದನ್ನು ನಾನು ಕೇಳಿದಾಗ ಅದಾದರೆ ಎಲ್ಲ ಸಿಗ್ತದಾಗ್ಯದ.
MLA MP ಆದ್ರೆ ಬಡವರಿಗೆಲ್ಲ ನಾವು ಸಹಾಯ ಮಾಡ್ಬೋದಾಗ್ಯದ ಅನ್ನೋಂಥದ್ದು ಏನೋ ನನಗೆ ಗೊತ್ತಿಲ್ಲ. ರಾಜಕಾರಣ ಅಂದರೆ ಚಿಕ್ಕ ಮಗು ಇರೋದು. ಅವ್ರು ಅಂದದ್ದು ನನಗೇನೋ ಒಂಚೂರು ಅದು ತಲೆಗೆ ಬಂದಂಗಿತ್ತು ಸರ್. ಅದು ಬಿಟ್ಟ ಮೇಲೆ ನಮಗೇನು ಆ ಥರ ಯಾವುದು ರಾಜಕಾರಣಕ್ಕೆ ಬರಬೇಕು ಅನ್ನೋಂಥದ್ದು ಇರಲಿಲ್ಲ. ಆದರೆ 2005ರಲ್ಲಿ ಗ್ರಾಮ ಪಂಚಾಯತಿಗೆ ನಾನು ಎಂಟ್ರಿ ಆದೆ. ಅದು ಜನರೇ ನನಗೆ ಒತ್ತಾಯ ಮಾಡಿ, ಇಲ್ಲ ಇವರಾದರೆ ಒಂದು ಜನರಿಗೆ ನ್ಯಾಯ ಸಿಗ್ತದ. ಗ್ರಾಮೀಣ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು, ಮೇನ್ ಜನರ ಸಮಸ್ಯೆಗಳು ಹುಟ್ಟದೇ ಗ್ರಾಮ ಪಂಚಾಯತಿ ಒಂದು ಹಂತದಲ್ಲಿ ನಾವು ಪರಿಹಾರ ಮಾಡೋಕ್ಕಾಗ್ತದ ಅನ್ನೋಂಥದ್ದು ಇಟ್ಕೊಂಡು ಅವ್ರು ನನ್ನ ರಾಜಕಾರಣಕ್ಕೆ ತಂದರು. ಹಂಗಾಗಿ ಅಲ್ಲಿಂದ ನಮ್ಮದು ಪಯಣ ಸ್ಟಾರ್ಟ್ ಆಯಿತು. ಮೊದಲು ಕಾಂಗ್ರೆಸ್ಸಲ್ಲಿದ್ದೀವಿ ನಾವು. ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ಅಲ್ಲಿ ಕೂಡ ಒಂದು ಸುಮಾರು ಒಂದು 10 ವರ್ಷ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಳಾಗಿ ಕೆಲಸ ಮಾಡಿದೆ. ಅದಾದ ನಂತರ ಮತ್ತೆ ಈ ಜನರೇ ಕೇಳಿದರು, ಜಿಲ್ಲಾ ಪಂಚಾಯತಿ ಟಿಕೆಟ್ ಕರೆಮವ್ರಿಗೆ ಕೊಡ್ರಿ ಅಂತೇಳಿ. ಮಸರಕಲ್ ಜಿಲ್ಲಾ ಪಂಚಾಯತಿ ಎಷ್ಟು ಇತ್ತು ಆ ಒಂದು ಇದರಲ್ಲಿ ಕೇಳಿದರು. ಅಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ಸಿಕ್ಕಿಲ್ಲ ಅಂದರೂ ಕೂಡ ನಾನು ಮತ್ತೆ ಪುನಃ 1-2 ಎಲೆಕ್ಷನು ಕಾಂಗ್ರೆಸ್ ಅವರು MLA MP ನಾವು ಮಾಡಿದ್ವಿ. ಯಾಕಂದರೆ ಪಕ್ಷನಿಷ್ಠ ಹಿಡ್ಕೊಂಡು ದುಡಿದ್ವಿ. ಅದಾದ ಮೇಲೆ ಅವ್ರು ಗೆದ್ದ ಮೇಲೆ ಕೂಡ ಜನರಿಗೆ ನ್ಯಾಯ ಸಿಗಲಿಲ್ಲ. ನಾವು ಅಷ್ಟೆಲ್ಲ ಹೋರಾಟ ಮಾಡಿ ಜನರಿಗೆ ಮಾತು ಕೊಟ್ಟಿರ್ತಿದ್ವಿ. ಆ ಮಾತು ಸುಳ್ಳಾದಾಗ ಅನಿವಾರ್ಯ ನಾವು ಬೇಡ ಈ ಪಕ್ಷದಾಗ ಅಂತೇಳಿ ನಾವು JDSಗೆ ಬಂದೀವಿ ಸರ್. JDSನಲ್ಲಿ ಖುಷಿ ಆಗಿದ್ದೀರಾ ಮೇಡಮ್? ನಿಜವಾಗ್ಲೂ ಖುಷಿಯಾಗಿದೆ. ಯಾಕಂದರೆ ನೋಡ್ರಿ, ನಾನು ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯಳು ಬಿಟ್ಟರೆ ಅಧ್ಯಕ್ಷರೆಲ್ಲ ಸದಸ್ಯರು ಸೇರಿ ಅಧ್ಯಕ್ಷರನ್ನು ಮಾಡಿರ್ತಾರೆ. ಆದರೆ ನನ್ನ ನಾನು ಮೆಂಬರು. ಆದರೆ ಅಂಥವ್ರನ್ನ ಸನ್ಮಾನ್ಯ ದೇವೇಗೌಡರು ಗುರುತಿಸಿದ್ರಲ್ಲ, ಇದು ನಾನು ಹೊಸಬಳು ಹಂಗೆ ಪಕ್ಷಕ್ಕೆ. ಆದರೂ ಕೂಡ ಅವರು ಇಲ್ಲ ಎಮ್ಮಗೊಂದು ಅವಕಾಶ ಕೊಡೋಣ, ಒಬ್ಬ ಮಹಿಳೆ ಬರಲಿ ನಮ್ಮ ಒಂದು ಇದಕ್ಕೆ ಅಂತೇಳಿ ನಂದು ಬ್ಯಾಕ್ಗ್ರೌಂಡ್ ಎಲ್ಲ ಅವರು ತೊಗೊಂಡಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ಸನ್ಮಾನ್ಯ ಕುಮಾರಣ್ಣವರಾಗಲಿ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು, ನಮ್ಮ JDS ಇವತ್ತೇನಾದರೂ ಯಾರನ್ನ ಒಬ್ಬರು ಗುರುಸಿದ್ರೆ ಮೊದಲು ಅವರು ಬ್ಯಾಕ್ಗ್ರೌಂಡು ಎಲ್ಲ ತೊಗೊಂಡು ಅವ್ರು ಒಳ್ಳೆಯವರು ಅಂತ ಅನಿಸಿದರೆ, ಜನರಿಗೆ ಅವಶ್ಯಕತೆ ಇಂಥವ್ರು ಬಂದರೆ ಕೆಲಸ ಆಗ್ತವ, ಪಕ್ಷನಿಷ್ಠ ಯಾವ್ದು ಅನ್ನೋಂತ ಗೊತ್ತಾದ್ರೆ ಗುರುತಿಸ್ತಾರೆ ಅನ್ನೋಂಥದ್ದು ನನ್ನ ಭಾವನೆ. ಯಾಕಂದರೆ ನನಗೂ ಕೂಡ ಹಂಗೆ ಗುರುತಿಸಿದ್ದವರು. ಹಂಗಾಗಿ ಇವತ್ತು ನಾನು MLA ಆಗಿ ಅವರ ಆಶೀರ್ವಾದದಿಂದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದದಿಂದ ಇವತ್ತು ಖುಷಿಯಾಗಿದ್ದೀನಿ JDSನಲ್ಲಿ. ನಿಜವಾಗ್ಲೂ ಮೇಡಮ್, ನಿಮ್ಮ JDS ಟಿಕೆಟ್ಸ್ ನಿಮಗೆ 2019ರಲ್ಲಿ ನಿರಾಕರಣೆ ಆಗಿತ್ತು. 2013 ಎಲೆಕ್ಷನಲ್ಲಿ ನೀವು JDS ಟಿಕೆಟಿಂದ ಕಂಟೆಸ್ಟ್ ಮಾಡಿದ್ರಿ. ಅದರ ಹಿಂದೆ ಶಿವಣ್ಣಗೌಡ ನಾಯಕ್ ಅವರು JDSಯಿಂದನೇ ವಿನ್ ಆಗಿದ್ರು ನಿಮ್ಮ ಕ್ಷೇತ್ರದಲ್ಲಿ. ನಿಮ್ಗೆ ಯಾಕೆ JDS ಟಿಕೆಟ್ ನಿರಾಕರಣೆ ಆದಾಗ ನಿಮ್ಮ ಇಂಡಿಪೆಂಡೆಂಟ್ ಆಗಿ ಒಂದು ಕಂಟೆಸ್ಟ್ ಮಾಡಿದ್ರಿ, JDSಯಿಂದ ಜಾಸ್ತಿ ವೋಟ್ ತೊಗೊಂಡ್ರಿ? ಆ ಟೈಮಲ್ಲಿ ನಿಮಗೆ JDS ಅವ್ರು ಮತ್ತೆ ಅಪ್ರೋಚ್ ಆದ್ರ ಅಥವಾ ಆ ಟೈಮಲ್ಲಿ ಏನಾಯಿತು? ಇಲ್ಲ, ನನಗೆ ಏನು ಬೈ ಎಲೆಕ್ಷನ್ ಬಂತು. ಅದು ಕೂಡ ಆಕಸ್ಮಿಕವಾಗಿ ಒಂದು ಬೈ ಎಲೆಕ್ಷನ್ ಅನಿರೀಕ್ಷಿತವಾಗಿ ಚುನಾವಣೆ ಎದುರಿಸೋಂಥದ್ದು ಬಂತು. ಅದೇ ನಾನು ಪಕ್ಷಕ್ಕೆ ಜಾಯ್ನ್ ಆಗಿ ಒಂದು 6 ತಿಂಗಳಾಗಿತ್ತು. ಅಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಅನೌನ್ಸ್ ಆದ ತಕ್ಷಣವೇ ನನಗೂ ಕೂಡ ಹೊಸ್ದಾಗಿ ಇವಾಗ ಅಲ್ಲಿ ಮೊದಲಿರೋ JDSನಾಗ ಅಳಿಬ್ರು ಹೊಸಬ್ರು ಅನ್ನೋಂಥದ್ದು ಬಂದಾಗ ನನಗೂ ಕೂಡ ಅಷ್ಟು ಸಮಯ ಸಿಗಲಿಲ್ಲ. ನಾನು ಹೆಚ್ಚಿನ ಒಂದು ಮತಗಳು ತಗೊಂಡು ಅಧಿಕಾರಕ್ಕೆ ಬರೋಂಥದ್ದಾಗಲಿ, ನಾನು ಸ್ವಲ್ಪ ಹತ್ತಿರದಲ್ಲಿ ಸೋಲುಂಡ್ರೂ ಕೂಡ ಒಂದು ಸ್ವಲ್ಪರಲ್ಲಿ ಸೋಲ್ಬೇಕು ಅನ್ನೋಂಥದ್ದು ನನಗೆ ಪ್ರಯತ್ನ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ನಾನೇನು ಮಾಡಿದ್ನಿ ಅಂತಂದರೆ, ಪುನಃ ಮತ್ತೆ ದೇವೇಗೌಡ ಅಪ್ಪಾಜಿ ಅವ್ರು ಹೇಳಿದರು, ಇಲ್ಲಮ್ಮ ನೀನು ಜನರ ಜೊತೆ ಇದ್ದು ಕೆಲಸ ಮಾಡು, ಮುಂದೆ ನಿನಗೆ ಟಿಕೆಟ್ ನಿನಗೆ ಫೈನಲ್ ಮಾಡ್ತೀವಿ ಅಂತ ಹೇಳಿದರು. ಅದು ಪಕ್ಷದ ಒಂದು ಆದೇಶನ ನಂಬ್ಕೊಂಡು ನಾನು ಕೂಡ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿ, ಇನ್ನೇನು ನಮಗೆ ಗೆಲ್ತೀವಿ ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿ ಎಲ್ಲ ನನಗೂ ಕೂಡ ಒಂದು ಮನದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋದು ಒಂದು ತಲೆಗೆ ಬಂದಿತ್ತು. ಆದರೆ ಇಲ್ಲಿ ಕೆಲವೊಂದು ಬದಲಾವಣೆಗಳು ಯಾರೇನು ಮಾಡಿದ್ರೆ ಗೊತ್ತಿಲ್ಲ. ಆದರೆ ಪಕ್ಷದ ಹೈಕಮಾಂಡಿಗೆ ನನ್ನ ವಿರುದ್ಧ ಒಂದು ತಪ್ಪು ಮಾಹಿತಿಗಳು ಕೊಟ್ಟರು. ಹಂಗಾಗಿ ಅಲ್ಲಿ ಪಕ್ಷ ನನಗೆ ಟಿಕೆಟ್ ನಿರಾಕರಣೆ ಮಾಡಿತು. ಆದರೂ ಕೂಡ ನಾನು ಭಾಳಷ್ಟು ಸಲ ಅವ್ರನ್ನ ಕೇಳಿದೆ, ಇಲ್ಲ ನನಗೊಂದು ಅವಕಾಶ ಕೊಡ್ರಿ, ಜನರಿಗಾಗಿ ಕೊಡ್ರಿ ಅಂತ ಕೇಳಿದೆ. ಆದರೂ ಕೂಡ ಅವರು ಆಯ್ತು ಅಂತೇಳಿ ಕೊಡಲಿಲ್ಲ. ಅಂದರೂ ಕೂಡ ನಂದೇನೆಂದರೆ ಅಲ್ಲಿ JDS ಪಕ್ಷದ ಒಂದು ಕೊಡುಗೆ ಅದಲ್ಲಿ ನಮ್ಗೆ ಸನ್ಮಾನ್ಯ ದೇವೇಗೌಡರು ನೀರು ಕೊಟ್ಟು ಇವತ್ತು ರೈತರಿಗೆ ಭಾಳ ಅನುಕೂಲ ಮಾಡಿರೋದ್ರಿಂದ ಅವ್ರನ್ನ ಉಳಿಸ್ಕೋಬೇಕು, JDSನಲ್ಲಿ ನಾನು ಮುಂದುವರಿಬೇಕು ಅನ್ನೋಂಥದ್ದು ನನಗೆ ಒಂದು ಆಸೆ ಇತ್ತಲ್ಲ. ಹಂಗಾಗಿ ಇಂಡಿಪೆಂಡೆಂಟ್ ಮಾಡಿದೆ ನಾನು. ಯಾಕಂದರೆ ಅವರು ಒಂದೇ ಮನೆಗೆ 3 ಟಿಕೆಟು 3 ಪಕ್ಷದವ್ರು ಕೊಟ್ಟರೆ ಅಂದರೆ ನನಗೆ ಅದೊಂದು ಚಾಲೆಂಜ್. ಯಾಕಂದರೆ ನಾನು ಮೀಸಲಾತಿಯಲ್ಲಿ ಬರ್ತೀನಿ, ಈಗ ಅಂದರೆ ಬೇರೆಯವ್ರು ಯಾರು ಇಲ್ಲೇನೋ ಇಲ್ಲಿ ಅನ್ನೋಂಥದ್ದು ನನ್ನ ಒಂದು ಪ್ರಶ್ನೆ ಆಗಿತ್ತು. ಹಂಗಾಗಿ ನಾನು ಪುನಃ ಮತ್ತೆ ನಾನು ಅವರಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದೆ ಸರ್. 26,000 ಓಟ್ ತೊಗೊಂಡೆ. 26,000 ಓಟು 2018 ಎಲೆಕ್ಷನಲ್ಲಿ ಇಂಡಿಪೆಂಡೆಂಟ್ ಆಗಿ. ಆಮೇಲೆ 2023 ಎಲೆಕ್ಷನಲ್ಲಿ 35,000 ಓಟಲ್ಲಿ ಲೀಡಲ್ಲಿ ಗೆಲ್ತೀರಾ.
ಆ ಪಯಣ ಹೆಂಗಿತ್ತು ಮೇಡಮ್? ಯಾಕೆಂದರೆ ಒಬ್ಬರು ಇಂಡಿಪೆಂಡೆಂಟ್ ಆಗಿ 25,000 ತಗೊಳ್ಳೋದು, ಮಿನಿಸ್ಟರ್ ಆಗಿದ್ದವಂಥವ್ರನ್ನ ಸೋಲಿಸಿ ನೀವು MLA ಆಗಿರೋದು, ಪಯಣ ನಿಮ್ಗೆ ಸುಲಭ ಅಂತೂ ಆಗಿರಲ್ಲ. ಯಾಕೆಂದರೆ ಯಾವುದೋ ಒಂದು ಮಿನಿಸ್ಟರ್ ಆಗಿದ್ದಾರೆ ನಿಮ್ಮ ಕ್ಷೇತ್ರದವರು ಅಂದರೆ ಅವರ ಪ್ರಭಾವ ಜಾಸ್ತಿ ಇರುತ್ತೆ. ನಿಮಗೆ ಸಂಘಟನೆಗಳಿಗೆ ತೊಂದರೆ ಆಯ್ತಾ? ಹಿಂಗಾಯ್ತು, ಹೆಂಗೆ ಮಾಡಿದ್ರಿ? ಜನ ಯಾಕೆ ನಿಮ್ಮನ್ನ ಆರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು? ಇಲ್ಲ ಸರ್, ಅದು ಭಾಳ ತುಂಬ ಒಂದು ಕಠಿಣವಾದ ಕೆಲಸ, ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾವು. ಹೆಂಗಂತಂದರೆ ನೀವು ಹೇಳ್ದಂಗೆ ಅವರಿಗೆಲ್ಲ ಅಧಿಕಾರಗಳು ಅದೇ ಮನೆಗೆ. ಕಾಂಗ್ರೆಸ್ಸಲ್ಲಿ MP ಅವರು ಸತತ 4 ಸಲ MP ಆಗಿದ್ದರು, ಮತ್ತು MLA ಆಗಿದ್ದರು. ಅದಾದಮೇಲೆ ಶಿವನಗೌಡ ನಾಯಕರು ಕೂಡ ಅವರು 4 ಸಲ ಅವರು ಅಧಿಕಾರಕ್ಕೆ ಬಂದಿದ್ದರು, ಮಿನಿಸ್ಟರ್ ಆಗಿದ್ದರು, ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾಗಿದ್ದರು. ಏನು ಅಧಿಕಾರಗಳು ಬರಬೇಕು ಎಲ್ಲ ಅವ್ರ ಮನೆಗಿದ್ದು. ಹಂಗಾಗಿ ಅಲ್ಲಿ ಅವ್ರ ವಿರುದ್ಧ ಧ್ವನಿ ಎತ್ತೋದು ಅಷ್ಟು ಸರಳ ಇರಲಿಲ್ಲ. ಹಂಗಾಗಿ ಈಗ ನಾವು ಅದನ್ನು ಯಾವುದೇ ನಾನು ಮಹಿಳೆ ಅಂತೇಳಿ ಇವತ್ತು ನಾನು ಹಿಂದಕ್ಕೆ ಸೇರ್ಕೊಂಡ್ರೆ ನಾನು ಒಂದು ಅಪವಾದಕ್ಕೆ ಗುರಿ ಆಗ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರ್ಬೋದು ಇವರು ಅಂತೇಳಿ ಜನರು ಮಾತಾಡಬಾರ್ದು. ಮತ್ತು ಜನ ನನ್ನ ನಂಬಿರ್ತಾರೆ. ಅವ್ರನ್ನ ನಾನು ನಡ ನೀರಿನಲ್ಲಿ ಬಿಟ್ಟು ನನ್ನ ಮನೆ ಸೇರ್ಕೊಂಡ್ರೆ ಅದು ತಪ್ಪಂತ ಅನಿಸಿ ಅವ್ರ ವಿರುದ್ಧ ಏನೇ ಆಗಲಿ ನಾನು ಹೋರಾಟ ಮಾಡೋಣ ನ್ಯಾಯವಾಗಿ. ಅವ್ರ ವಿರುದ್ಧ ಅಂತಂದರೆ ನನ್ನ ಕ್ಷೇತ್ರನ ಉಳಿಸ್ಕೊಳ್ಳೋಕ್ಕಾಗಿ, ನಮ್ಮ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡೋಕ್ಕಾಗಿ ನಾನು ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡಿದ್ನಲ್ಲ. ಅಂಥ ಸಂದರ್ಭದಲ್ಲಿ ಜನರು ಈಗ ಯಾಕಂದರೆ ದೇವದುರ್ಗದಂಥ ಒಂದು ಕ್ಷೇತ್ರ ನಮ್ಮ ಇಡೀ ರಾಜ್ಯದಲ್ಲೇ ಹುಡುಕಿದ್ರೆ ಸಿಗೋದಿಲ್ಲ. ಯಾಕಂದರೆ ಎಲ್ಲ ಬಡವ್ರನ್ನೇ ಆರಿಸಿದಂಥ ಕ್ಷೇತ್ರ ನಮ್ಮದು. ಇಲ್ಲಿವರೆಗೆ ಯಾರ್ಯಾರಲ್ಲಿ ರಾಜಕೀಯವಾಗಿ ಅಧಿಕಾರಕ್ಕೆ ಬಂದಾರ, ಇವತ್ತು ಈಗೇನು ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ಸೋತಂಥವ್ರು ಶಿವನಗೌಡ ನಾಯಕರು ಕೂಡ ಏನಿರಲಿಲ್ಲ ಅವಾಗ. ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಕುಮಾರಣ್ಣವ್ರು ಅವ್ರನ್ನ ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಕುಮಾರಣ್ಣವರು, ಹನುಮಂತಪ್ಪ ಪಾಲ್ಕೊಡು ಸಾಹೇಬರು, ಮತ್ತು ನಮ್ಮ ನಾಡಗೌಡರು ಎಲ್ಲರೂ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅವ್ರನ್ನ ಗೆಲ್ಲಿಸಿದ್ರು. ಬೇಸ್ ನೀರಾವರಿಯಿಂದನೇ ಅವ್ರು ಗೆದ್ದಿದ್ರು. ಇಲ್ಲಿ ದೇವೇಗೌಡರಿಗೆ ಯಾಕೆ JDSಗೆ ಯಾಕೆ ಓಟ್ ಹಾಕ್ಬೇಕಂದ್ರೆ ನೀರಾವರಿ ಯಾರೇ ಬರಲಿ ನಾವು ನೀರಾವರಿ ತೊಗೊಂಡು ನೀರಾವರಿ ಕೊಟ್ಟಾರ ಅಂತೇಳಿ ಬಂದೀವಿ. ಹಂಗಾಗಿ ಅಂಥವ್ರು ಹನುಮಂತಪ್ಪ ಸಾಹೇಬರು ಕೂಡ ಅವ್ರನ್ನ ಬಡವ್ರನ್ನೇ ಗೆಲ್ಲಿಸಿದ್ರು. ಅದಾದಮೇಲೆ ಯಲ್ಲಪ್ಪ ಕರಿಕೆ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರು. ಅವರು ಕೂಡ ಭಾಳ ಅತ್ಯಂತ ಬಡತನದಲ್ಲಿರೋಂಥವ್ರು. ಇದ್ರಂಗೆ ಡಾಕ್ಟರ್ ಪುಷ್ಪವತಿ ಅವರು ಮೇಡಮ್ ಅವರು ಬೇರೆ ತಾಲೂಕದವರು, BT ಲಲಿತಾ ನಾಯ್ಕ ಅವರು. ಇಂಥಲ್ಲಿ ನಮ್ಮ ಕ್ಷೇತ್ರದ ಅಂಥ ಮತದಾರರು ರಾಜ್ಯದಲ್ಲಿ ಹುಡುಕಿದ್ರೆ ಸಿಗಲಿಕ್ಕಿಲ್ಲ. ಹಂಗಾಗಿ ನಮ್ಮಂಥವ್ರನ್ನ ಗೆಲ್ಲಿಸೋಂಥದ್ದು ಅವರು ಇತಿಹಾಸದಲ್ಲಿ ಕೂಡ ನಮ್ಮ ದೇವದುರ್ಗನ ಮರಿಬಾರ್ದು ನಮ್ಮಂಥವ್ರು ಅನ್ನೋಂಥದ್ದು ನನ್ನ ಭಾವನೆ. ಈಗ ನೀವು ನೀರಾವರಿ ಹೇಳಿದ್ರಿ. ನೀರಾವರಿಯ ಸಮಸ್ಯೆ ತುಂಬ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಿದೆ, ರಾಯಚೂರಲ್ಲೂ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆಯಾ? ನೀರಾವರಿ ಅಂತಂದರೆ ಈಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ದೇವದುರ್ಗ ಬಂದಾಗ ಅವರು ಅಷ್ಟು ಸುಮಾರು ಜನರು ಒಂದು ಮಧ್ಯೆ ನಿಂತು ಮಾತು ಕೊಟ್ಟಿದ್ರಂತ, ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಬಡತನನ ನಿರ್ಮೂಲನೆ ಮಾಡ್ತೀನಿ, ನೀರಾವರಿ ಅವಶ್ಯಕತೆ ಅದ. ಯಾಕಂದರೆ ಬಡತನದಿಂದ ತುಂಬಿತ್ತು ನಮ್ಮ ತಾಲೂಕು. ಒಂದು ಒಳ್ಳೆ ಹೋಟ್ಲ ಇರಲಿಲ್ಲ ನಮ್ಮಲ್ಲಿ, ಯಾವುದೇ ಇಲ್ಲ. ಒಂದು ಯಾರ ಮನೇಲಿ ಕಾರಿಲ್ಲ, ಮತ್ತು ಬೈಕ್ಗಳಿಲ್ಲ, ಏನಿಲ್ಲ. ನಾವೆಲ್ಲ ಮದುವೆಗಳಿಗೆ ಅಲ್ಲೆಲ್ಲ ನಮ್ಮ ತಾಯಿಯರ್ದು ನಾವು ನೋಡಿವೆಲ್ಲ ಮಕ್ಕಳಿದ್ದಾಗ. ಯಾವುದಾರ ಒಂದು ಮದುವೆ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಕ್ರಮಗಳಿಗೆ ಹೋದರೆ ಅವ್ರೇನು ಒಬ್ಬರು ಸೀರೆ ಒಬ್ರು ಉಟ್ಕೊಂಡು ಹೋಗ್ತಿದ್ರು. ಯಾವುದಾರ ಒಂದು ಒಳ್ಳೆ ಸೀರೆ ಇದ್ದರೆ ಕೊಡ್ರಿ, ನಾವು ಹೋಗಿ ನಾವು ಮದುವೆ ಮುಗಿಸ್ಕೊಂಬಂದು ನಿಮ್ಗೆ ಕೊಡ್ತೀವಿ ಅನ್ನೋಂಥದ್ದು. ಅವಾಗ ಪ್ರತಿ ನಮ್ಮ ತಾಲೂಕಿನಾಗ ಎಲ್ಲ ಕಡೆ ಭಾಳಷ್ಟು ಈ ಒಂದು ಪರಿಸ್ಥಿತಿ ಇತ್ತು. ಬಿಡ್ರಿ ದೊಡ್ಡವರು ಈಗೇನು ಜಾಸ್ತಿ ಭೂಮಿ ಇರೋರಿಗೆ ಅಂತಲ್ಲ, ಬಡವರಿಗೆ ಅಲ್ಲಿ ಭಾಳ ಈ ರೀತಿ ಕಷ್ಟಗಳಿದ್ವು. ಅದನ್ನು ಗಮನಿಸಿ ಬುತ್ತಿ ಕಟ್ಕೊಂಡು ನೀರು ತಗೊಂಡು ಹೊಲಗಳಿಗೆ ಹೋಗೋದು, ಮತ್ತು ಬೇರೆ ಕಡೆ ಗುಳೆ ಹೋಗೋದು, ಇದನ್ನೆಲ್ಲ ಗಮನಿಸಿದ್ರಂತ ಕಾಣಿಸ್ತದೆ ಸನ್ಮಾನ್ಯ ದೇವೇಗೌಡರು. ಹಂಗಾಗಿ ನೀರು ಕೊಡ್ತೀವಿ ಅಂತೇಳಿ ಅವ್ರು ಮಾತು ಕೊಟ್ಟಿದ್ದರು. BT ಲಲಿತಾ ಮೇಡಮ್ ಅವರು ಕೂಡ ಅವಾಗ ಒಂದು ವೇಳೆ ನೀರು ಕೊಟ್ಟಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ತೀವಿ ಅಂತೇಳಿ ಅವರು ಮಹಿಳೆಯಾಗಿ ಅವರು ಕೂಡ ಅಲ್ಲಿ ಮಾತು ಕೊಟ್ಟಿದ್ರು ಅಂತ ಹೇಳ್ತಾರೆ. ಮತ್ತು ನಮ್ಮ ಚಂದ್ರಶೇಖರ್ ಬಾಳೆ ಅವರು ಅವರು ಕೂಡ ನೀರಾವರಿ ಹೋರಾಟಗಾರರು. ಅವರು ನೀರಿಗಾಗಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ದೇವೇಗೌಡನ ಮಾತು ಕೊಟ್ಟು ಆ ಒಂದು ನಾರಾಯಣಪುರ ಬಲದಂಡೆ ಏನು ದೇವದುರ್ಗಕ್ಕೆ ತಂದರು. ಅವಾಗಲಿಂದ ನಮ್ಮ ಬಡತನ ಎಲ್ಲ ನಿರ್ಮೂಲನೆ ಆಗಿದೆ. ಇವತ್ತಿನ ದಿನ ಎಲ್ಲರೂ ಸಂತೋಷವಾಗಿದ್ವಿ, ಯಾರಿಗೇನು ಬೇರೆ ಅವಶ್ಯಕತೆ ಇಲ್ಲ, ಎಲ್ಲ ಆರಾಮಾಗಿದ್ವಿ. ನಮ್ಮಲ್ಲಿ ಶಿಕ್ಷಣ ಕೂಡ ಗುಣಮಟ್ಟ ಒಂದು ಸುಧಾರಣೆ ಕಂಡು ಬರಕತ್ತಿದೆ. ಈಗ ಡಾಕ್ಟರ್ ನಂಜುಂಡಪ್ಪರ ವರದಿ ಕೂಡ ನಮ್ಗೆ ಭಾಳ ಆಧಾರ, ಅದರಿಂದ ಕೂಡ ನಮ್ಗೆ ಅನುಕೂಲಗಳಾದವು. ಹಂಗಾಗಿ ಇವತ್ತಿನ ದಿನ ಎಲ್ಲರೂ ಚೆನ್ನಾಗಿದ್ದೀವಿ. ಹಂಗಾಗಿ ನೀರಾವರಿ ಭಾಳ ಅನುಕೂಲ ಆಗಿದೆ. ಬೇರೆ ಬೇರೆ ಕ್ಷೇತ್ರಕ್ಕೆ ಇನ್ನೂ ಕೂಡ ಆಗಬೇಕು. ನಮ್ಮಲ್ಲಿ ಕೂಡ ಇನ್ನೂ ನೀರಾವರಿಯ
ಆಗಬೇಕು. ಒಂದು 8,000 ಒಂದು ಹೆಕ್ಟರ್ ಪ್ರದೇಶಕ್ಕೆ ನೀರು ಬೇಕು. ಅದು ಕೂಡ ನಾನು ಸಂಬಂಧಪಟ್ಟ ನೀರಾವರಿ ಸಚಿವರಿಗೆ ನಮ್ಮ DCM ಸಾಹೇಬ್ರಿಗೆ ಕೂಡ ಕೇಳೀನಿ. ಅಣ್ಣ ಇದೊಂದು ಮಾಡಿಕೊಡ್ರಿ ಅಂತೇಳಿ ಹೇಳಿವಿ. ಅವರು ಕೂಡ ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ಅವ್ರ ಕಡೆಯಿಂದ ಯಾವುದೇ ಭರವಸೆ ಬಂದಿಲ್ಲ. ಆದರೆ ಕುಮಾರಣ್ಣವ್ರು ಮುಖ್ಯಮಂತ್ರಿ ಇದ್ದಾಗ ಕೂಡ ಹನುಮಂತಪ್ಪ ಸಾಬ್ರು ಮಿನಿಸ್ಟ್ರ್ ಇದ್ದರು, ಕುಮಾರಣ್ಣವ್ರು ಮುಖ್ಯಮಂತ್ರಿ ಇದ್ದರು. ಅವಾಗ 9ನೇ ಕೆನಲ್ ಕೊಟ್ಟರು ಅಲ್ಲಿ ಕೂಡ ಒಂದಿಷ್ಟು ರೈತರಿಗೆ ಅನುಕೂಲ ಆಗಿದೆ. ಹಂಗಾಗಿ ಅತಿ ಹೆಚ್ಚು ಏನಾದರೂ ದೇವದುರ್ಗ ಕ್ಷೇತ್ರಕ್ಕೆ ಯಾವುದೇ ಪಕ್ಷದ ಕೊಡುಗೆ ಅದಂದ್ರೆ ಅದು JDS ಪಕ್ಷದಿಂದ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮೇಡಮ್, ಶಿಕ್ಷಣದ ಬಗ್ಗೆ ಮಾತಾಡಿದ್ರಿ, ವ್ಯವಸ್ಥೆ ಸುಧಾರಣೆ ಆಗ್ತಾ ಇದೆ ಅಂತ. ನಿಮ್ಮ ದೇವದುರ್ಗ ಕ್ಷೇತ್ರ ಇನ್ನೂ 46% ಮಾತ್ರ ಲಿಟ್ರೇಸಿ ರೇಟ್ ಇದೆ. ಇದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೀವು ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಇದು ಶಿಕ್ಷಣ ವ್ಯವಸ್ಥೆಯನ್ನು ನಿಮಗೆ ಯಾವ ಬದಲಾವಣೆ ಬೇಕು ಅಂತ ಅನ್ನಿಸ್ತಾ ಇದೆ? ನಮ್ಮ ಇವಾಗಿನ ಶಿಕ್ಷಣ ವ್ಯವಸ್ಥೆ ಸರಿ ಇದೆಯಾ? ಅಲ್ಲ, ಇದರಲ್ಲಿ ಯಾವ ಬದಲಾವಣೆ ಬೇಕು? ಈಗ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಮೊದಲು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಯಾವುದೇ ಸರ್ಕಾರ ಬರಲಿ, ಶಿಕ್ಷಣಕ್ಕೆ ಏನು ಬೇಕು, ಅಲ್ಲಿ ಕಟ್ಟಡಗಳು ಬೇಕು, ಶಿಕ್ಷಕರು ಬೇಕು, ಮತ್ತು ಒಳ್ಳೆಯ ಮೂಲಭೂತ ಸೌಕರ್ಯಗಳು ಬೇಕು. ಇದನ್ನೆಲ್ಲ ಗುರುತಿಸೋಂಥದ್ದು ಶಿಕ್ಷಣದ ಗುಣಮಟ್ಟಕ್ಕೆ ತರಬೇಕಾಯ್ತಂದರೆ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಗುರುತಿಸ್ಬೇಕಾಗ್ತದೆ ಸರ್. ಈಗ ನಮ್ಮ ತಾಲೂಕದ್ದು ನೋಡಬೇಕಾದ್ರೆ ಈಗ ಇನ್ನೂ ಕೂಡ ಸಾಕಷ್ಟು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಆದರೂ ನಾವೇನು ನಮ್ಮ ವಿದ್ಯಾರ್ಥಿಗಳು ಬಿದ್ದಾರಂತಲ್ಲ, ಕೆಲವೊಂದು ಹಾಸ್ಟೆಲ್ಗಳಾಗಬೇಕಾಗ್ಯದ ನಮ್ಮ ಕಡೆ. ಈಗ ನೋಡಿರಿ, ಈಗ SC ST ಜನಾಂಗ ವಾಸ ಮಾಡೋಂಥ ಕಡೆಗೆ ಹೆಚ್ಚಿಗೆ ಜನ ವಾಸ ಮಾಡ್ತಾರೆ. ನಮ್ಮಲ್ಲಿ ಅತಿ ಹೆಚ್ಚು SC ST ಇರೋದರಿಂದ ಹೆಣ್ಮಕ್ಳು 10ನೇ ಕ್ಲಾಸ್ ಓದ ತಕ್ಷಣ ಬಿಟ್ಟುಬಿಡ್ತಾರೆ. ಅವರಿಗೆ ಬೇರೆ ಬೇರೆ ಕಡೆ ಕಳಿಸಿ ಓದಿಸೋ ಅಷ್ಟು ಇರೋದಿಲ್ಲ. ಹಂಗಾಗಿ ಹಾಸ್ಟೆಲ್ಗಳಾಗಬೇಕು, ಜಾಸ್ತಿ ವಸತಿ ನಿಲಯಗಳಾಗಬೇಕು. ಶಿಕ್ಷಕರ ಕೊರತೆ ನಮ್ಗೆ ಭಾಳಷ್ಟು ಶಿಕ್ಷಕರ ಕೊರತೆ ಅದ ನಮ್ಮಲ್ಲೆಲ್ಲ. ಹಂಗಾಗಿ ಸರ್ಕಾರಿ ಶಿಕ್ಷಕರ ನೇಮಕ ಆಗಬೇಕನ್ನೋಂಥದ್ದು ಕೂಡ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿವಿ. ಯಾಕೆ ನಾನು ಸುಧಾರಣೆ ಆಗಿದೆ ಅಂತ ಹೇಳ್ತೀನಿ ಅಂದರೆ, ನಾನು ಓದಂಥ ಸಂದರ್ಭದಲ್ಲಿ ನಮ್ಮ ಚಿಂತಲ್ಕುಂಟ ನನಗೆ ಹುಟ್ಟೂರು, ಅಲ್ಲಿ ನಾನು ಒಬ್ಬಳೇ ಹುಡುಗಿ ಓದಿದ್ದೆ. ಅಂದರೆ ಅವಾಗ ಯಾರ್ಯಾರು ಕಳಿಸ್ತಿದ್ದಿಲ್ಲ, ನಾನೊಬ್ಬಳೇ ಇದ್ದೆ. ಅಂದರೆ ನಾನು ಇವಾಗ ಒಂದು 100 ಜನ ಹೆಣ್ಣು ಹುಡುಗಿಯರೆಲ್ಲ ಸ್ಕೂಲಿಗೆ ಹೋಗ್ತಾರೆ. ಅಂದರೆ ಈಗ ಎಲ್ಲರಿಗೆ ಒಂದು ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಬಂದದ ಅನ್ನೋಂಥದ್ದು ಕೂಡ. ಈಗ ಯಾಕಂದರೆ ಆರ್ಥಿಕವಾಗಿ ಕೂಡ ನಮ್ಮಲ್ಲೆಲ್ಲ ಈಗ ನೀರಾವರಿ ಬಂತಲ್ಲ, ಹಂಗಾಗಿ ಎಲ್ಲರಿಗೆ ಕೆಲಸಗಳು ಸಿಗ್ತಾವ, ಎಲ್ಲರೂ ಅಲ್ಲೇ ಉಳ್ಕೊಂತಾರೆ. ಈಗ ಗೂಳೆ ಹೋಗ್ತಿದ್ರು, ಅವಾಗ ಮಕ್ಕಳು ಕರ್ಕೊಂಡು ಹೋಗಿಬಿಡ್ತಿದ್ರು. ಇವಾಗ ಅಲ್ಲೇ ನಮ್ಮ ಕ್ಷೇತ್ರದಲ್ಲೇ ಇದ್ಕೊಂಡು ಕೆಲಸ ಮಾಡೋಕ್ಕೆ ನಮ್ಮ ಜನರಿಗೆ ಅವಕಾಶ ಇರೋದ್ರಿಂದ ಎಲ್ಲ ಮಕ್ಕಳು ಶಾಲೆಗೆ ಕಳಿಸ್ತಾರೆ ಅನ್ನೋಂಥದ್ದು. ಈಗ ಗುಳೆ ಹೋಗುವ ಸಮಸ್ಯೆ ಕಮ್ಮಿ ಆಗಿದೆ ಅಂದ್ರಿ, ಅದಕ್ಕೆ ಗುಳೆ ಹೋಗಲಿಲ್ಲ ಅಂದರೆ ಈಗ ಅಲ್ಲಿ ಅವರಿಗೆ ಸಾಕಷ್ಟು ವ್ಯವಹಾರಕ್ಕೆ ಅಥವಾ ಕೆಲಸಗಳು ಸಿಗ್ತಾ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ? ಈಗ ವ್ಯವಹಾರಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ ಸರ್. ನಾವು ಗುಳೆ ಹೋಗೋದು ಸ್ವಲ್ಪರ ಮಟ್ಟಿಗೆ ಯಾಕೆ ಕಡಿಮೆ ಆಗ್ಯದ ಅಂದರೆ, ನೀರಾವರಿಯಿಂದ ಈಗೇನು ಕೃಷಿ ಕೆಲಸ ಮಾಡೋರಿಗೆ ಅನುಕೂಲ ಆಗ್ಯದ. ಕೃಷಿ ಕೆಲಸ ಮಾಡೋಂಥವ್ರಿಗೆ, ಮಹಿಳೆಯರಿಗೆ, ರೈತರಿಗೆ ಅವರಿಗೆಲ್ಲ ಅನುಕೂಲ ಆಗ್ಯದ. ಈಗ ಇನ್ನೂ ಗುಳೆ ಹೋಗೋದು ತಪ್ತಾ ಇಲ್ಲ. ಯಾಕಂದರೆ ಸುಮಾರು ನೋಡ್ರಿ, ನಮ್ಮ ದೇವದುರ್ಗದ ಜನ ಏನಿಲ್ಲ ಅಂತಂದರೆ ಒಂದು 10,000 ಜನ ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಅವರು ಗುಳೆ ಬಂದು ಅವರು ಇಲ್ಲಿ ಉಳ್ಕೊಂಡಂಥದ್ದು. ಮತ್ತು ಪುನಃ ಹೋಗ್ತಾರೆ ಭಾಳ ಜನ. ಬಂಜಾರ ಸಮುದಾಯದವರು ಭಾಳಷ್ಟು ಜನ ಪುನಃ ಕಡೆ ಎಲ್ಲ ಹೋಗ್ತಾರೆ. ಅವರಿಗೆಲ್ಲ ಫ್ಯಾಕ್ಟ್ರಿಗಳಾಗಬೇಕು, ಕೈಗಾರಿಕೆಗಳು ಇಂಥವೆಲ್ಲ ಕೊಟ್ಟು ಮಾಡಿದಾಗ ಮಾತ್ರ ನಮ್ಮಲ್ಲಿ ಗುಳೆ ಹೋಗೋದು ತಪ್ಸೋಕ್ಕಾಗ್ತದೆ. ಮತ್ತು ನಿರುದ್ಯೋಗ ಯುವಕರು ಸಂಖ್ಯೆ ಜಾಸ್ತಿ ಅದ, ಓದಿರ್ತಾರೆ, ಅವ್ರಿಗೆ ಉದ್ಯೋಗ ಇಲ್ಲ. ಆ ಥರ ಅವರಿಗೂ ಕೂಡ ಉದ್ಯೋಗ ಸೃಷ್ಟಿಯಾಗೋಂಥದ್ದು ಆಗಬೇಕು. ಅಂದಾಗ ಮಾತ್ರ ಗುಳೆ ಹೋಗೋದು ತಪ್ತದೆ. ಬರೀ ನಾವು ಒಂದು ಕೃಷಿ ಕೆಲಸಕ್ಕಷ್ಟೇ ನಾವು ಗುಳೆ ಹೋಗೋದು ತಪ್ಪೋದೆ ಅನ್ನೋಂಥದ್ದು ತಪ್ಪಾಗ್ತದೆ. ಹಂಗಾಗಿ ಎಲ್ಲ ರೀತಿಯಿಂದ ಈ ಥರ ಸೌಲಭ್ಯಗಳು ನಮಗೆ ಬರಬೇಕು. ಮೇಡಮ್, ಯಾವುದೇ ಒಂದು ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂದರೆ ಕೈಗಾರಿಕೆಗಳು ಬರಬೇಕು. ಹೌದು. ನೀವು ಯಾರ ಹತ್ರ ಆದರೂ ಈ ಕೈಗಾರಿಕೆ ನಮಗೆ ರಾಯಚೂರಿಗೆ ಕೊಡಿ, ದೇವದುರ್ಗಕ್ಕೆ ಕೊಡಿ ಅಂತ ನೀವು ಮನವಿ ಸಲ್ಲಿಸಿದ್ದೀರಾ? ಯಾವ ರೀತಿಯ ಕೈಗಾರಿಕೆ ನಿಮಗೆ ಬೇಕು ಅಲ್ಲಿ? ಇಲ್ಲಿ ನಮ್ಗೆ ನೋಡ್ರಿ, ನಾನು ಕೇಳಿದ್ದು ಮಹಿಳೆಯರಿಗೆ ಏನಾದರೂ ಒಂದು ಉದ್ಯೋಗ ಕೊಡಬೇಕು ತಕ್ಷಣ. ಈಗ ಮಹಿಳೆ ಏನು ಮಾಡ್ತಾರಂದರೆ, ಬರೀ ಕೃಷಿ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ ನಮ್ಮಲ್ಲಿ. ಅವ್ರೇನು ಮಾಡ್ತಾರೆ, ಬೆಳಿಗ್ಗೆ ಹೋದವರು ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬರ್ತಿರ್ತಾರೆ, ಒಂದು 200 ರೂಪಾಯಿ ತೊಗೊಂಬರ್ತಾರೆ. ಆದರೆ ಅವರಿಗೆ ಕೂತಲ್ಲೇ ಏನಾನ ಕೆಲಸ ಮಾಡಬೇಕಾದ್ರೆ ಗಾರ್ಮೆಂಟ್ಸ್ ಇಂಥವೆಲ್ಲ ಓಪನ್ ಆಗಬೇಕು. ಈಗ ನೋಡಿ, ಸ್ಕೂಲ್ ಡ್ರೆಸ್ಗಳು ಅವೆಲ್ಲ ಬೇರೆ ಬೇರೆ ಕಡೆಯಿಂದ ನಾವು ಇದು ಮಾಡ್ತೀವಿ, ಅಲ್ಲೇ ತಯಾರಾಗಿ ಅಲ್ಲೇ ನಮ್ಮ ಮಹಿಳೆಯರಿಗೆ ಉದ್ಯೋಗನೂ ಕೊಟ್ಟಂಗೆ ಆಗ್ತದೆ, ನಮ್ಮ ಸ್ಕೂಲ್ಗಳಿಗೆ ಒಳ್ಳೆ ಗುಣಮಟ್ಟದ ಒಂದು ಉಡುಪುಗಳು ಕೊಟ್ಟಂಗೆ ಆಗ್ತದೆ ಅನ್ನೋಂಥದ್ದು ಕೂಡ ನನ್ನ ತಲೆಯಾಗ ನಾನು ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ.
ಮತ್ತು ಇನ್ನು ಉಳಿದಂಥ ಕೈಗಾರಿಕೆಗಳಿಗೆ ಈಗ ನಮ್ಮಲ್ಲಿ ಹತ್ತಿ ಮೆಣಸಿನ್ಕಾಯಿ ಈ ಥರ ಜಾಸ್ತಿ ಬೆಳೆಗಳು ಬೆಳಿತೀವಿ ನಾವು. ಅದಕ್ಕೆಲ್ಲ ಮಾರ್ಕೆಟ್ ವ್ಯವಸ್ಥೆ ಆಗಬೇಕು. ಮತ್ತು ಇದು ಕೋಲ್ಡ್ ಸ್ಟೋರೇಜ್ಗಳಾಗಬೇಕು ಅನ್ನೋಂಥದ್ದು ಕೂಡ ಅದ. ಮತ್ತು ಊಟಿ ಚಿನ್ನದ ಗಣಿ ನಮ್ಮಲ್ಲಿ ಅಟ್ಟಿ ಚಿನ್ನದ ಗಣಿನೇ ಅದಲ್ಲ, ಈಗ ಊಟಿ ಅಂತೇಳಿ ದೇವದುರ್ಗದಲ್ಲಿ ಅದ, ಅಲ್ಲಿ ಕೂಡ ಚಿನ್ನ ತೆಗೆಯಂಥದ್ದು ಅದ. ಅಲ್ಲಿ ಕೂಡ ಸಂಸ್ಕರಣಾ ಒಂದು ಘಟಕಗಳನ್ನು ಹಾಕಿದರೆ ನಮ್ಮ ಭಾಗಕ್ಕೆ ಎಲ್ಲರಿಗೆ ಒಂದು ಅನುಕೂಲ ಆಗ್ತದೆ ಅನ್ನೋಂಥದ್ದು ಕೂಡ ನಾವು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಬೇಡಿಕೆ ಇಟ್ಟಿವಿ, ಅವರಿಗೆ ಮನವಿ ಕೂಡ ಕೊಟ್ಟಿವಿ. ಮತ್ತು ಸನ್ಮಾನ್ಯ ದೇವೇಗೌಡರು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಮನವಿ ಕೊಟ್ಟಿವಿ. ಅವರು ಕೂಡ ಸಂಬಂಧಪಟ್ಟ ಇಲಾಖೆಯವರಿಗೆ ಪತ್ರ ಬರೆದಾರ. ಹಂಗಾಗಿ ಸುಮಾರು ಕೈಗಾರಿಕೆಗಳು ಆಗ್ಬೇಕನ್ನೋಂಥದ್ದು ಸರ್. ಇವತ್ತಿಗೂ ಒಂದೂ ಇಲ್ಲ, ಆದರೆ ಎಲ್ಲ ಯಾವುದಾರ ಒಂದು ಸದ್ಯ ಆದರೆ ಮತ್ತೆ ಮುಂದೆ ಅನುಕೂಲ ಆಗ್ತದೆ ನಮ್ಮವರಿಗೆ. ಈಗ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಅದು ಹೆವಿ ಇಂಡಸ್ಟ್ರೀಸ್ ಕೈಗಾರಿಕಾ ರಿಲೇಟೆಡ್. ನೀವು ಅವ್ರ ಜೊತೆ ಮಾತಾಡಿದಾಗ ಅವರ ಆಶ್ವಾಸನೆ ಏನಿತ್ತು? ಯಾವ ರೀತಿಯ ಕೈಗಾರಿಕೆ ನಿಮಗೆ ತಂದು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ? ಈಗ ನಾವು ನಮ್ಮ ಜಿಲ್ಲೆಗೆ ಕೈಗಾರಿಕೆ ವಿಷಯ ಬಂದಾಗ ನಾವೆಲ್ಲರೂ ಜಿಲ್ಲೆಗೆ ಏನು ಬೇಕು ಅನ್ನೋಂಥದ್ದನ್ನು ನಾವು ಎಲ್ಲ ಪಕ್ಷದ ಶಾಸಕರುಗಳು ತೀರ್ಮಾನ ತಗೋಬೇಕಾಗ್ತದೆ. ನಾನು ನಮ್ಮ ತಾಲೂಕದಷ್ಟೇ ಮಾತಾಡ್ತಿರ್ತೀನಿ. ನಾನು ಹೋದಾಗ, ಅಣ್ಣ ನಮ್ಮ ತಾಲೂಕಿಗೆ ಯಾವುದಾರ ಒಂದು ಕೈಗಾರಿಕೆ ಕೊಡ್ರಣ್ಣ, ನಮಗೆ ಅನುಕೂಲ ಆಗ್ತದೆ. ಏನು ಮಾತಾಡಿದ್ರೆ ನಾನು ತಾಲೂಕದ ವಿಷಯ ನಾನು ಕೇಳೋದ್ರಿಂದ ಅವರು ಈಗ ಅವ್ರಿಗೆ ಬರ್ತಕ್ಕಂಥ ಕೈಗಾರಿಕೆದ್ದು ನಮ್ಮ ತಾಲೂಕಿಗೆ ಕೊಡೋಕೆ ಆಗಲ್ಲ. ಹಂಗಾಗಿ ಅಲ್ಲಿ ಏನು ಅವಶ್ಯಕತೆ ಅದ ನೋಡಿ ನಾನು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳಿ ವರದಿ ತರಿಸ್ಕೊಂಡು ಅದನ್ನು ನಾವು ಒಂದು ಕೈಗಾರಿಕೆ ಕೊಡ್ತೀವಿ ಅನ್ನೋಂಥದ್ದು ಅವರು ಭರವಸೆ ಕೊಟ್ಟಾರೆ ಸರ್. ಹಂಗಾಗಿ ನಾನು ಕೂಡ ಇಲ್ಲಿ ನಮ್ಮ ಎಲ್ಲ ಸಚಿವರಿಗೆ ಮನವಿ ಕೊಟ್ಟೀನಿ, ಸರ್ಕಾರಕ್ಕೂ ಕೂಡ ಕೊಟ್ಟೀನಿ. ನೋಡ್ಬೋದು ಏನಾದ್ರು ಮಾಡ್ತಾರನ್ನೋಂಥ ಒಂದು ಆಶೆ ಭಾವನೆ ನನ್ನಲ್ಲಿ ಅದ. JDS ಹಾಗೂ BJP ಒಂದು ಅಲಯನ್ಸ್ ಮಾಡಿಕೊಂತು, ಆದರೆ ನಿಮ್ಮ ತಳಮಟ್ಟದಲ್ಲಿ ಕಾರ್ಯಕರ್ತರ ವಿರೋಧ ಇತ್ತು. ನೀವು ಅದನ್ನು ಹೇಗೆ ಆ ಸಮಸ್ಯೆಯನ್ನು ಮ್ಯಾನೇಜ್ ಮಾಡಿದ್ರಿ? MP ಇಲೆಕ್ಷನ್ ನೀವು ಜೊತೆಯಾಗಿ ಹೋದ್ರಿ, ನಿಮ್ಗೆ ಇವಾಗ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಎಲ್ಲರನ್ನು ಜೊತೆಗೆ ತಗೊಂಡು ಹೋಗೋಕ್ಕಾಗತ್ತಾ? ಈಗ ನಮ್ಮಲ್ಲಿ ನಿಜವಾಗ್ಲೂ ನಾನು ಆ ರೀತಿ ಒಂದು ತೀರ್ಮಾನಗಳು ನಾನು ಸ್ವಂತ ತಗೊಳ್ಳೋದಕ್ಕಿಂತ ಮುಂಚೆ ಆ ಸಂದರ್ಭದಲ್ಲಿ ಕುಮಾರಣ್ಣವ್ರು ಏನು ಹೇಳ್ಯಾರ, MP ಚುನಾವಣೆ ಎದುರಿಸ್ಬೇಕಾಗ್ಯದ, ಅಲಯನ್ಸ್ನಲ್ಲಿದ್ವಿ ನಾವು, ನೀವು ಮಾಡ್ಬೇಕಂತ ಹೇಳಿದ್ರೆ ಅವ್ರು ಕುಮಾರಣ್ಣ ಏನು ತೀರ್ಮಾನ ತೊಗೊಂಡ್ರು ಅದ್ರ ಭದ್ರಾಗಿ ಪ್ರಾಮಾಣಿಕವಾಗಿ ನಾವು ಅವರ ಆದೇಶವನ್ನು ಪಾಲಿಸಿವಿ. ಅಲ್ಲಿ ನಿಜವಾಗ್ಲೂ ಕಾರ್ಯಕರ್ತರ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾಕಂದರೆ ಅಲ್ಲಿ ಬಿಟ್ಟು ನಮ್ಮನ್ನ ಗೆಲ್ಸ್ಯಾರಂದಾಗ ಸಾಕಷ್ಟು ಒಂದು ವಿರೋಧಗಳದಾವ ನಮ್ಮಲ್ಲಿ, ಇಲ್ಲ ಅಂತಲ್ಲ, ಸಾಕಷ್ಟು ವಿರೋಧಗಳದಾವ. ಇಲ್ಲಮ್ಮ ನೀವು ನಿಮಗೆ ಎಷ್ಟು ತೊಂದರೆ ಕೊಟ್ಟರು, ನಮಗೂ ಕೂಡ ಹಂಗೆ ಹಿಂಗೆ ಅಂತೆಲ್ಲ ಏನೋ ಹೇಳ್ತಿರ್ತಾರೆ. ಆದರೆ ನಮ್ಗೆ ಪಕ್ಷ ಗಮನಿಸ್ತಿರ್ತದೆ ಎಲ್ಲ. ನಮ್ಮ ಆಗುವುಗಳನ್ನು ಪಕ್ಷ ಗಮನಿಸಿ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳೋಂಥ ಸಂದರ್ಭ ಬರ್ತದೆ. ಯಾವುದೇ ಕಾರಣಕ್ಕೂ ನಾವು ಪಕ್ಷದ ಆದೇಶನ ಪಾಲಿಸಲೇಬೇಕಾಗ್ತದೆ ಅನ್ನೋಂಥ ಒಂದು ಇದಿಟ್ಕೊಂಡು ಯಾವಾಗ ನಮಗೆ ಅವಾಗ ಕಾಂಗ್ರೆಸ್ನಿಗೆ ಅಲಿಯನ್ಸ್ ಇದ್ರಲ್ಲ ಕುಮಾರಣ್ಣವರು, ಈ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವಾಗ ಕೂಡ ನಮಗೆ ಅಲ್ಲಿ ಅವರು ಕೂಡ ನಮಗೆ ಎದುರೇ ಅಲ್ಲ, ಕಾಂಗ್ರೆಸ್ BJP ಎರಡೂ ನಮಗೆ ಎದುರೇ ಅಲ್ಲಿ. ಆದರೂ ಕೂಡ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಕಾಂಗ್ರೆಸ್ನವರು ಅವರು ಅಲ್ಲಿ MP ಚುನಾವಣೆ ಎದುರಿಸಿದ್ರು, ಅವರಿಗೂ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ವಿ. ಈಗ ಪಕ್ಷ BJP ಜೊತೆ ಅಲಯನ್ಸ್ ಆಗಿವಿ, ಇಲ್ಲಿ ನೀವು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಮಾಡಿರಿ ಅನ್ನೋಂಥದ್ದು. ಮೇಡಮ್, JDSಗೆ BJP ಜೊತೆ ಅಲಯನ್ಸ್ ಅನಿವಾರ್ಯನಾ? ಈಗ ಏನು ಮಾಡೋದು ಈಗ ನಾವು ಜಾತ್ಯತೀತ ಅಂತೇಳಿ ಕುಮಾರಣ್ಣವರು ಕಾಂಗ್ರೆಸ್ ಜೊತೆ ಕೂಡ ಅವರು ಸಪೋರ್ಟ್ ಮಾಡಿ ಯಾವಾಗ ಆಗಿದ್ರಲ್ಲ, ಮತ್ತು ಅವ್ರನ್ನ ಇಳಿಸಿದವ್ರು ಯಾರು? ಕುಮಾರಣ್ಣ ಅಧಿಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ರಲ್ಲ, ಕಾಂಗ್ರೆಸ್ ಜೊತೆ ಇದ್ಕೊಂಡು ಗ್ರಾಮೋತ್ಸವಗಳು, ಒಬ್ಬರು CM ಆಗಿ ಒಂದು ಗ್ರಾಮೋತ್ಸವ ಮಾಡಿ ಸಾಮಾನ್ಯ ಜನರಿಗೆ ಕೆಲಸ ಮಾಡೋದು ತಪ್ಪ? ಇವತ್ತು ಅಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಕಾಂಗ್ರೆಸ್ ಇಲ್ಲಾಂದ್ರೆ ಅನಿವಾರ್ಯ ಯಾರಾದರೂ ಒಬ್ಬರು ನಮಗೆ ಸಪೋರ್ಟ್ ಬೇಕಲ್ಲ. ಪ್ರಾದೇಶಿಕ ಪಕ್ಷ ಅಂದಾಗ ಅನಿವಾರ್ಯ ಅವರಿಗೆ ಸಪೋರ್ಟ್ ನಮ್ಮ ನಾಯಕರು ಕುಂತು ತೀರ್ಮಾನ ತಗೊಂಡದ್ದು ತಪ್ಪೇನದ? ಈಗ ಇವ್ರು ಬೇಡ ಅಂದ್ರೆ ಇನ್ನೊಬ್ರ ಅವಶ್ಯಕತೆ ಬೇಕಲ್ಲ ನಮಗೆ. ಹಂಗಾಗಿ ಅನಿವಾರ್ಯ ಈಗ ಅವ್ರ ಜೊತೆ ಹೋದ್ರೆ ನಮಗೇನು ತೊಂದರೆಗಳೇನಾಗಿಲ್ಲ. ಅವರು ಇವತ್ತು ಕೇಂದ್ರದಾಗ ಮಂತ್ರಿ ಆಗ್ಯಾರ, ಅವ್ರನ್ನ ಗುರುತಿಸಿ ಇವತ್ತು ಈಗ ಅಲ್ಲಿ ಕೇಂದ್ರದಾಗ ಮಂತ್ರಿ ಆಗ್ಯಾರ ಅಂತೇಳಿ ಏನು ನಮ್ಮ ರಾಜ್ಯನ ಮರ್ತಾರ ಅವರು? ಇಡೀ ನಮ್ಮ ರಾಜ್ಯದ ಸಮಸ್ಯೆಗಳನ್ನೇ ಜಾಸ್ತಿ ತಗೊಂಡು ಇವತ್ತು ನೋಡ್ರಿ ಅಷ್ಟು 4,000 ಬಸ್ಗಳು ಕೊಟ್ಟರು. ಮತ್ತು ಬೇರೆ ಬೇರೆ ಕೈಗಾರಿಕೆ ಭದ್ರಾವತಿಯಲ್ಲಿ ಒಂದು ನಾಮಕರಣ ಮಾಡಿ ಜೀವ ಕೊಟ್ಟರು. ಇದಕ್ಕೆ ಈ ರೀತಿ ಸಾಕಷ್ಟು ತೀರ್ಮಾನಗಳು ಕುಮಾರಣ್ಣವ್ರು ತಗೊಂತಾರಂದ್ರೆ ಅವ್ರು ರಾಜ್ಯಕ್ಕಾಗಿ ಕೇಂದ್ರ ಎಲ್ಲರೂ ಹೊರತಾಗಿ ದೇಶಕ್ಕಾಗಿ ಅನ್ನೋದಕ್ಕಿಂತ ರಾಜ್ಯಕ್ಕಾಗಿ ಜಾಸ್ತಿ ಅವ್ರು ಒತ್ತು ಕೊಡಕತ್ತಾರೆ. ಹಂಗಾಗಿ ಅನಿವಾರ್ಯತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇಂದ್ರಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ ಅಂತ ಹೇಳಿ JDSನ ಒಂದು ಕೆಲವು ಮಾತು ಇವಾಗ ಬರ್ತಾ ಇದೆ.
ಅದೇ ನಾವು ರಾಜ್ಯದ ಮಾತಾಡಿದಾಗ ಬರೇ ನಾನೊಬ್ಬ ಪಕ್ಷದಕ್ಕಾಗಿ ನಾನು ಕುಮಾರಣ್ಣ ಅಂತ ನಾನು ಅನ್ನೋದೇನು ದೊಡ್ಡ ಇದಾಗಲ್ಲ. ಆದರೆ ಇಡೀ ಪ್ರತಿಯೊಂದು ಮನೆ ಕೂಡ ಇವತ್ತು ಕುಮಾರಣ್ಣನ ಬಯಸ್ತದೆ. ಯಾಕಂದರೆ ಅವ್ರ ಅಧಿಕಾರದಾಗಿರಾಗ ಜ್ವಲಂತ ಸಮಸ್ಯೆಗಳನ್ನು ನೇರವಾಗಿ ರೈತರಲ್ಲಿ ಹೋಗಿ ಆ ಊರಿನಲ್ಲಿ ಗ್ರಾಮೋತ್ಸವ ಮಾಡಿ ಆ ಒಬ್ಬ ಬಡವ ಹೆಂಗೆ ಜೀವನ ಮಾಡ್ತಾನಂಥದ್ದನ್ನು ಅವರು ನೋಡಿ ಇವತ್ತು ಅವರು ಕಾರ್ಯಕ್ರಮಗಳು ಕೊಟ್ಟಾರೆ. ಸುಮ್ಮನೆ ಎಲ್ಲೇ ಕುಂತ್ಕೊಂಡು ಒಂದು ಯಾರ್ದ ಒಂದು ಅಡ್ವೈಸ್ ತಗೊಂಡು ಕಾರ್ಯಕ್ರಮಗಳು ಕೊಟ್ಟಿಲ್ಲ. ಅವರು ಸ್ವಂತ ಅನುಭವಿಸಿ ಅವ್ರ ಅನುಭವಗಳನ್ನು ನೋಡಿ ಇವತ್ತು ನೋಡಿ ಸುಮಾರು ಜನ ಬೆಳಿಗ್ಗೆ ಕರೆದ್ರೆ ಅಲ್ಲಿ ಪ್ರಚಾರ ತಗೊಳ್ಳಾರ್ದಂಥ ವ್ಯಕ್ತಿಗಳಲ್ಲಿ ಕುಮಾರಣ್ಣನಲ್ಲಿ ಆಶ್ರಯ ಕೇಳ್ತಿರ್ತಾರೆ. ವಿಕಲಚೇತನರಿರ್ಬೋದು, ಬಡವರಿರ್ಬೋದು, ಮಹಿಳೆಯರಿರ್ಬೋದು, ವಿಧವೆಯರಿರ್ಬೋದು, ಯಾರು ಸಂಕಷ್ಟಕ್ಕೊಳಗಾಗ್ಯಾರ ಅದು ಅವರೇನು ಇವ್ರು ದೊಡ್ಡ ಮಟ್ಟದ ಪ್ರಚಾರ ಸಿಗೋದಿಲ್ಲ. ಅವ್ರಿಗೇನು ಎಲ್ಲ ಹೇಳ್ಕೋದಿಲ್ಲ. ಎಲ್ಲ ಮೀಡಿಯಾದಲ್ಲಿ ಕುಂತ್ಕೊಂಡು ಕುಮಾರಣ್ಣ ನನಗೆ ಇದು ಕೊಟ್ಟ ಅದು ಕೊಟ್ಟ ಅಂತ ಹೇಳೋದಿಲ್ಲ. ಎಷ್ಟೋ ಸುಮಾರು ಕುಮಾರಣ್ಣ ಅವರಿಗೆ ಸಹಾಯ ಮಾಡಿದ್ವಿ ಇವತ್ತಿಗೂ ಇಲ್ಲ. ಅವ್ರ ಆತ್ಮದಲ್ಲಿ ಅದ, ಅವ್ರ ಮನೇಲಿದ್ದೆ ಕುಮಾರಣ್ಣಂದು ಫೋಟೋ ಅದು. ಅಷ್ಟು ಬಿಟ್ಟರೆ ಯಾವುದೇ ಪ್ರಚಾರ ತಗೊಳ್ಳೋಂಥ ನಾಯಕರು ನಮ್ಮವರಲ್ಲ. ಆದರೆ ನಿಜವಾಗ್ಲೂ ಕುಮಾರಣ್ಣ ರಾಜ್ಯಕ್ಕೆ ಬೇಕು. ನಿಮ್ಮ ಪ್ರಚಾರ ಇಲ್ಲದೆ ಜನಗಳಿಗೆ ಗೊತ್ತಾಗಲ್ಲ. ಹಾಗಿದ್ರೆ ನಿಮ್ಮ ನಾಯಕರು ಏನು ಕೆಲಸ ಮಾಡಿದ್ದಾರೆ ಅದನ್ನು ಪ್ರಚಾರ ಮಾಡುವಲ್ಲಿ ವಿಫಲರಾದರು ಅಂತ ಹೇಳ್ತಾ ಇದ್ದೀರಾ? ಸರ್, ನಾವು ಕುಮಾರಣ್ಣವರಿಗೆ ದೊಡ್ಡ ಮಟ್ಟದ ಪ್ರಚಾರ ನಾವು ಯಾರು ಹೆಲ್ಪ್ ತಗೊಂಡವರು ಕೊಟ್ಟಿರಲಿಕ್ಕಿಲ್ಲ. ಆದರೆ ಕುಮಾರಣ್ಣವರಾಗಲಿ, ದೇವೇಗೌಡರಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಜನರ ಮಧ್ಯೆ ಹೋದಾಗ ಜನ ಏನು ಪ್ರೀತಿ ತೋರಿಸ್ತಾರಲ್ಲ ಅದೇ ಪ್ರಚಾರ. ಯಾಕಂದರೆ ಅವರು ನಿಜವಾಗ್ಲೂ ಅವ್ರ ಕಡೆಯಿಂದ ಒಂದು ಸಹಾಯ ತಗೊಂಡು ಸಹಕಾರ ತಗೊಂಡಿರ್ತಾರೆ. ಅವರು ಪ್ರತ್ಯಕ್ಷ ಆದ ತಕ್ಷಣವೇ ದೇವರೇ ಬಂದರು ನಮ್ಮಲ್ಲಿಗೆ, ನಮಗೆ ಸಹಾಯ ಮಾಡಿ ದೇವ್ರು ಬಂದ್ರಪ್ಪ ಅಂತೇಳಿ ಅವರು ಮುಗಿ ಬೀಳ್ತಿರ್ತಾರೆ. ಹಂಗಾಗಿ ಅದೇ ಅವರಿಗೆ ಒಂದು ಅವರು ಪ್ರತಿಯೊಬ್ಬರು ಜನರ ಮನಸ್ಸಿನಲ್ಲಿ ಪ್ರಚಾರ ಅದ. ಆದರೆ ನಿಜವಾಗ್ಲೂ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಪ್ರಚಾರ ಕೊಟ್ಟು ಯಾವುದೇ ಕಾರಣಕ್ಕೂ ಒಂದು ಅವಕಾಶ ಕನ್ನಡಿಗರಿಗೆ ಕೊಡಬೇಕು, ಕುಮಾರಣ್ಣವರಿಗೆ ಅಧಿಕಾರ ಕೊಡಬೇಕನ್ನೋಂಥದ್ದು ನಂದು ಮತ್ತು ಇಡೀ ನಮ್ಮ ನಾಡಿನ ಜನತೆದು ಅದು. ಯಾಕಂದರೆ ರೈತರಿಗೆ ಮಾತು ಕೊಟ್ಟಿದ್ರು ಅವರು. ಯಾಕಂದರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಒಂದು ರೈತರ ಸಾಲ ಮನ್ನಾ ಒತ್ತಾಯಿಸಿ ಬೃಹತ್ ಸಮಾವೇಶ ಅಂತೇಳಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಕರೆದು ಆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೊಂದು ಕಾರಣ ಅದು. ಯಾಕಂದರೆ ಅವಾಗ ನಮ್ಮಲ್ಲಿ 9 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅಂಥ ರೈತರಿಗೆ ಅವರು ಸಿಂಧನೂರಲ್ಲಿ ಕಾರ್ಯಕ್ರಮ ಮಾಡಿ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಎಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ವೈಯಕ್ತಿಕ ಧನ ಸಹಾಯ ಮಾಡಿದ್ರು ಅವರಿಗೆ. ಮಾಡಿದಾಗ ನನ್ನ ಕ್ಷೇತ್ರದ 9 ಜನ ವಿಧವೆ ಮಹಿಳೆಯರಿಗೆಲ್ಲ ಅಕ್ಕ ತಂಗಿಯರಿಗೆ ಸಹಾಯ ಮಾಡಿದರು. ಹೆದರಬೇಡ್ರಿ ಅಂತೇಳಿ ಅವ್ರು ಮಾತು ಕೊಟ್ಟಿದ್ದರು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ದೇವದುರ್ಗದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಸನ್ಮಾನ್ಯ ಕುಮಾರಣ್ಣವ್ರನ್ನ ಕರೆದಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತು ಕೊಟ್ಟಿದ್ದರು, ನಾನೇನಾದರೂ ಅಧಿಕಾರಕ್ಕೆ ಬಂದರೆ ರಾಜ್ಯದ ಎಲ್ಲ ರೈತರ ಒಂದು ಸಾಲ ಮನ್ನಾ ಮಾಡ್ತೀನಿ, ಯಾರು ಆತ್ಮಹತ್ಯೆ ಮಾಡಿಕೋಬೇಡ್ರಿ, ಯಾರೂ ಧೃತಿಗೆಡಬೇಡ್ರಿ, ನಾನಿದ್ದೀನಿ ಅಂತೇಳಿ ಅವರೇನು ಆತ್ಮಹತ್ಯೆಗಳನ್ನು ನಿಂದಿರಿಸಿದ್ರು. ಅವರು ಅವತ್ತಿನ ರೈತರಿಗೇನು ಮಾತು ಕೊಟ್ಟು ದೊಡ್ಡ ಪ್ರಮಾಣದಾಗ ಆಗಂಥ ಅನಾಹುತನ ಕುಮಾರಣ್ಣವ್ರು ತಪ್ಪಿಸಿದ ಮೇಲೆ ದೇವರ ಆಶೀರ್ವಾದದಿಂದ ಅವರು ದೇವರ ಆಶೀರ್ವಾದ ಅನ್ಬೋದು. ಯಾಕಂದರೆ ಅವ್ರಿಗೆ ಬಹುಮತ ಇರಲಿಲ್ಲ. ಆದರೂ ಕೂಡ ಆ ಒಂದು ದೇವರ ಆಶೀರ್ವಾದದಿಂದ ಅವರು ಅಧಿಕಾರಕ್ಕೆ ಬಂದು ಸುಮಾರು 14 ತಿಂಗಳಲ್ಲಿ ಅವರು 25,000 ಕೋಟಿ ಕೊಟ್ಟು ಮಾತಿನಂಗೆ ಅವರು ನಡ್ಕೊಂಡ್ರಲ್ಲ ಅಂದಾಗ ಮತ್ತು ಇನ್ನು ಇದಕ್ಕಿಂತ ಹೆಚ್ಚಿನ ಒಂದು ದೇವ್ರು ಎಲ್ಲದರ ಅವಶ್ಯಕತೆ. ಈಗ ಪೂರ್ಣಾವಧಿ ಅಧಿಕಾರ ಸಿಕ್ಕರೆ ಇಡೀ ಎಲ್ಲ ಬರೇ ಬಡವರಿಗೆ ಸಹಾಯ ಮಾಡ್ತಾರೆ, ಏನೋ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತಲ್ಲ, ಸಾಕಷ್ಟು ಯೋಜನೆಗಳು ತರ್ತಾರೆ. ಇದಕ್ಕೆ ನೀರಾವರಿ ಇರ್ಬೋದು, ನದಿ ಜೋಡಣೆ ಕಾರ್ಯಕ್ರಮಗಳು, ಮತ್ತು ಇನ್ನೊಂದು ಏನಂತಂದರೆ ಅವರು ಪಂಚರತ್ನ ಒಂದು ಸ್ಕೀಮ್ ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಅದನ್ನು ನೋಡಿದಾಗ ಭಾಳಷ್ಟು ಇಡೀ ಏನು ಸಮಸ್ಯೆನೇ ಇಲ್ಲಪ್ಪ ಅಲ್ಲಿ ಆ ಥರ ಇದ್ದು ಆ ಯೋಜನೆಗಳು ಬರ್ತಾವೆ ನಮ್ಗೆ ಕುಮಾರಣ್ಣವ್ರು ಅಧಿಕಾರಕ್ಕೆ ಬಂದ್ರೆ ಅನ್ನೋದು ಪ್ರತಿಯೊಬ್ಬರು ಮನೆ ಮಾತದ. ಹಂಗಾಗಿ ಕುಮಾರಣ್ಣವರು ಒಂದು ರಾಜ್ಯಕ್ಕೆ ಬೇಕು ಅನ್ನೋಂಥದ್ದು ನನ್ನ ಒಂದು ದೃಢ ಒಂದು ಆಶೆ. ಮೇಡಮ್, ಈ JDS ಇವಾಗ ಸದ್ಯಕ್ಕೆ ಹಳೆಮೈಸೂರು ಭಾಗ ಬಿಟ್ಟು ಒಂದು ಅಲ್ಲಿ ಉತ್ತರ ಕರ್ನಾಟಕದ ಕೆಲವು ಕ್ಷೇತ್ರಗಳಿಗೆ JDS ಸಿಗತ್ತೆ. ಕರ್ನಾಟಕದ ಸಂಪೂರ್ಣವಾಗಿ JDS ಅನ್ನು ನೀವು ಹೇಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಅಥವಾ ಜಾಸ್ತಿ ಸಂಘಟನಾತ್ಮಕವಾಗಿ ಹೇಗೆ ಅದನ್ನು ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂತ? ಸರ್, ಏನಾಗಿದೆ, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ್ದು ಅಲ್ಲಿ JDS ಕುಗ್ಗ್ಯದ ಸಂಘಟನೆ ಆಗ್ತಾಯಿಲ್ಲ ಅಂತೇಳಿ ಏನೋ ನಾವು ಇವತ್ತು ಒಂದು ಪ್ರಶ್ನೆ ಅದ. ಆದರೆ ಅಲ್ಲಿ ಮೊದಲೆಲ್ಲ JDSೇ. ಈಗೇನು ಕಾಂಗ್ರೆಸ್ನಾಗ BJPಯಾಗ ಫ್ರಂಟ್ ಲೈನ್ ನಾಯಕರೇನು ಅದಾರಲ್ಲ ಎಲ್ಲರೂ JDSೇ ಅವರು.
ಅವರೆಲ್ಲ ಜೆ ಡಿ ಎಸ್ನಲ್ಲಿ ಬೆಳೆದು ಅವರೆಲ್ಲ ಅಧಿಕಾರ ತಗೊಂಡು ಇನ್ನೊಂದು ಪಕ್ಷಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಸಂಘಟನೆ ಒಂದು ಕೊರತೆ ಕಂಡಿರ್ಬೋದು. ಆದರೆ ಮತದಾರರು ಮಾತ್ರ ಜೆ ಡಿ ಎಸ್ ಕಾರ್ಯಕರ್ತರು ಮತದಾರರು ಜನ ಜೆ ಡಿ ಎಸ್ ಬಯಸಂಥವ್ರು ಇವತ್ತಿಗೂ ಅಲ್ಲಿ ಎಲ್ಲ ಸದೃಢ ಅದ. ಆದರೆ ನಾಯಕರುಗಳ ಕೊರತೆ ಅವ್ರನ್ನ ಸೃಷ್ಟಿ ಮಾಡೋಂಥದ್ದಾಗಬೇಕು. ಹಂಗಾಗಿ ನಾವು ಭಾಳ ಸಲ ಹೇಳಿವಿ. ಆದರೆ ಈ ಸಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಒತ್ತು ಕೊಡ್ತೀವಿ ಅಂತ ಹೇಳ್ಯಾರ ಕುಮಾರಣ್ಣವರು. ಮತ್ತು ಒತ್ತು ಅಂತಂದ್ರೆ ಏನಂದರೆ ಈಗ ಸದ್ಯ ಅವರ ಒಂದು ವ್ಯಾಪ್ತಿಯಲ್ಲಿ ಬರೋಂಥದ್ದು ಏನಾದ ನಮ್ಮ ಭಾಗಕ್ಕೆ ಕೊಡಬೇಕು. ಇಲ್ಲೆಲ್ಲ ಡೆವಲಪ್ ಆಗ್ಯದ, ಇಲ್ಲಿ ಪಕ್ಷ ಸದೃಢ ಅದಂದರೆ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೊಡಬೇಕು. ಬರೀ ನಾವು ಭಾಷಣ ಮಾಡ್ತೀವಿ ಅಂದರೆ ಭಾಷಣದಿಂದ ಯಾವತ್ತೂ ಇದಾಗಲ್ಲ. ಅವು ಕಾರ್ಯಕ್ರಮಗಳು ಕೊಡಬೇಕು. ಆ ಭಾಗದ ಜನ ಈ ಕಡೆ ಗುಳೆ ಹೋಗೋದನ್ನು ಅಲ್ಲೇ ನಿಂದಿರಿಸ್ಬೇಕು, ಕುಮಾರಣ್ಣವ್ರನ್ನ ನೆನೆಸ್ಬೇಕು. ಹಂಗಾಗಿ ಆ ಭಾಗದಾಗ ನಮ್ಮ ಜೆ ಡಿ ಎಸ್ ಕಟ್ಟೋಕ್ಕಾಗ್ತದೆ. ಒಂದು ವೇಳೆ ಇಲ್ಲ ಅಂತಂದರೆ ಪ್ರತಿ ಸಲನೂ ಇವರಿಗೆ ಅರ್ಧಂಬರ್ಧ ಅಧಿಕಾರ ಬರ್ತದ ಏನಪ್ಪ ಅನ್ನೋಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಕೊರಗಾದ. ಹಂಗಾಗಿ ನಮ್ಮ ಭಾಗದಾಗ ಈ ಸಲ ಒಳ್ಳೊಳ್ಳೆ ನಾಯಕರು ಬರಕತ್ತಾರ. ಅವರು ಕೂಡ ಈಗ ಅವಾಗ ನೋಡ್ರಿ ಸ್ವಲ್ಪ ಓಟುಗಳಲ್ಲಿ ಸೋತಂಥವ್ರು ಅದಾರ, ಭಾಳ ಕಡಿಮೆ ಓಟದಲ್ಲಿ ಸೋತಂಥ ನಾಯಕರು ಅದಾರ. ಈಗ ಅವರು ಮತ್ತೆ ಪುನಃ ಸಂಘಟನೆ ಮಾಡಿ ಮುಂದಿನ 28ಕ್ಕೆ ಎಲ್ಲರೂ ನಮ್ಮ ಭಾಗದಿಂದನೇ ಹೆಚ್ಚು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಿಂದನೇ ಅತಿ ಹೆಚ್ಚು ಶಾಸಕರು ಜೆ ಡಿ ಎಸ್ ಪಕ್ಷದವರೇ ಆಗ್ತಾರೆ ಅನ್ನೋಂಥ ನಂಬಿಕೆ ನಮಗೂ ಕೂಡ ಅದ. ಆದರೂ ಕೂಡ ಪಕ್ಷ ಜಾಸ್ತಿ ಒತ್ತು ಕೊಡಬೇಕು ಆ ಕಡೆ ಅನ್ನೋಂಥದ್ದು ನನ್ನ ಒತ್ತಾಯ. ಜೆ ಡಿ ಎಸ್ನ ಪ್ರಶ್ನಾತೀತ ನಾಯಕರು ದೇವೇಗೌಡರು, ನೀವು ಶಾಸಕಿ ಆದ ಮುಂಚೆ ಅಥವಾ ನಂತರ ಅವರ ಜೊತೆನ ಸಂಬಂಧ ನಿಮ್ಮ ಹೇಗಿತ್ತು? ಅವರು ದೊಡ್ಡ ಮೇರು ಪರ್ವತ. ಅವರಿಗೆ ನಮಗೆ ಸಂಬಂಧ ಅನ್ನೋದಕ್ಕಿಂತ ನಾವು ಅನ್ಕೋಬೋದು ಅವ್ರನ್ನ ಏನಾದರೂ ನಮ್ಮ ತಂದೆ ನಮ್ಮ ದೇವರು ಅಂಥೇಳಿ ಆ ರೀತಿ ನಾವು ನೋಡ್ಬೋದು. ಆದರೆ ನಾವು ಭಾಳ ಸಣ್ಣವರು, ನಮ್ಮಂಥವ್ರನ್ನ ಅವರು ಹೆಸರಿಡಿದು ಕರೀತಾರೆ. ನಾವು ಹೊರಗೆ ಹೋದ ತಕ್ಷಣ ಅವ್ರ ಮನೇಲಿ ಹೋದ ತಕ್ಷಣ ಕರೆಂಬಂದಾರಂದ್ರೆ ಒಂದು ಮಗಳ ಥರ ಕರೆದು ಬಾಮ ಅಂತ ಕೂಡಿಸಿ ಅಂತಾರೆ. ಅಂದ್ರೆ ನನ್ನೊಬ್ಬಕ್ಕಿಂದನೇ ಯಾವುದೇನೋ ಅವರಿಗೆ ದೊಡ್ಡ ಮಟ್ಟದ ಶಕ್ತಿ ಇಲ್ಲ. ಆದರೂ ಕೂಡ ಆ ಪ್ರೀತಿನ ನೋಡ್ತೀನಲ್ಲ, ನೋಡಿದಾಗ ನಮ್ಗೆ ತಂದೆ ಮಕ್ಕಳು ಒಂದು ಕುಟುಂಬದ ಒಬ್ಬ ಸದಸ್ಯಳೆ ಅನ್ನೋಂಥ ಭಾವನೆ ನನಗೆ ಬಂದು ನಿಜವಾಗ್ಲೂ ಅವ್ರನ್ನ ನಾನು ಯಾವತ್ತು ಯಾವ ರೀತಿ ನಾನು ಅವರಿಗೆ ಹೊಗಳಿದ್ರು, ಯಾವ ರೀತಿ ಅವ್ರನ್ನ ಪೂಜಿಸಿದ್ರು ಕಡಿಮೆ ಅನ್ನೋಂಥದ್ದು ನನ್ನ ಒಂದು ಭಾವನೆ. ನಾನಷ್ಟೇ ಅಲ್ಲ, ಇಡೀ ರಾಜ್ಯದ ಯಾರೇ ಹೋಗಲಿ ಅವರು ಮಾಜಿ ಪ್ರಧಾನಮಂತ್ರಿಗಳು, ವಯಸ್ಸಿನಲ್ಲಿ ಅಷ್ಟು ದೊಡ್ಡವರು ಆದರೂ ಕೂಡ ಅವರು ಎಲ್ಲರಿಗೊಂದು ಒಳ್ಳೆ ಮಾತು ಹೇಳ್ತಾರೆ. ಯಾವುದೋ ದ್ವೇಷ ತುಂಬಿ ಕಳಿಸೋದಿಲ್ಲ ಅವರು. ನಾವು ಏನಾರು ಹೇಳಕ್ಕೆ ಹೋದ್ವಿ, ಹಿಂಗೆ ಆಗ್ತದ ನಮ್ಮಲ್ಲಿ ಇಂಥವ್ರು ಕೆಲಸ ಮಾಡ್ತಿಲ್ಲ ಅಪ್ಪಾಜಿ ಹಿಂಗೆ ಅಂತ ಹೇಳಕ್ಕೆ ಹೋದ್ರೆ ಅದೆಲ್ಲ ಸರಿ ಹೋಗ್ತದ. ನಿಮ್ಮ ಕೆಲಸ ಮಾಡಿರಿ, ಜನರ ಮಧ್ಯೆ ಇರ್ರಿ, ಯಾವುದೇ ಕಾರಣಕ್ಕೂ ಎದುರುಬೇಡ್ರಿ, ಎದೆಗುಂದ್ಬೇಡ್ರಿ. ನಮಗೂ ಇವೆಲ್ಲ ಚಾಲೆಂಜ್. ನಾವು ಹೋರಾಟದಿಂದ ಬರಬೇಕು, ಹೋರಾಟದಿಂದ ಬಂದ ಪಕ್ಷ ನಮ್ಮದು, ನ್ಯಾಯಯುತವಾದ ಹೋರಾಟ ಇರಲಿ ಅಂತ ಅವ್ರು ಹೇಳಿ ಕಳಿಸ್ತಿರ್ತಾರೆ. ನಿಮಗೆ ಇತ್ತೀಚೆಗೆ ಯಾವ ಸಜೆಷನ್ ಕೊಟ್ಟರು? ನೀವು ಯಾವಾಗ ಭೇಟಿ ಮಾಡಿದ್ರಿ? ಅದೇ ಮೊನ್ನೆ ನಮ್ಮ ಈಗೇನು 18ನೇ ತಾರೀಕು ನಮ್ಮ ದೇವದುರ್ಗಕ್ಕೆ ಬಂದಿದ್ದರು ಅವರು. ದೇವದುರ್ಗಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದೆ. ಹೋಗಿ ಅಪ್ಪಾಜಿ ನಮ್ಮಲ್ಲಿ ಮೂರ್ತಿ ಮಾಡಿಸಿವಿ, ಹಂಗಾಗಿ ಅನಾವರಣಕ್ಕೆ ಬರಬೇಕು ಅಂತ ಹೇಳಿದಾಗ ಅವರು ಮೂರ್ತಿ ಮಾಡಿಸಿವಿ ಅಂದದಕ್ಕೆ ಅವರು ಖುಷಿ ಪಡಲಿಲ್ಲ. ಅವರೇನು ಹೇಳಿದ್ರು ಅಂತಂದರೆ, ನಾನು ನಿನ್ನ ಎಲೆಕ್ಷನ್ಗಿಂತ ಪೂರ್ವದಲ್ಲಿ ಬಂದು ದೇವದುರ್ಗ ಜನರಿಗೆ ಕರೆಮಗ ನಾನು ಟಿಕೆಟ್ ಕೊಡ್ತೀನಿ, ನೀವು ವೋಟ್ ಮಾಡಿ ಆ ಯಮ್ಮನ ಅತ್ಯಂತ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸ್ಕೊಡ್ರಿ ಅಂತೇಳಿ ಕೇಳಿ ಬಂದಿದ್ದೆಮ್ಮ. ಅವರು ನನ್ನ ಮಾತನ್ನು ಅವರು ಪಾಲಿಸ್ಯಾರ. ಅವರಿಗೆ ನಾನು ಕೈ ಮುಗಿದು ಕೃತಜ್ಞತೆ ಹೇಳಬೇಕು, ಅದಕ್ಕಾಗಿ ನಾನು ಖಂಡಿತವಾಗ್ಲೂ ಬರ್ತೀನಿ ಅನ್ನೋಂಥ ಮಾತು ಹೇಳಿದಾಗ ಭಾಳ ಖುಷಿ ಆಯಿತು ನಮಗೆ. ಈಗ ನಾನು ಮೊದಲೇ ಹೇಳಿದೆ, ಇದು ನಾವು ಯಾವತ್ತೂ ಪ್ರಚಾರಕ್ಕೆ ನಮ್ಮ ಪಕ್ಷದವರು ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿ ಆಳವಾಗಿ ಅಲ್ಲಿ ಏನಾದ ನಿಜ ಸ್ಥಿತಿಗೆ ನಮ್ಮವ್ರು ನಂಬ್ತಾರ ಅನ್ನೋಂಥದ್ದು. ದೇವೇಗೌಡರು ಇನ್ನೊಂದು ಮಾತು ಹೇಳಿದರು, ನೀನು ಹೆದರಬೇಡ, ನಿನ್ನ ಜೊತೇಲಿ ನೀನು ಆರಾಮಾಗಿ ನೀನು ಕೆಲಸ ಮಾಡು, ನನಗೆ ಅಲ್ಲಿ ಏನು ನಿನಗೆ ಸಮಸ್ಯೆ ಆಗ್ತಾವೆ ಎಲ್ಲ ನನಗೆ ಮನವರಿಕೆ ಅದ, ನನಗೆ ಗೊತ್ತದ, ಅದು ಏನಿಲ್ಲ ಅವೆಲ್ಲ ತಾತ್ಕಾಲಿಕ, ನಿನಗೆ ಒಳ್ಳೆ ದಿನ ಬರ್ತದೆ, ನೀನು ಆರಾಮಾಗಿರು, ಕೆಲಸ ಮಾಡು ಅಂತ ಹೇಳಿದರು ಸರ್. ಮೇಡಮ್, ನಿಮ್ಮ ಕ್ಷೇತ್ರದಲ್ಲಿನ ಒಂದು ಬಹುದೊಡ್ಡ ಸಮಸ್ಯೆ ಸ್ಯಾಂಡ್ ಮಾಫಿಯಾ. ನೀವೊಂಥರ ದುರ್ಗಿ ಥರ ನಿಂತು ಆ ಮಾಫಿಯಾನ ಒಬ್ಬರೇ ಚಾಲೆಂಜಿಂಗ್ ಆಗಿ ತೊಗೊಂಡು ಇದು ಮಾಡಿದ್ರಿ. ನಿಮ್ಗೆ ಜೀವ ಭಯ ಇತ್ತು ಅಂತಲೂ ರಿಪೋರ್ಟ್ ಬಂತು. ಏನು ಅನ್ನಿಸ್ತಾ ಇತ್ತು? ಭಯ ಆಗ್ತಾ ಇತ್ತಾ? ದುಃಖ ಆಯಿತಾ? ಕಣ್ಣೀರು ಬಂತ? ಏನು ಬಂತು ಮೇಡಮ್? ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಭಯ, ದುಃಖ, ಕಣ್ಣೀರು, ಅದ್ರ ಜೊತೆ ಧೈರ್ಯ ಕೂಡ ಬಂತು ನಮಗೆ. ಅವು ಫಸ್ಟ್ ಬರ್ತಾವ. ಏನು ಮಾಡೋದಪ್ಪ, ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನಮಗೆ ಜೀವಕ್ಕೆ ಧಕ್ಕೆ ಆಗ್ತದನ್ನಂಥದ್ದು ಮಾಹಿತಿಗಳು ಬಂದಾಗ ಆಕಸ್ಮಿಕವಾಗಿ ದುಃಖ ಬಂದಂಗೆ ಆಗ್ತದೆ. ಆದ್ರೆ ಏನಾಗ್ತದೆ ನೋಡೋಣ, ಜನರಿಗಿಂತ ಇದು ದೊಡ್ಡದಲ್ಲ. ಇವತ್ತು ನಾನು ಇಲ್ಲಿ ಅನ್ಯಾಯ ನಡೀತದಂದ್ರೆ ಅದನ್ನು
ವಿರೋಧಿಸ್ಬೇಕು. ಯಾಕಂದರೆ ಜನ ನನಗೆ ಅಧಿಕಾರ ಕೊಟ್ಟರೆ, ಅಧಿಕಾರದಲ್ಲಿ ಇದ್ದರೂ ಕೂಡ ನಡೀತದಂದರೆ, ಅಧಿಕಾರದಲ್ಲಿ ಇಲ್ಲ ಅಂದರೆ ನಡೀತದಂದರೆ ಯಾರ ಮೇಲೆ ನಾವು ಹೇಳ್ಬೋದು. ನಾವೇ ಅಧಿಕಾರದಲ್ಲಿ ಇದ್ದಾಗ ಕೂಡ ಆ ಥರ ಕ್ರಮಗಳು ನಡೀತೇವಂದ್ರೆ ಇದಕ್ಕೆ ಹೊಣೆ ಯಾರು ಅನ್ನೋಂಥದ್ದು ನಮಗೆ ಒಂದು ಕ್ವಶನ್ ಮೂಡಿದ ಸಂದರ್ಭದಲ್ಲಿ ನಾನು ಕೂಡ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬಂದ್ ಮಾಡೀನಿ. ಯಾವುದೇ ಕಾರಣಕ್ಕೂ ಹೋರಾಟ ಮಾಡೀನಿ. ಜನರಿಗೆ ನ್ಯಾಯ ಸಿಕ್ಕದ. ಯಾಕಂದರೆ ಕೃಷ್ಣಾ ನದಿನ ಬಗೆದು ದುಡ್ಡು ಮಾಡಿ ಇವತ್ತಿನ ದಿನಲೇ ಸಾಕಷ್ಟು ಆಸ್ತಿ ಪಾಸ್ತಿಗಳು ಮಾಡಿಕೊಂಡಂಥ ಉದಾಹರಣೆಗಳದವ. ನಾನು ಯಾರ ಹೆಸ್ರು ಹೇಳಕ್ಕೆ ಹೋದಲ್ಲ. ಹೆಸ್ರು ಹೇಳಿದಾಗ ನಾವು ದ್ವೇಷದ ಮಾತಾಡ್ತೀವಿ ಅನ್ನಿಸ್ತದ. ಅದು ನಮ್ಮ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತದ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋಂಥದ್ದು. ನಾವು ಬಡವರು ಸಾಮಾನ್ಯದವರು ಗೆದ್ದೀವಿ ಅಂದಾಗ ನಾವು ಪ್ರಾಮಾಣಿಕವಾಗಿ ದುಡಿಬೇಕು ಅನ್ನೋದು ನಮ್ಮ ಪಕ್ಷದ ಹೆಸರು ತರಬೇಕು, ನಮ್ಮ ಜನರ ಹೆಸರು ತರಬೇಕು. ಅವರಿಗಾಗಿ ನಾನು ದುಡಿಬೇಕು. ಯಾಕಂದರೆ ಗ್ರಾಮೋತ್ಸವ ನಾನು ಕೂಡ ಮಾಡಿದೆ. ಪ್ರತಿ ಹಳ್ಳಿ ಗ್ರಾಮೋತ್ಸವ ಮಾಡಿದಾಗ ನಾನು ಮಾತು ಕೊಟ್ಟಿದ್ದೆ ಜನರಿಗೆ, ಇವೆಲ್ಲ ಅಕ್ರಮ ಒಂದು ಚಟುವಟಿಕೆಗಳನ್ನು ಬಂದ್ ಮಾಡ್ತೀನಿ ಅಂತ ಹೇಳಿದ್ದೆ. ನಿಜವಾಗ್ಲೂ ನನಗೆ ಗ್ರಾಮೋತ್ಸವ ಸಂದರ್ಭದಲ್ಲಿ ಕೆಲವೊಂದು ಕಣ್ಣು ಕಟ್ಟಿದಂಥ ವಿಷಯಗಳು ಅಂದರೆ, ಒಬ್ಬ ತಾಯಿ ಬಂದು ಕೈ ಮುಗಿದು, ಅಮ್ಮ ನೀನು ಅಧಿಕಾರಕ್ಕೆ ಬಂದರೆ ಕೆಲವೊಂದು ಈ ಕುಡಿಯೋದು ಮಟಕ ಇದೆಲ್ಲ ಬಂದ್ ಮಾಡಬೇಕಂತ ಕೇಳಿದರು. ಯಾಕಂತಂತಂದರೆ ನಾನು ಹೌದಂತೇಳಿ ಆಶ್ಚರ್ಯ. ಅದಂದರೆ ನನ್ನ ಮಗ ಸತ್ತಾನ, ಆದರೆ ಇನ್ನೊಬ್ಬರು ಮಕ್ಕಳು ಹಾಳಾಗಬಾರ್ದು ಅಂತ ಈ ಮಾತು ನಿನಗೆ ಹೇಳ್ತೀನಿ ಅಮ್ಮ ಅಂತ ಹೇಳಿದಾಗ, ನೋಡ್ರಿ, ಒಬ್ಬ ಅವಿದ್ಯಾವಂತ ಮಹಿಳೆ ತನ್ನ ಮಗನಿಗಾಗಿ ಆಕೆ ಏನು ಕಷ್ಟಪಡ್ತಾ ಇಲ್ಲ. ಇನ್ನೊಬ್ಬರ ಮಕ್ಕಳಿಗಾಗಿ ಇನ್ನೊಬ್ಬರು ಮಕ್ಕಳು ಹಾಳಾಗಬಾರ್ದು, ಇನ್ನೊಬ್ಬರು ಮಕ್ಕಳು ಕುಡಿತಕ್ಕೊಳಗಾಗಬಾರ್ದು, ಈ ರೀತಿ ಅಕ್ರಮ ಚಟುವಟಿಕೆಗಳು ನಡಿಬಾರ್ದು ಅಂತ ಒಬ್ಬ ಮಹಿಳೆ ಕೇಳ್ತಾರಂದರೆ, ಇದು ಖಂಡಿತವಾಗ್ಲೂ ನಾನು ಅಧಿಕಾರಕ್ಕೆ ಬಂದರೆ ಇದನ್ನು ಮಾಡಬೇಕು ಅನ್ನೋಂಥದ್ದು ನಾನು ಒಂದು ಛಲ ತೊಟ್ಟಿದ್ದೆ. ಹಂಗಾಗಿ ನಾನು ಕೂಡ ಇದನ್ನು ಸಾಧ್ಯ ಆದಷ್ಟು ನನಗೆ ಕಣ್ಣಿಗೆ ಕಾಣ್ಲಾರ್ದು ಏನು ನಡೀತದ ಗೊತ್ತಿಲ್ಲ, ನನಗೆ ಗಮನಕ್ಕೆ ಬಂದದ್ದು ತಕ್ಷಣ ಎದ್ದು ಮಾಡಿ ಅದನ್ನು ಶಾಂತಿ ಆದ. ಇವಾಗ ದೇವ್ರ ಮಟ್ಕಾ ದಂಧೆ ಒಂದು ದೊಡ್ಡ ಜಾಲ, ನಿಮಗೆ ಅದನ್ನು ಎದುರಿಸೋ ಶಕ್ತಿ ಬಂತ? ಇಲ್ಲ, ಅದು ಯಾಕಂದರೆ ದೊಡ್ಡ ಜಾಲ ಅಂತ ಅದನ್ನು ಎದುರಿಸ್ಬೋದು. ಇಲಾಖೆ ಸಂಬಂಧಪಟ್ಟವ್ರ ಜವಾಬ್ದಾರಿ ಇರ್ತದೆ ಸರ್. ಅವರು ಕೂಡ ಅದನ್ನು ಎಲ್ಲಿ ಏನು ನಡೀತದ ಅನ್ನೋಂಥದ್ದು ನೋಡಿ ಅವರು ಅದನ್ನು ತಗೋಬೇಕಾಗ್ತದೆ. ಆದ್ರೆ ನಮಗೆ ಗಮನಕ್ಕೆ ಬಂದು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ಕರೆದು ಮಾತಾಡಿ ಇಂಥಲ್ಲಿ ಹಿಂಗೆ ನಡೀತದೆ, ಅದನ್ನು ಸ್ಟಾಪ್ ಮಾಡಿರಿ ಅಂತೇಳಿ ಮಾಡಿಸಿವಿ. ಮೇಡಮ್, 2025 ಜನವರಿ ತಿಂಗಳಲ್ಲಿ ನಿಮ್ಮ ಮನೆ ಮೇಲೆ ಅಟ್ಯಾಕ್ ಆಗತ್ತೆ. ಏನು ಮೇಡಮ್ ಅದು? ಇಲ್ಲ, ನನಗೆ ನಿಜವಾಗ್ಲೂ ಇವತ್ತಿಗೂ ನಾವು ಗೇಟ್ ಹಾಕೋದಿಲ್ಲ ಸರ್. ನಮ್ಮ ಮನೆ ಇರೋದೇ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ. ಯಾವುದೇ ಕಾರಣಕ್ಕೂ ನಮಗೆ ಆ ಥರ ಭಯಗಳಿಲ್ಲ. ಯಾವಾಗಲೂ ಜನ ಬರ್ತಾಯಿರ್ತಾರೆ ನಮಗೆ ಭೇಟಿಯಾಗಕ್ಕೆ. ಹಾಸ್ಪಿಟ್ಲಿಗೆ ಬಾಣಿತನ ಅದು ರಾತ್ರಿ ಟೈಮ್ ಬಂದ್ರಂದರೆ ಮನೆಗೆ ಬರ್ತಿರ್ತಾರೆ. ಹಂಗಾಗಿ ನಾವೇನು ಮಾಡ್ತೀವಿ, ಇವತ್ತಿಗೂ ಯಾರಾದರೂ ಬಂದರೆ ಅವರಿಗೆ ಬಿಸಿ ನೀರು, ಸಜ್ಜಕ, ತುಪ್ಪ ಈ ಥರ ಅವರಿಗೆ ತಕ್ಷಣ ಬಟ್ಟೆ, ಹಾಸಿಗೆಗಳು ಈ ಥರ ಕೊಡೋಂಥದ್ದು ಮೊದಲಿಂದ ರೂಢಿ ಅದ ನಮಗೆ. ಹಂಗಾಗಿ ನಾವು ಗೇಟ್ ಹಾಕಿ ಅವ್ರಿಗೆ ಇದು ಮಾಡೋದಿಲ್ಲ. ಇವತ್ತು ಶಾಸಕರಾದ್ರೂ ಕೂಡ ಗೇಟ್ ಓಪನ್ ಇರ್ತದೆ, ಸುಮ್ಮನೆ ಮುಂದಕ್ಕೆ ದಬ್ಬಿರ್ತಾರೆ. ಅವತ್ತು ನಾನು ನಮ್ಮ ತಮ್ಮನ ಮಗ ಇರ್ತಾನೆ, ತಮ್ಮನ ಮಕ್ಕಳು ಸಾಹೇಬ್ಗೌಡ, ಚೇತನಗೌಡ ಅಂತ ಇರ್ತಾರೆ, ಹುಡುಗರು PUC ಓದೋ ಹುಡುಗರು ನನ್ನ ರೂಮ್ನಲ್ಲೇ ಮಲಗಿದ್ರು. ಅವತ್ತು ನನಗೆ ನಿಜವಾಗ್ಲೂ ಅದು ಏನು ಗೊತ್ತೇ ಇಲ್ಲ ನನಗೆ. ಆ ಕಡೆ ಮುಖ ಮಾಡಿ ನಾ ಮಲಗಿನಿ ಅಷ್ಟೇ. ಬೆಳಗ್ಗೆ 6:30 ಆದರೂ ಕೂಡ ನನ್ನ ಯಾರೂ ಎಬ್ಬಿಸಿಲ್ಲ, ಎದ್ದಿಲ್ಲ. ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ಬೆಳಗ್ಗೆ ನಾನು 5 ಗಂಟೆಗೆ ಹೇಳೋ ರೂಢಿ ನಂದು. 5 ಗಂಟೆಗೆ ನಾನು ಎದ್ದಿಲ್ಲ. ಬೆಳಗ್ಗೆ ಎದ್ದು ನೋಡೋದ್ರಾಗೆ ಇಲ್ಲ, ಹಿಂಗೆ ಬಂದಿದ್ದರು, ಈ ಥರ ಹಿಂಗಾಯ್ತು, ಎಲ್ಲರೂ ಪೊಲೀಸ್ ಬಂದಿದ್ದರು, ನಾವೆಲ್ಲ ಅಡ್ಡಾಡಿದ್ವಿ, ಒಂದಿಬ್ಬರು ಗಾಡಿ ಮೇಲೆ ಹೋದ್ರು, ಸಿಗಲಿಲ್ಲ, ಹಂಗೆ ಹಿಂಗೆ ಅಂತೇಳಿ ಇವ್ರು ಹೇಳಿದ್ದು ನೋಡಿದ್ರಿ. ಆವಾಗ ನನಗೂ ಕೂಡ ಅದು ಏನೋ ಸ್ಪ್ರೇ ಮಾಡಿ ಸ್ವಲ್ಪ ಏನೋ ನಿದ್ದೆ ಬರೋಂಗೆ ಆಗಿತ್ತಂತ ನನಗನ್ನಿಸ್ತದೆ. ಅವ್ರು ಯಾಕೆ ಬಂದಿದ್ರು ಅಂತಲೂ ಗೊತ್ತಿಲ್ಲ ನಮಗೆ. ಕಳ್ತನಕ್ಕೆ ಬಂದರು, ಏನು ನಮಗೇನು ನಮ್ಮ ಬಗ್ಗೆ ಏನಾರ ತೊಂದರೆ ಕೊಡೋಕ್ಕೆ ಬಂದರೂ ಗೊತ್ತಿಲ್ಲ. ಆದರೆ ಅದು ಇವತ್ತಿಗೂ ನಿಗೂಢಾಗೆ ಉಳ್ದದ. ಅದು ತನಿಖೆ ಹಂತದಲ್ಲಿ ನಮ್ಮ ಅಧಿಕಾರಿಗಳು ಯಾವ ರೀತಿ ಪತ್ತೆ ಹಚ್ತಾರ ಗೊತ್ತಿಲ್ಲ. ಇವತ್ತಿಗೆ ಕೂಡ ಅದು ಏನು ಇನ್ನೂ ಯಾವುದು ಗೊತ್ತಾಗಿಲ್ಲ. ದೇವದುರ್ಗ ಜನತೆಗೆ ನಿಮ್ಮ ಕನಸುಗಳೇನು? ಮುಂದಿನ ಒಂದು 10 ವರ್ಷಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೈಗಾರಿಕೆದು ಹೇಳಿದ್ರಿ, ಬೇರೆ ಕನಸುಗಳೇನಿದೆ? ನಮಗೆ ಶಿಕ್ಷಣ ಸುಧಾರಣೆ ಆಗಬೇಕು. ನನ್ನ ನಿಜವಾಗ್ಲೂ ಸಾಕಷ್ಟು ಕನಸುಗಳದ. ಮಾದರಿ ತಾಲೂಕು ಆಗಬೇಕು. 5 ವರ್ಷದಲ್ಲೇ ಬಂದು ಇನ್ನೊಂದು 5 ವರ್ಷಕ್ಕೆ ಯಾವ್ಯಾವ ಕೆಲಸ ತೊಗೋಬೇಕಾದ್ರೂ ಎಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನೋಡೋಂಥದ್ದು ಆಗಬೇಕು. ಬೇರೆಯವ್ರು ಬಂದು ನಮ್ಮ ತಾಲೂಕನ್ನು ಒಂದು ಹೊಗಳಬೇಕು, ನೋಡಬೇಕು ಅನ್ನೋಂಥದ್ದು ಕನಸು ಇಟ್ಕೊಂಡಿದ್ದೆ. ಹಾಗಾದರೆ ಈಗ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಆ ಕನಸುಗಳು ನನಸಾಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಾನೊಂದು ಕನಸು ಇದ್ದೇ ಇರ್ತದೆ. ಅದನ್ನು ಏನಪ್ಪ ಅಂತಂದರೆ ನೋಡ್ರಿ,
ದೇವದುರ್ಗ ಇತಿಹಾಸ ಇರ್ತಕ್ಕಂಥ ಒಂದು ತಾಲೂಕು ನಮ್ಮದು, ದೇವರುಗಳ ನಾಡು ಅಂತ ಕರಿತೀವಿ. ಅಲ್ಲೆಲ್ಲ ಒಂದು ಪ್ರವಾಸೋದ್ಯಮ ಒಂದು ಆಗಬೇಕು, ಮುಂದುವರಿಬೇಕು. ಯಾಕಂದರೆ ಸಾಕಷ್ಟು ಸುಮಾರು ದೇವಸ್ಥಾನಗಳು, ಇತಿಹಾಸ ಇರೋಂಥ ದೇವಸ್ಥಾನಗಳಿಗೆ, ಗಬ್ಬೂರು, ಹಂಪಿ, 2ನೇ ಹಂಪಿ ಅಂತಾರೆ, ಅಲ್ಲಿ ಬಬ್ರುವಾಹನ ಒಂದು ಕುದುರೆ ಕಟ್ಟಿ ಹಾಕಿದಂಥದ್ದು ಅಲ್ಲೆಲ್ಲ ಇವತ್ತಿಗೂ ಈಗ ಹಂಪಿಗೆ ಹೆಂಗೆ ಸಿಗ್ತಾವೆ ಹಂಗೆ ಮುಳುಗಿದಂಥ ಒಂದು ಅವಶೇಷಗಳದವ, ಒಂದು ಕಟ್ಟಡಗಳದವ. ಆದರೆ ನಮ್ಮಲ್ಲಿ ಅಲ್ಲಮಪ್ರಭು ದೇವಸ್ಥಾನ ಅದ, ಅಲ್ಲಿ ನಮ್ಮ ಗೂಗಲ್ ಅಲ್ಲಮಪ್ರಭು ದೇವಸ್ಥಾನ ಅದ, ಅದು ಕೂಡ ಇತಿಹಾಸ ಇರೋಂಥದ್ದು. ಮತ್ತು ನಮ್ಮಲ್ಲಿ ಆಣೆ ಮಲ್ಲೇಶ್ವರ ದೇವಸ್ಥಾನ, ಉತ್ತರಕಾಶಿ ಅಂತ ಕರಿತೀವಿ ನಾವು. ಸುಮಾರು ಸಾವಿರಾರು ಜನ ಸಂಕ್ರಾಂತಿಗೆ ಬಂದು ಅಲ್ಲಿ ಪುಣ್ಯ ಸ್ನಾನ ಮಾಡೋಂಥ ಒಂದು ಪ್ರತೀತಿ ಅದ. ಗಡ್ಡೆಗುಳಿ ಬಸವೇಶ್ವರ ಅಂತ, ಅಲ್ಲಿ ಕೂಡ ಕೃಷ್ಣಾ ನದಿ ತೀರದಲ್ಲಿ ಅದು ಇರೋದ್ರಿಂದ ಅಲ್ಲಿ ಕೂಡ ಡೆವಲಪ್ ಮಾಡಬೇಕು ಅನ್ನೋಂಥದ್ದು. ಇಂಥವೆಲ್ಲ ಮಾಡಿ ಜಾಸ್ತಿ ಪ್ರವಾಸೋದ್ಯಮ ಸೆಳಿಬೇಕು ನಮ್ಮ ತಾಲೂಕಿಗೆ ಅನ್ನೋಂಥದ್ದೊಂದು ಕನಸದ. ಮತ್ತು B.Ed ಕಾಲೇಜ್ಗಳಾಗಬೇಕು, ಕೇಂದ್ರೀಯ ವಿಶ್ವವಿದ್ಯಾಲಯಗಳಾಗಬೇಕು, ಮತ್ತು ಇನ್ನು ಉಳಿದಂಥ ನೀರಾವರಿ ಆಗಬೇಕು, ಕೈಗಾರಿಕೆಗಳಂತೂ ಆಗಲೇಬೇಕು. ನಮ್ಮವ್ರು ಯಾರು ಗುಳೆ ಹೋಗ್ತಾರ ಅನ್ನೋಂಥದ್ದು ಆಗಬಾರ್ದು. ಹೊರಗಿನವ್ರು ಬಂದು ನಮ್ಮಲ್ಲಿದ್ದು ಅವರು ಆಶ್ರಯ ಪಡ್ಕೊಂಡು ಅವರು ನಮ್ಮ ತಾಲೂಕನ್ನು ಡೆವಲಪ್ ಮಾಡಬೇಕನ್ನೋಂಥ ಕನಸು ಕೂಡ ಅದು ಸರ್ ನನಗೆ. ಹಂಗಾಗಿ ಹೆಚ್ಚಿನ ಒಂದು ಮಹಿಳೆಯರಿಗೆ ಕೆಲಸ ಸಿಗಬೇಕು, ನಮ್ಮಲ್ಲಿ ಸ್ವಾವಲಂಬಿಗಳಾಗಿ ಬದುಕಬೇಕು. ಮತ್ತು ಹಾಸ್ಪಿಟ್ಲ್ಗಳು ದೊಡ್ಡ ಪ್ರಮಾಣದಾಗ ಹಾಸ್ಪಿಟ್ಲ್ಗಳು ಆಗಬೇಕು. ನಮ್ಮಲ್ಲಿ ಇವತ್ತಿಗೂ ಹಾಸ್ಪಿಟ್ಲ್ಗಳ ಕೊರತೆ ಅದ. ನಮ್ಮ ರಾಯಚೂರಿಗೆ ಏಮ್ಸ್ ಹೋರಾಟ ಸಾಕಷ್ಟು ವರ್ಷಗಟ್ಟಲೆ ನಡೆಯಕತ್ತದ. ಅದನ್ನು ಯಾವುದೇ ಸರ್ಕಾರ ಬಂದ್ರೆ ಕಿವಿಯಾಗಿ ಹಾಕೊಂಡಿಲ್ಲ. ಅದು ಕೂಡ ಅದನ್ನು ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ. ಕುಮಾರಣ್ಣನವ್ರ ಹತ್ರ ಏಮ್ಸ್ ಬಗ್ಗೆ ಡಿಸ್ಕಷನ್ ಏಮ್ಸ್ ಬಗ್ಗೆ ಮಾತಾಡಿ ಡಿಸ್ಕಸ್ ಮಾಡಿವಿ. ಹಂಗಾಗಿ ಇಲ್ಲೇನಾಗ್ತದಂದ್ರೆ ಮೇಲೆ ಕೇಂದ್ರದಾಗ ಒಂದು ಸರ್ಕಾರ, ಇಲ್ಲೊಂದು ಸರ್ಕಾರ, ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು ಆಗಬಾರ್ದು. ಜನರಿಗಾಗಿ, ನಮ್ಮ ಹಿಂದುಳಿದ ಜಿಲ್ಲೆಗಾಗಿ ಆ ಒಂದು ಏಮ್ಸ್ ಕೊಡ್ಬೇಕನ್ನೋಂಥದ್ದು ನಮ್ಮದು ದೊಡ್ಡ ಕನಸದ. ಈ ರೀತಿ ಸುಮಾರು ಕನಸುಗಳು ಒಂದಲ್ಲ ಎರಡಲ್ಲ ಮಾದರಿ ಕ್ಷೇತ್ರನ ಮಾಡಿ ನಮ್ಮ ಕ್ಷೇತ್ರ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣದಿಂದ ಮುಂದೆ ಬರಬೇಕು ಅನ್ನೋಂಥದ್ದು. ಮತ್ತು ರೈತರಿಗೆ ಕೂಡ ಅವ್ರು ಬೆಳೆದಂಥ ಬೆಳೆ ಅಲ್ಲೇ ಮಾರಾಟ ಆಗಬೇಕು, ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಆಗಬೇಕು, ಮಾಡಬೇಕು ಅನ್ನೋಂಥ ಕನಸಾದ. ಸುಮಾರು ಕನಸುಗಳದಾವೆ ಸರ್ ನನಗೆ. ಮೇಡಮ್, ಕರಿಯಮ್ಮ ನಾಯಕ್ ಇತ್ತೀಚೆಗೆ ತುಂಬ ಸುದ್ದಿ ಆಗಿದ್ದು ಅಂದರೆ KDP ಮೀಟಿಂಗ್ನಲ್ಲಿ ನೀವು ಕಣ್ಣೀರು ಹಾಕಿದ್ದು. ಯಾಕೆ ಮೇಡಮ್ ಕಣ್ಣೀರು ಬಂತು? ನೀವು ನೆಲದ ಮೇಲೆ ಕೂತು ಅಲ್ಲೇ ಪ್ರೊಟೆಸ್ಟ್ ಮಾಡಿದ್ರಿ? ಇಲ್ಲ, ನಾನು KDP ಮೀಟಿಂಗ್ನಲ್ಲಿ ಕಣ್ಣೀರು ಹಾಕಲಿಲ್ಲ. ಅಲ್ಲಿ ಏನು ಮಾಡಿದೆ ಅಂತಂದರೆ ಕೇಳಿದೆ, ನ್ಯಾಯ ಕೇಳಿದೆ. ನಮ್ಮ ದೇವದುರ್ಗದಲ್ಲಿ ಹಿಂದುಳಿದ ಒಂದು ತಾಲೂಕಿಗೆ 40 ಕಿಲೋಮೀಟ್ರ್ ಅಂತರದಲ್ಲಿ 2 ಟೋಲು ಹಾಕಿರಿ, ಅದರ ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ಹೋರಾಟಗಳಾದರೂ ಕೂಡ ಅವ್ರ ಮೇಲೆ ಕೇಸ್ಗಳು ಬುಕ್ ಆಗ್ಯಾವ. ರೈತರ ಮೇಲೆ ಯಾವುದೇ, ನಾನೇನು ಹೇಳಿದ್ನಲ್ಲ, ಯಾವುದೋ ಕೈಗಾರಿಕೆ ಇಲ್ಲ, ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ, ಯಾವುದು ಬಿಸ್ನೆಸ್ ಇಲ್ಲ. ನಮ್ಮಲ್ಲಿ ರೈತರು ಈಗ ಎಲ್ಲೋ ಬೋರ್ಡು ಗಾಡಿಗಳು ತಗೊಂಡು ಕೃಷಿ ಕೆಲಸಕ್ಕೆ ಬಳಸ್ಕೊಂತಾರೆ, ಮತ್ತು ಲೇಬರ್ಗಳನ್ನು ಕರ್ಕೊಂಡೋಗಿ ಕೃಷಿ ಕೆಲಸಕ್ಕೆ ಬಳಸ್ಕೊಂತಾರೆ. ಇಂಥವ್ರಿಗೆಲ್ಲ ನೀವು ತಗೊಳ್ಳೋದು ಬೇಡ, ಯಾವುದೇ ಕಾರಣಕ್ಕೆ ಇದು ಟೋಲ್ ಬೇಡ ಅನ್ನೋಂಥದ್ದು ಒಂದು ಪ್ರತಿಭಟನೆ ಮಾಡಿದಾಗ ಅವರು ಅಲ್ಲಿ ನಮ್ಮ ಮಿನಿಸ್ಟ್ರು ಏನು ಹೇಳಿದ್ರು ಅಂದರೆ, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಉಸ್ತುವಾರಿ ಸಚಿವರು, ಇಲ್ಲಮ್ಮ ತಾತ್ಕಾಲಿಕ ರದ್ದು ಮಾಡೋಣ, ಅದನ್ನು ಸರ್ಕಾರದ ಮಟ್ಟದಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ತೀವಿ ಅಂತ ಅವ್ರು ಹೇಳಿದ ತಕ್ಷಣವೇ ಇದೇ ಕ್ಷಣದಲ್ಲಿ ರದ್ದು ಮಾಡಿವಿ ಅಂತ ಅವ್ರು ಹೇಳಿದರು ಸರ್. ಹೇಳಿದ ಮೇಲೆ ನಾನು ಅದನ್ನು ನನ್ನ ದೇವದುರ್ಗ ಮಧ್ಯೆ ಬರೋಂಥ ಸಂದರ್ಭದಲ್ಲೇ ಅಲ್ಲೇ ರೋಡಿಗೆ ಟೋಲ್ ಇರೋದ್ರಿಂದ ಮತ್ತೆ ಅಲ್ಲಿ ಪುನಃ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ರು ಆ ಟೋಲಿಗೆ. ಇಲ್ಲ, ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡ್ರಿ ಅಂತೇಳಿ ನಾನು ಅಲ್ಲೇ ಒಂದು ಹೋರಾಟಕ್ಕೆ ಕೂತಿದ್ವಿ. ಅಹೋರಾತ್ರಿ ಧರಣಿಗೆ ಕುಂತಿದ್ವಿ. ಕುಂತ್ಮೇಲೆ ಮತ್ತೆ ಇವರೆಲ್ಲರೂ ಒಂದು ದಿನ ಆದರೂ ಕೂಡ ಒಬ್ಬ ಮಹಿಳೆ, ಒಬ್ಬರು ಶಾಸಕರು ರಸ್ತೆ ಮೇಲೆ ಅವರು ಅಂಥ ಮಳೆಯ ಚಳಿಯಾಗ ಮಲಿಗ್ಯಾರ, ಅವರಿಗೆ ಒಂದು ಗೌರವ ಕೊಡೋಣ ಅನ್ನೋಂಥದ್ದು ಕೂಡ ಯಾವ ಜಿಲ್ಲಾಧಿಕಾರಿಗಳಿಗಾಗಲಿ, SP ಅವರಿಗೆ ಆಗಲಿ, ಮತ್ತು ಮಿನಿಸ್ಟ್ರಿಗಾಗಲಿ, ಕಾಂಗ್ರೆಸ್ನವ್ರಿಗೆ ಯಾರೇ ಲೀಡರ್ಗಳು ಬಂದು ಸೌಜನ್ಯಕ್ಕೆ, ಯಾಕಂದ್ರೆ ಇದು ಒಂದು ಪಕ್ಷಕ್ಕಾಗಿ ಕೂತಿಲ್ಲ, ನಾನೊಬ್ಬ JDS MLA ಅಂತ ಕೂತಿಲ್ಲ, ನಾನು ಇಡೀ ಒಂದು ದೇವದುರ್ಗದ ಜನರಿಗಾಗಿ ಒಬ್ಬ ಶಾಸಕರು ಆ ಒಂದು ಸ್ಥಾನದಲ್ಲಿರೋದ್ರಿಂದ ನಾನು ಕೂತಿದ್ದೆ. ಆದರೆ ಅವರು ಅದನ್ನು ಆ ರೀತಿ ಭಾಳ ಕೀಳಾಗಿ ತೊಗೊಂಡ್ರಲ್ಲ. ಒಂದು ದಿನ ಆದಮೇಲೆ ಅವ್ರು ಫೋನ್ ಮಾಡಿ, ಇಲ್ಲ ಡೇಟ್ ಫಿಕ್ಸ್ ಮಾಡಿವಿ, ತೆಕ್ಕೊಳ್ರಿ ಅಂತೇಳಿ ತಹಸೀಲ್ದಾರ್ ಮುಖಾಂತರ ನನ್ನ, ಈಗ ಒಬ್ಬರು ಶಾಸಕರು ಕುಂತೀವಿ ಅಂದ್ರೆ ಜಿಲ್ಲಾಧಿಕಾರಿಗಳು ಬಂದು ಮನವರಿಕೆ ಮಾಡಿ ಕೊಡ್ಬೇಕು. ಹಂಗೆ ನೋಡಿದರೆ ಅವರು ಕೂಡ, ಯಾಕೆ ಮೇಡಮ್ ನಾನು ಯಾಕೆ ಬರಬೇಕು, ಅಲ್ಲಿ ನಮ್ಮ ತಹಸೀಲ್ದಾರ್ ಇಲ್ವಾ, ಅವ್ರು ಮಾಡ್ತಾರ ಅಂತೇಳಿ ಈ ಥರ ಮಾತುಗಳು ಆಡಿದ್ದು ನೋಡಿದರೆ ನೋವು ಅನಿಸಿತ್ತು ನನಗೆ. ಆದರೂ ಕೂಡ ಅಧಿಕಾರಿಗಳ ವಿರುದ್ಧ ಅವ್ರ ಕೆಲಸ ಕಾರ್ಯಗಳೇನಾವು ಬಿಡು, ಯಾಕೆ ನಾನು ಅಂದ್ಕೊಂಡು ಅವರು ನಮ್ಮ ತಹಸೀಲ್ದಾರ್ ಅವ್ರು ಹೇಳಿದರೆ ನಾನು ಅದನ್ನು ಹೋರಾಟ ಹಿಂದಕ್ಕೆ ತೆಕ್ಕೊಂಡಿದ್ದೆ. ನಾನು ನಿಜವಾಗಿ ಕಣ್ಣಾಗ ನೀರು ಬಂದದ್ದು ನಿನ್ನೆ
ಅವರು ಹೇಳಿದ ಆಶ್ವಾಸನೆ ಸುಳ್ಳಾಯ್ತಲ್ಲ ಅಂದಾಗ ನನಗೆ ನಿಜವಾಗ್ಲೂ ಕಣ್ಣಾಗ ನೀರು ಇನ್ನೇನಪ್ಪ ಇನ್ನೇನು ಹೋರಾಟಕ್ಕನೇ ಬೆಲೆ ಇಲ್ಲ ಅಂದಮೇಲೆ ಈಗ ಹೋರಾಟ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದ ಮುಖಾಂತರ ಕೊಡಿಸ್ಯಾರ ಗಾಂಧೀಜಿ ಅಂತವರು. ಆದರೆ ಇವತ್ತು ನಮಗೊಂದು ಹೋರಾಟಕ್ಕೆ ಬೆಲೆ ಇಲ್ಲೇನು. ಒಂದು 2 ಟೋಲ್ ಪ್ರೈವೇಟ್ ಏಜೆನ್ಸಿಗೆ ಆಗ್ಯದ ಅದು. ಮತ್ತು ಒಂದು ಅದೇನು 46 ಕೋಟಿಗೆ ಅದು ಡಾಂಬರೀಕರಣಕ್ಕಾಗಿ ಆ ಟೋಲ್ ನಿರ್ಮಾಣ ಮಾಡಿಕೊಂಡಾರ. ಮತ್ತು ಇವತ್ತಿಗೂ ಅದು ಎಲ್ಲ ರಸ್ತೆ ವ್ಯವಸ್ಥೆ ಹಾಳಾಗಿ ಹೋಗ್ಯದ 1 ವರ್ಷದೊಳಗಡೆ. ಆದರೆ ಇವರು ಇಷ್ಟು ನಾವು ಹೋರಾಟ ಮಾಡಿದರೆ ಇಲ್ಲಿ ಸಚಿವರೆಲ್ಲರೂ ಕುಂತ್ಕೊಂಡು ಸಭೆ ಕರೆದು ಈ ಒಂದು ಮೀಟಿಂಗಿಗೆ ಅರ್ಥ ಇತ್ತಾ? ಸರ್ಕಾರ ಶಾಸಕೀಯ ಒಂದು ಧರಣಿ ಅಥವಾ ಹೋರಾಟಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂದರೆ ಜನಸಾಮಾನ್ಯ ಆಗಿದ್ರೆ ಹೇಗಿರಬೇಕು? ಇಲ್ಲ, ಜನಸಾಮಾನ್ಯರ ಮೇಲೆ ಕೇಸ್ ಹಾಕ್ಯಾರ ಸರ್. ಈಗಾಗಲೇ ಅಲ್ಲಿ ಜನಸಾಮಾನ್ಯರು ಕೂಡ ಹೋರಾಟ ಮಾಡಿದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ ಮೇಲೇ ನಾನು ಅವರು ಈ ಥರ ಧೋರಣೆನ ಖಂಡಿಸಿ ನಾನು ಕೂಡ ಹೋರಾಟ ಮಾಡಿದೆ. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಮಹಿಳಾ ಶಾಸಕರು ಕೂತಾಳ ಅಂತೇಳಿ ಅದನ್ನು ಅವರು ಪರಿಗಣಿಸ್ತಾರ ಸರ್ಕಾರ, ಅದನ್ನು ಕಣ್ಣಾರು ನೋಡಲಿಕ್ಕಿಲ್ಲ. ಯಾಕಂತಂದ್ರೆ ಈಗ ನೋಡ್ರಿ, ನಮ್ಮ ದರ್ಶನ್ ಪುಟ್ಟಣ್ಣಯ್ಯವರು ಹೋರಾಟಕ್ಕೆ ಕುಂತಾಗ ಅವರು ಟೋಲ್ ತೆರವು ಮಾಡಿದ್ರು ಅಲ್ಲಿ. ಅದ್ರಂಗೆ ನಮ್ಮದು ಕೂಡ ತೆರವು ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತಾರನ್ನಂಥ ಒಂದು ಆಸೆ ಇಟ್ಕೊಂಡು ನಾನು ಕಷ್ಟಪಟ್ಟಿದ್ದೆ. ಆದರೆ ನನಗಾಗಿ ಅಲ್ಲ, ಜನರಿಗಾಗಿ. ಆದರೆ ಇವರು ಮತ್ತೆ ರೂಲ್ಸ್ ಹೇಳ್ತಾರ, ನನ್ನ ಕರೆದು ರೂಲ್ಸ್ ಹೇಳೋರು ನಾನು ಕರಿಬೇಕಾಗಿತ್ತು. ಇವರು ರೂಲ್ಸ್ ಹೇಳಿ ನಾನು ಹೋರಾಟಕ್ಕೆ ಕುಂತಾಗ ಆಯ್ತು ಅವ್ರು ನಿಮ್ಮಿಷ್ಟ ನಾವು ಮಾಡಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಮತ್ತೆ ರೂಲ್ಸ್ ಹೇಳಿ ಇಲ್ಲ, ಅದು ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಡಾಂಬರೀಕರಣ ಆಗ್ಯದ, ನಾವು ಅದು ಮಾಡಿವಿ ಇದು ಮಾಡಿವಿ, ನಾವು ಸಾಲದಾಗಿದ್ವಿ, ಸಾಲ ಕಟ್ಟೋರು ಯಾರು, ಈ ಥರ ಅವ್ರು ಮಾತಾಡಿದಾಗ ನಾನು ಇನ್ನೂ ಯಾವ ರೀತಿ ಹೋರಾಟ ಮಾಡಬೇಕು, ನಾನು ಜನರಿಗೆ ಏನು ಮಾತು ಉಳಿಸ್ಕೋಬೇಕು ಅನ್ನೋಂಥದ್ದು ನಿಜವಾಗ್ಲೂ ನನಗೆ ನಿನ್ನೆ ಕಣ್ಣೀರು ಬಂತು ಹೊರತಾಗಿ ಅವ್ರು ಮಾಡೋದಕ್ಕೆ. ಯಾಕಂದರೆ ನಾನು ಕಣ್ಣೀರು ರಾಜಕೀಯ ಯಾವತ್ತೂ ಮಾಡೋದಿಲ್ಲ. ನನ್ನ ಜನರಿಗಾಗಿ, ಜನ ಏನು ದಾರಿ ತೋರಿಸ್ತಾರೆ ಅವರಿಗಾಗಿ ಇದ್ದೀವಿ. ನಾನು ಪ್ರಾಮಾಣಿಕವಾಗಿ ಒಂದು ಸತ್ಯದ ದಾರಿಯಲ್ಲಿ ನಾನು ನಡೆಯಕತ್ತೀನಿ, ಯಾರಿಗೆ ನೆದರಕ್ಕೆ ಹೋಗೋದಿಲ್ಲ. ಆದರೆ ನಿಜವಾಗ್ಲೂ ನಿನ್ನೆಯಿಂದ ಇವತ್ತಿನವರೆಗೆ ನಾನು ಒಂದು ಕ್ಷಣನೂ ಮೀಟಿಂಗ್ ಮುಗಿದ ಮೇಲೆ ನಾನು ಇರೋದೇ ಇಲ್ಲ. ಆದರೆ ನಿನ್ನೆ ನನ್ನ ಮೀಟಿಂಗ್ ಮುಗಿದ್ರೂ ಇವತ್ತಿನವರೆಗೆ ನಾನು ಬೆಂಗಳೂರಾಗಿದ್ದೀನಿ ಅಂದರೆ ನಿಜವಾಗ್ಲೂ ಬೇಸರ ಅನ್ಸಕತ್ತದ. ನಮ್ಮ ಪಕ್ಷದ ವರಿಷ್ಠರಿಗೆ ಕೂಡ ಭೇಟಿಯಾಗಿ ಇದೊಂದೇ ಅಂತಲ್ಲ, ಸುಮಾರು ಹೋರಾಟಗಳದವು, ಇದೊಂದೇ ಅಂತಲ್ಲ ಸರ್. ಈಗ ಯಾವುದೋ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ತರ್ತಾರೆ, ಮಾಹಿತಿ ತಗೊಳ್ಳಿ. ನಾವು ತಪ್ಪು ಮಾಡಿದರೆ ನಮ್ಮ ಮೇಲೆ ಕೇಸ್ ಬುಕ್ ಮಾಡಲಿ. ಪಿ ಎಗಳ ಮೇಲೆ ಅಟ್ರಾಸಿಟಿ ಬುಕ್ ಮಾಡ್ತಾರೆ ಅಂದರೆ ನಾನೇ ಒಬ್ಬ ಶಾಸಕಳು, ದಲಿತ ಮಹಿಳೆ, ನಾನೇ ಅಟ್ರಾಸಿಟಿ ಮಾಡ್ತಿರ್ಬೋದಾ? ಇದು ದ್ವೇಷದ ರಾಜಕಾರಣ ಅಲ್ಲ. ಯಾವ ಅಟ್ರಾಸಿಟಿ ಕೇಸ್ ಯಾರ ಮೇಲೆ ಆಯಿತು ಮೇಡಮ್? ಈಗ ನೋಡ್ರಿ, ನನ್ನಲ್ಲಿ ಇಲಿಯಾಸ್ ಅಂತೇಳಿ ಒಬ್ಬರು ಪಿ ಎ ಇದ್ದರು, ರಫಿ ಅಂತೇಳಿ ನನ್ನಲ್ಲಿ ಒಬ್ಬರು ಪಿ ಎ ಇದ್ದರು, ಅಸಿಸ್ಟೆಂಟು ಅವರು. ಅದಾದಮೇಲೆ ನಮ್ಮ ದಾವೂದ್ ಅಂತೇಳಿ ನಮ್ಮ ಪಕ್ಷದ ನಗರ ಘಟಕದ ಅಧ್ಯಕ್ಷರು, ಅವರು ಮುಸಲ್ಮಾನರು 3 ಜನ, ಅವರು ನನಗಾಗಿ ಅವ್ರು ಕೆಲಸ ಮಾಡ್ತಾಯಿದ್ರು. ಅವರು ಯಾವುದೇ ಕಾರಣಕ್ಕೆ ಇವ್ರಿಗೆ ಬಗ್ಲಾರ್ದಂಗೆ ಅವ್ರು ಏನಿದ್ರೂ ಜಾತ್ಯತೀತ ಮತ್ತು ಕರೆಮ ಅಂತೇಳಿ ಅವ್ರು ಕೆಲಸ ಮಾಡ್ತಾರೆ. ಏನೇ ಕಾರಣಕ್ಕೂ ಫಸ್ಟ್ ಅವರು ನನಗೆ ಅಲ್ಪಸಂಖ್ಯಾತರು 30,000 ಜನ ಅದಾರ ನನ್ನ ತಾಲೂಕಿನಲ್ಲಿ. 30,000 ಜನ ಇದ್ದರೆ ಅವರು ಫಸ್ಟ್ ನನಗೆ ಕಿರೀಟ ಖಡ್ಗ ಕೊಟ್ಟು ನೀನು ಹೆದರಬೇಡ, ನಿಮ್ಮಿಂದ ನಾವಿದ್ದೀವಿ ಅಂತೇಳಿ ಅವತ್ತು ನನಗೆ ಅವರು ದರ್ಗದಲ್ಲಿ ಮಾತು ಕೊಟ್ಟು ಒಂದು ಓಟ್ ಹೊರಗೋಗ್ಲಾರ್ದಂಗೆ ಅವ್ರು ನನಗೆ ಓಟ್ ಮಾಡ್ಯಾರ. ಮತ್ತು ಆ ಒಂದು ಸೇಡ್ ಇಟ್ಕೊಂಡು ನನ್ನ ಒಂದು ಮುಸಲ್ಮಾನರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸ್ತಾರೆ. 10 ನಿಮಿಷದಲ್ಲಿ ಬುಕ್ ಮಾಡಿಸ್ತಾರಂದ್ರೆ ಯಾವ ನ್ಯಾಯ ಇದು? 10 ನಿಮಿಷದಲ್ಲಿ ನನ್ನ ಗಮನಕ್ಕೆ ಯಾವುದೇ ಜಾತಿ ನಿಂದನೆ ಕೇಸು ಬುಕ್ ಆಗೋದಕ್ಕಿಂತ ಮುಂಚೆ ಶಾಸಕರನ್ನ ಅವ್ರನ್ನ ಕರೆದು ಶಾಂತಿ ಸಭೆಗಳು ಮಾಡಿ, ಏನೋ ಅದು ಅನಿವಾರ್ಯ ವಿಕೋಪಕ್ಕೆ ಹೋಗ್ಯದ, ಅದು ಜಾತಿ ನಿಂದನೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಸತ್ಯ ಅದನ್ನು ಹಾಕೋದಕ್ಕೆ. ಇನ್ನೊಬ್ಬರಿಗೆ ತೊಂದರೆ ಕೊಡ್ಬೇಕಂತ ಹಾಕ್ತಾರಂದ್ರೆ ಇವ್ರು ಯಾವ ರೀತಿ ಬಳಸ್ಕೊಂತಾರ? ಸರ್ಕಾರ ಕಾನೂನು ದುರ್ಬಳಕೆ ಮಾಡ್ಕೊಂತಾರ. ಇವತ್ತು ಅಧಿಕಾರಿಗಳ ಮಾತು ಇವ್ರು ಕೇಳ್ತಾರ, ಇವ್ರ ಮಾತು ಅಧಿಕಾರಿಗಳು ಕೇಳ್ತಾರ. ಅಂದರೆ ಮಹಿಳೆಯರ ಬರಬಾರ್ದ ರಾಜಕಾರಣಕ್ಕೆ ಅನ್ನೋಂಥದ್ದು ಸರ್. ಇವತ್ತಿನವರೆಗೆ ನಾನು ನಮ್ಮ ಮಗನ ಮೇಲೆ ಹಾಕ್ರಿ ಕೇಸ್, ಜನರ ಮೇಲೆ ನಮ್ಮ ಸೇಡು ತೀರಿಸ್ಕೋಬೇಡ್ರಿ. ನಮ್ಮ ಮಗನ ಮೇಲೆ ಕೇಸ್ ಅಂತ ನಾನಿಲ್ಲ. ನನ್ನ ಪಿ ಎಗಳನ್ನು ಹೆಂಗಪ್ಪ ನೀವು ಅಟ್ರಾಸಿಟಿ ಮಾಡಿದ್ರಿ? ಅವ್ರಿಗೆ ಯಾವ ರೀತಿ ನಾನು ಹೇಳಿದ್ನೆ? ನನಗೆ ಬೈದಾರ ಅವರು, ನನಗೆ ಜಾತ್ಯತಿ ಬೈದಾರ. ಪೊಲೀಸ್ ಕುಡಿದು ಅವನು ಒಂದು ಇದ್ರನ್ನ 10ದ್ದು ಒಂದು ವಿಡಿಯೋದ ನೋಡಿ, 10 ಅಂತ ವಿಡಿಯೋ ನೋಡಿ ಇವ್ರು ಹೊಡೆದಾರ ಅಂತ ಹೇಳಿದ್ದು. ಹೊಡೆದದ್ದು ವಿಡಿಯೋ ಬೇಕಲ್ಲ ಬಿಡು, 10ದ್ದು ವಿಡಿಯೋ ಅದ ನಿಮ್ಮಲ್ಲಿ. ನಮ್ಮ ಮಗ ಹೊಡೆದದ್ದು ವಿಡಿಯೋ ಬೇಕಲ್ಲ, ನಮ್ಮ ಪಿ ಎಗಳು ಹೊಡೆದದ್ದು ವಿಡಿಯೋ ಬೇಕಲ್ಲ. ಇದು ಏನಿಲ್ದೇ ಇವರು ಕೇಸ್ಗಳು ಬುಕ್ ಮಾಡ್ತಾರಂತಂದರೆ ಯಾರಿಲ್ಲ ಅಂತಾನೆ ಅಲ್ಲ ಇವರು ಮಾಡೋದು. ಇದು ಸರ್, ಇದು ಪ್ರತಿಯೊಂದು ಇದು ಹಂತದಲ್ಲಿ ಕೂಡ ನಮ್ಗೆ ಅವರು ಮಾಡೋದು ನೋಡಿದರೆ ನಾವು ಅಧಿಕಾರಿಗಳು, ಇವತ್ತು ಪೊಲೀಸ್ ನನಗೆ ಗೌರವ ಅದ ಅವ್ರ ಬಗ್ಗೆ. ನಾವು ಅವರು ಒಂದೇ ಜೊತೆಗೆ ಇದ್ದೀವಿ.
ಅವರು ಏರಿಯಾದಲ್ಲೇ ನನ್ನ ಮನೆ ಇರೋದು. ಬೆಳಗಿದ್ರೆ ಮಕ್ಕಳು ನನ್ನ ಅಂಗಳದಾಗ ಆಟ ಆಡ್ತಾವೆ, ನಮ್ಮ ಮಕ್ಕಳು ಅವ್ರ ಅಂಗಳದಾಗ ಆಟ ಆಡ್ತಾರೆ. ಯಾವುದು ಭಯನೇ ಇಲ್ಲ. ನಾನು ಗೇಟ್ ಹಾಕೋದಿಲ್ಲ ಅಂತ ಹೇಳಿದ್ನಲ್ಲ, ಪೊಲೀಸರು ಅದಾರ, ಯಾಕೆ ಹಾಕ್ಬೇಕು ಗೇಟು? ಇಷ್ಟೆಲ್ಲ ನಾವಿದ್ದಾಗ ಮತ್ತು ಕೇಸ್ಗಳು ಬುಕ್ ಆಗ್ತಾವೆ ಅಂದರೆ ಸರ್ಕಾರ ಈ ರೀತಿ ಒಂದು ದುರ್ಬಳಕೆ ಮಾಡ್ಕೊಂಥದ್ದು ಕಾನೂನು ಅಂದರೆ ಇವ್ರಿಗೇನು ಏನು ಮಾನವೀಯತೆ ಅದನ್ನ ಅಂತದ್ದು ನನಗೆ ಬೇಸರ ಆಗ್ತದೆ. ಮೇಡಮ್, ಇದು ನಿಮ್ಮ ಪ್ರಕಾರ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮುಂದುವರಿಸಿದೆ ನಿಮ್ಮ ಮಟ್ಟಿಗೆ ಅಂತ ಅನಿಸುತ್ತೆ ಆಗಿದ್ರೆ? ನಮ್ಮ ಮಟ್ಟಿಗೆಲ್ಲ ಇಡೀ ರಾಜ್ಯದಲ್ಲಿ ಅಧಿಕಾರಿಗಳೇ ವಿರೋಧ ಪಕ್ಷಗಳಾಗಿ ಕೆಲಸ ಮಾಡಕತ್ಯವ. ಅಧಿಕಾರಿಗಳು ಕಾಂಗ್ರೆಸ್ಸು ಅಧಿಕಾರಿಗಳನ್ನ ಪಾಪ ಹಂಗಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಇವ್ರ ಮಾತು ಕೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು. SC ST ದುಡ್ಡು ದುರ್ಬಳಕೆ ಆಯಿತು. ಇವತ್ತಿಗೂ ನಮ್ಮ ಅಲ್ಲಿ ಎಷ್ಟು ದುಡ್ಡು ಬಂದಿಲ್ಲ. ಇದು ಆತ್ಮಹತ್ಯೆಗಳು ಮಾಡ್ಕೊಂಡ್ರು ಅಧಿಕಾರಿಗಳಂದರೆ ಇವರು ಒತ್ತಡಕ್ಕಲ್ಲನ್ರಿ. ಅಧಿಕಾರಿಗಳನ್ನು ಬಳಸ್ಕೊಂತಾರೆ, ಯಾರ್ಯಾರನ್ನ ತಂದು ಹಾಕ್ತಿರ್ತಾರೆ ನಮ್ಮ ಕ್ಷೇತ್ರಕ್ಕೆ ಕೂಡ. ಅವ್ರಿಗೆ ಏನು ಡೆಪ್ಟೇಷನ್ ತಂದು ಕೊಡ್ತಾರೆ ಅವ್ರ ದುಡ್ಡಿನ ಆಸೆಗೆ. ಯಾರ್ಯಾರನ್ನ ಡೆಪ್ಟೇಷನ್ ತಂದು ಕೊಟ್ಟು ನಮ್ಗೆ ಅವರು ಇಲ್ಲರಿ ಬರೋದಿಲ್ಲ. ಪ್ರತಿಯೊಂದೂ ಹೆಜ್ಜೆಗೆ ನಮ್ಗೆ ಅಲ್ಲಿ ನಾವು ಶಾಸಕರು ಅನ್ನೋದನ್ನು ಅವರು ದಬ್ಬಳಿಕೆಗಳನ್ನು ನೋಡಿದರೆ ನಾವು ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ಇವರಿಗೆ. ಇವ್ರು ಸರ್ಕಾರ ನಡೆಸೋದು ಇವ್ರಿಗೇನು ಯಾರನ್ನ ಬರೆದು ಕೊಟ್ರೆ ಇತಿಹಾಸ ಎಲ್ಲ ಇಡೀ ಸೂರ್ಯಚಂದ್ರ ಇರೋವರೆಗೇ ಅಧಿಕಾರದಾಗ ನಾವೇ ಇರ್ತೀವಿ ಅಂತೇಳಿ ಇವರು ಭ್ರಮಲೋಕದಾಗ ಅದಾರ. ಇದು ನಿಜವಾಗ್ಲೂ ನನಗೆ ನೋವಾಗ್ಯದ ನಿನ್ನೆಲ್ಲಿಂದ. ಯಾಕಂದರೆ ನಾನು ಇವತ್ತಿನವರೆಗೆ ಅವ್ರಿಗೆ ಏನು ಅಂದಿಲ್ಲ ಸರ್. ನಾನು ಸರ್ಕಾರದಿಂದ ನಾನು ಕಾಂಗ್ರೆಸ್, ನಾನು ನಿಜವಾಗ್ಲೂ ಮೊದಲಿಂದ ಕಾಂಗ್ರೆಸ್. ನಾವು ಇವತ್ತು ಅವ್ರಲಿಂದನೆಲ್ಲ ಅಲ್ಲಿ ಕಾಂಗ್ರೆಸ್ನಾಗ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಒಂದು ನ್ಯಾಯ ಸಿಗಲಿಲ್ಲ ಅಂದಾಗ ಇನ್ನೊಂದು ಪಕ್ಷದವ್ರು ಕರೆದು ಟಿಕೆಟ್ ಕೊಟ್ಟು ನಮಗೊಂದು ರಾಜಕೀಯ ಭವಿಷ್ಯ ರೂಪಿಸಿದ ತಪ್ಪನ್ರಿ. ಅದನ್ನು ಸೇಡಿ ಇವ್ರು ತೀರ್ಸ್ಕೊಂಡ್ರೆ. ನಿಮಗೆ ಕಾಂಗ್ರೆಸ್, ನೀವು JDS MLA ಆದಮೇಲೆ ಕಾಂಗ್ರೆಸ್ ವಾಪಸ್ ಬನ್ನಿ ಅಂತ ಹೇಳೋ ಒಂದು ಆಮಿಷ ಬಂತಿತ್ತ? ಇಲ್ಲೇ ಸಾಕಷ್ಟು ಆ ಥರ ಇದ್ರೆ ನಾವು ನನ್ನ ಪಕ್ಷ JDS. ಇವತ್ತು ನಾನು ಜನರು ಇಲ್ಲಿ ಕೇಳ್ರಿ, ನನಗೆ JDSನಾಗ ಟಿಕೆಟ್ ತಪ್ಪಿದ್ರು ಕೂಡ ಮತ್ತೆ ನಾನು ಅಲ್ಲಿ ಇದ್ನಲ್ಲ, ಅದು ನನ್ನ ತೀರ್ಮಾನ. ಅದು ಅವರು ಕರಿತಾರ, ಎಲ್ಲ ಪಕ್ಷದವರು ಕರೆದಾರ. ಆದರೆ ನಾನು ಯಾವತ್ತೂ ಬೇರೆ ನಮಗೆ ಇವತ್ತು ಬಡತನ ಬಂದರೆ ಗೆಳೆತನ ಬಿಡಬಾರ್ದಂತ ನಮ್ದು ಏನೇ ಇದ್ರೂ ನಮ್ಮ ಮನೆಗೆ ನಾವು ಖಾರ ರೊಟ್ಟಿ ತಿಂದ್ರೂ ನೀರು ಕುಡಿದ್ರೂ ನಮ್ಮ ಮನೆಗೆ ನಾವು ಇರ್ತೀವಿ. ಇನ್ನೊಬ್ಬ ಮನೆ ಹತ್ತ ಶ್ರೀಮಂತನ ಸಾಕಷ್ಟು ಗಳಿಸ್ಯಾನ, ಹತ್ತು ಮನೆಗೆ ಹೋಗಿ ಕುಂತ ಹತ್ತು ಐಶ್ವರ್ಯ, ನಮಗೇನು ಮಾಡೋದು? ಹಾಲಿನಕ್ಕಿಂತ ನಾಯಿ ಹಾಲಿಗೆ ಸಮಾನ ಅಂತದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಗೋಳಾಡ್ಸ್ಯಾರ ನನಗೆ ಅವರು. ಯಾಕೆ ಗೋಳಾಡಿಸ್ತೀರಿ ನಮ್ಮನ್ನು? ಇವರೆಲ್ಲ ರೂಲ್ಸ್ ಹೇಳ್ತಾರೆ. ರೂಲ್ಸ್ ಹೌದ್ರಿ, ನಾವು ಮತ್ತು ಶಾಸಕಾಂಗದಾಗ ನಾನು ಇದ್ದೀನಲ್ಲ. ಈಗ ಶಾಸಕರಿಲ್ಲದ ರೂಲ್ಸ್ಗಳಾಗ್ತವ. ತಮಗೊಂದು ರೂಲ್ಸು, ನಮಗೊಂದು ರೂಲ್ಸ. ಇವಾಗ ಇತ್ತೀಚೆಗೆ ನಾವೊಂದು ಇಂಟರ್ವ್ಯೂ ಮಾಡಿದ್ವಿ. ಆವಾಗ ಒಬ್ಬರು ಶಾಸಕರು ಹೇಳಿದರು, ಶಾಸಕಾಂಗಕ್ಕಿಂತ ಜಾಸ್ತಿ ಕಾರ್ಯಾಂಗದೇ ವೈಫಲ್ಯ ಜಾಸ್ತಿ, ಪೊಲೀಸರು ಸೆಟಲ್ಮೆಂಟ್ ಮಾಡೋದೇ ಜಾಸ್ತಿ ಆಗಿದೆ. ನಿಮ್ಮ ಕ್ಷೇತ್ರಗಳಲ್ಲೂ ಹಾಗೆ ಇದೆಯಾ? ನಿಮ್ಮ ಕ್ಷೇತ್ರನೂ ಹಾಗೆ ಇದೆಯಾ? ಈಗ ನನ್ನ ಕ್ಷೇತ್ರನೇ ನನ್ನ ಪೊಲೀಸ್ ಅಧಿಕಾರಿಗಳನ್ನು ನಾನು ಆ ರೀತಿ ಯಾರಂತ ಹೇಳೋದಕ್ಕಿಂತ ಇಡೀ ರಾಜ್ಯದ ವ್ಯವಸ್ಥೆ ನೀವು ನೋಡಿದಾಗ ಗೊತ್ತಾಗ್ತದೆ ಸರ್. ನಮ್ಮಲ್ಲಿ ನಾನೇನು ಹೇಳಿದ್ನಲ್ಲ, ಇವೆಲ್ಲ ನಿಂದಿರಬೇಕು. ಕಾರ್ಯಾಂಗ ಅವ್ರ ಕೆಲಸ ಮಾಡೋಕ್ಕೆ ಸರ್ಕಾರ ಬಿಡಬೇಕು. ಅವ್ರ ಕೆಲಸ ನಾವು ಬಿಟ್ಟಿವಲ್ಲ ದೇವದುರ್ಗದಲ್ಲಿ. ನಾನು ಯಾವತ್ತೂ ಅಧಿಕಾರಿಗಳಿಗೆ ಒತ್ತಡ ಹಾಕೋದಿಲ್ಲ. ನಾನು ಕರೆದು ಹೇಳ್ತಿರ್ತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ ಸರ್, ನಮ್ದೇನಿಲ್ಲ. ನ್ಯಾಯವಾಗಿದ್ದರೆ ಅದನ್ನು ಕೇಸ್ ತೊಗೊಳ್ರಿ, ಇಲ್ಲಂತಂದ್ರೆ ಇಲ್ಲ, ಸರಿಪಡಿಸೋದು ಸಾಧ್ಯ ಆದ್ರೆ ಸರಿಪಡಿಸ್ರಿ, ಇಲ್ಲಂತಂದರೆ ಕಾನೂನು ಪ್ರಕಾರ ನಿಮ್ಮ ಚೌಕಟ್ಟಿನಲ್ಲಿ ಕೆಲಸ ಮಾಡ್ರಿ ಅಂತ ನಾನು ಹೇಳ್ತೀನಲ್ಲ. ಮತ್ತು ಎಲ್ಲ ಅಧಿಕಾರಿಗಳಿಗೆ ನಿಮ್ಮ ಕೆಲಸ ನಿಮ್ಮ ಇಲಾಖೆದು ನಿಮಗೆ ಗೊತ್ತು, ನೀವು ಮಾಡಿರಿ. ಏನಿದ್ರು ನಮ್ಮ ಕ್ಷೇತ್ರದ ಜನರು ಆರಾಮಾಗಿರಬೇಕು, ಅವ್ರಿಗೆ ನ್ಯಾಯವಾಗಿ ಅವ್ರ ಸೌಲಭ್ಯಗಳು ಮುಟ್ಟಬೇಕು ಅಂತ ಹೇಳ್ತೀನಲ್ಲ. ಅದ್ರಂಗೆ ಸರ್ಕಾರ ಹೇಳ್ಬೇಕು ಎಲ್ಲ ಅಧಿಕಾರಿಗಳಿಗೆ. ಅಂದಾಗ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾವಾಗ ಹಸ್ತಕ್ಷೇಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಆವಾಗ ಅವರು ಗೊಂದಲದಾಗ ಬೀಳ್ತಾರೆ ಅಧಿಕಾರಿಗಳು. ಪೊಲೀಸರಿಗೆ ಬರೀ ಒಂದು 5 ವರ್ಷ ಇರ್ತದೆ ಪಾಪ. ಅವ್ರು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿರ್ತಾರೆ. ಅವರು ತಂದೆ ತಾಯಿ ಕಷ್ಟಪಟ್ಟು ಅವ್ರ ಕನಸುಗಳಿರ್ತಾವೆ. ಇವತ್ತು ಬರೀ ಪೊಲೀಸ್ ಅಂತ ಹೇಳತ್ತಿಲ್ಲ. ಇವತ್ತು ಪೊಲೀಸರು ನಮಗಾಗಿ, ಇವತ್ತು ನಾನು ಪಾದಯಾತ್ರೆ ಮಾಡಿದೆ ನೀರಿಗಾಗಿ, ನಾನೇನೋ ರೈತರಿಗಾಗಿ ಮಾಡಿದೆ. ಅವರು ಕೂಡ ನನ್ನ ಜೊತೆಯಲ್ಲಿ ಪಾದಯಾತ್ರೆ ಮಾಡಿದ್ರು ಪಾಪ. ಅಧಿಕಾರಿಗಳು ಕೂಡ ಅವ್ರು ನಾವೇಂಗೆ ಅನ್ನೋಕ್ಕಾಗ್ತದೆ? ಮೇಡಮ್, 2023 ಮಧ್ಯದಲ್ಲಿ ಅನಿಸುತ್ತೆ ನೀವು ಸ್ಯಾಂಡ್ ಮಾಫಿಯಾ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರಿ. ಆವಾಗಲೂ ಕೂಡ ನಿಮಗೆ ಜೀವಕ್ಕೆ ಒಂದು ಥ್ರೆಟ್ ಬಂತು. ಹೌದೌದು. ನೀವು ತುಂಬ ಅಂದರೆ ಆವಾಗ ಹೇಗೆಂದರೆ ನೀವು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡೋ ಥರ ಅಂತ ಹೇಳೋ ಥರ. ಇವತ್ತಿಗೂ ನನಗೆ ಹಿಂದ್ಗಡೆಯಿಂದ ಹೇಳ್ತಿರ್ತಾರೆ ಎಲ್ಲರೂ, ಹುಷಾರಮ್ಮ, ನೀನು ಒಬ್ಬಕ್ಕೆ ಹೋಗ್ಬೇಡ, ನಮ್ಗೆ ಹೇಳು, ನಾವೆಲ್ಲ ಬರ್ತೀವಮ್ಮ ನಿನ್ನಿಂದ.
ನೀನು ಹೆಂಗಂತೇಳಿ ಹಾಗಿದ್ರೆ ಕರೆಮ್ಮ ನಾಯಕಿಗೆ ಇವಾಗಲೂ ಈ ಕ್ಷಣಕ್ಕೂ ಜೀವ ಬೆದರಿಕೆ ಇದೆ ಹೇಳ್ತಿರ್ತಾರ. ನನ್ನ ಇಲ್ಲಿ ಕೇಳ್ರಿ, ನಾನು ಯಾವತ್ತೂ ನಾನು ವೀಕ್ ಅಲ್ಲ. ನಾನು ಹೇಳ್ದೆ ನಾನು ಹೇಳಿನಿ ಕರೆಯಮ್ಮ ಅಸಹಾಯಕಳಲ್ಲ, ಕರೆಯಮ್ಮ ವೀಕ್ ಅಲ್ಲ, ಕರೆಯಮ್ಮ ಯಾವುದಕ್ಕೂ ಹೆದರೋದಿಲ್ಲ. ಏನಿದ್ರೆ ನನ್ನ ಜನನ ತೀರ್ಮಾನ, ನನ್ನ ಒಂದು ನಿರ್ಧಾರಗಳು ಯಾವತ್ತಿದ್ರೆ ಸಾಯೋದು ಒಂದೇ ದಿನ, ಹುಟ್ಟೋದು ಒಂದೇ ದಿನ. ಇದಕ್ಕೆ ಯಾವುದಕ್ಕೂ ನಾನು ಹೆದರೋದಿಲ್ಲ. ಅವರು ನಾನು ಸಾಯಿಸ್ತಾರಪ್ಪ ಅಂತೇಳಿ ಹೇಳ್ಕೊಂಡು ನಾನು ಅನುಕಂಪ ತಗೊಳಕ್ಕೆ ನನಗಿಷ್ಟ ಇಲ್ಲ. ಸತ್ರ ಸಾಯ್ಬೋದು, ಸಾಯಿಸಿದ್ರೆ ಅವತ್ತಿನ ದಿನ ಇಡೀ ಇರ್ತಾರೆ, ಎಲ್ಲರೂ ಇರ್ತಾರೆ, ಕಾನೂನು ಇರ್ತದೆ, ಎಲ್ಲ ಇರ್ತದೆ. ಸಾವಿಗೆ ನಾನು ಯಾವತ್ತೂ ಹೆದರೋದಿಲ್ಲ ಸರ್. ಅದನ್ನು ನಾನು ಪದೇ ಪದೇ ಹೇಳೋಕ್ಕೂ ಹೋಗೋದಿಲ್ಲ. ನನಗೆ ಪ್ರತಿಯೊಂದು ಕೂಡ ಇವತ್ತು ಹಗಲುಗಳತನ ಆಕೈತದ ನನ್ನಲ್ಲಿ. ಇದೆಲ್ಲ ಹಗಲು ಕಳ್ರು ಅಂತ ನನ್ನಂಥದ್ದು ಇವೆಲ್ಲ ಏನು ಈ ರೀತಿ ಹಗಲು ಕಳ್ತನನ ನಿಂದ್ರಿಸ್ಬೇಕು. ಈಗ ನಿಂದಿಸ್ಬೇಕು ಮೇಡಮ್, ಯಾರ ಜವಾಬ್ದಾರಿ? ಸರ್ಕಾರ ನಿಂದ್ರಿಸ್ಬೇಕು. ಸರ್ಕಾರ ಈಗೇನು ಬಡವ್ರ ಪರ ಸ್ಕೀಮ್ ಕೊಟ್ಟಿವಿ, ನಾವು ಅದು ಕೊಟ್ಟಿವಿ ಇದು ಕೊಟ್ಟಿವಿ ಅಂತೇಳಿ ಏನು ಮಾತಾಡ್ಕೊಂತಾರಲ್ಲ, ಅವ್ರು ನಿಂದ್ರಿಸ್ಬೇಕು. ನಿಮ್ಮ ಪ್ರಕಾರ ಇವಾಗ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ ನಿಮ್ಮ ಜನತೆಗೆ ಸಿಗ್ತಾ ಇದೆಯಾ? ಅದು ದೇವರೇ ಹೇಳ್ಬೇಕು. ಯಾರಿಗೆ ಗ್ಯಾರಂಟಿಗಳು ಸಿಕ್ಕವೋ ಬಿಟ್ಟವೋ ಗೊತ್ತಿಲ್ಲ. ನಾವು ಹೋದಾಗಂತರೂ ಮಹಿಳೆಯರು ಇಡೀ ಶಾಪ್ ಹಾಕೋಂಥದ್ದು, ಮಹಿಳೆಯರು ಹೇಳ್ತಾರೆ. ನಾನು ಗ್ರಾಮೋತ್ಸವ ಮತ್ತು ಈಗಿದು ಮಹಿಳೆಯರ ಕಾರ್ಯಕ್ರಮ ಹಾಕ್ಯಂಡೀನಿ ನಾನು. ಪ್ರತಿ ಹಳ್ಳಿಗೆ ಹೋದಂಥದ್ದು 4 ತಿಂಗಳಿಗೆ 3 ತಿಂಗಳಿಗೆ ಬರ್ತದಮ್ಮ, ಈಗೇನು ಕೊಟ್ಟಿವಲ್ಲಮ್ಮ ದುಡ್ಡು ಬರ್ತಾವಿಲ್ಲ ನಿಮಗೆ ಸರ್ಕಾರ ಕಡೆಯಿಂದ ಅಂತ ಕೇಳಿದಾಗ 3 ತಿಂಗಳಿಗೆ 4 ತಿಂಗಳಿಗೆ ಬಂದ್ರೆ ಅದು ಏನಮ್ಮ ನಾವೇನು ಅಲ್ಲಿವರೆಗೆ ಉಪಸ್ಥಿರ್ಬೇಕನ ಅಂತ ಕೇಳ್ತೈತೆ. ಗ್ಯಾರಂಟಿ ಕೊಡಲಿ, ನಾವು ಬೇಡ ಅನ್ನೋದಿಲ್ಲ. ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ಒತ್ತು ಕೊಡಬೇಕು. ಗ್ಯಾರಂಟಿ ಕೊಡಲಿ, ಮಹಿಳೆಯರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಕೊಟ್ಟಾರ ಅಂದರೆ ಅಲ್ಲಿ ಅವಶ್ಯಕತೆ ಯಾರಿಗೆ ಅದು? ಇವತ್ತು ನನಗೆ ಕೊಟ್ಟರೆ ನನಗೆ ಅವಶ್ಯಕತೆ ಆದ ಗ್ಯಾರಂಟಿ, ಎಲ್ಲರಿಗೆ ಫ್ರೀ ಅನ್ನೋದು ಯಾವ ನ್ಯಾಯ? ಈಗ ಅದು ಗ್ಯಾರಂಟಿಗೆ ಯಾವ ದುಡ್ಡು ಬಳಸ್ತಾರಂತ ಹೇಳ್ಬೇಕಲ್ಲ. ಅದಕ್ಕೇನು ಸಪ್ರೇಟ್ ಬಜೆಟ್ ಆದ ಏನು ಗ್ಯಾರಂಟಿಗೆ? ಯಾವ ದುಡ್ಡು ಬಳಸ್ತಾರೆ ಅದನ್ನು? ಎಲ್ಲ SC ST ದುಡ್ಡುಗಳನ್ನೆಲ್ಲ ಬಳಕೆಗಳಾಗ್ತವ ಇವೆಲ್ಲ. ಮತ್ತೀಗ ನಮ್ಮಲ್ಲಿ ನೋಡ್ರಿ ಯಾಕೆ ಹೇಳಕತ್ತೀವಿ ಅಂತಂದರೆ, ನಮ್ಮಲ್ಲಿ ಈಗ ಗಂಗಾ ಕಲ್ಯಾಣ ಇಂಥವೆಲ್ಲ ಬರ್ತಾವೆ, ಕಡಿಮೆ ಬರ್ತಾವೆ, 1-2 ಕೊಡ್ತಾರೆ. ಆ ದುಡ್ಡು ಎಲ್ಲಿ ಹೋಗ್ತದೆ ಮೇಡಮ್? ಈಗ ನೀವು ಹೇಳಿದ್ರಿ ಗ್ಯಾರಂಟಿ ಕಲ್ಯಾಣಕ್ಕೆ SC ST ಅನುದಾನವನ್ನು ಬಳಕೆ ಆಯಿತು ಅಂತ. ಅದರ ಬಗ್ಗೆ ನೀವು ವಿಧಾನಸಭೆಯಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿದ್ವಲ್ಲ ಸರ್. SC STದು ನಮ್ಮ STದು ಹಣ ದುರ್ಬಳಕೆ ಆದಾಗ ನಾನು ಮಾತಾಡೀನಿ. ನಾವು ಮಾತಾಡಿದ್ದು ಕೇಳೋದಿಲ್ಲ. ಒಂದು ಕಾಲ ಇತ್ತು ಸೆಷನ್ನಲ್ಲಿ, ಆ ಕಾಲದಾಗ ನಮ್ಮಂಥವ್ರು ಇದ್ರ ಕಲಿತಿದ್ವೇನಪ್ಪ ಅನ್ನೋಂಥದ್ದು ಬರ್ತಿತ್ತು. ಈಗ ಆ ಕಾಲ ಇಲ್ಲ ಇಲ್ಲ ಅಂತ ಅನಿಸ್ತದೆ. ನಮ್ಮಂಥವ್ರು ನಮ್ಗೆ ಗೊತ್ತೇ ಇಲ್ಲ ಒಳಗೆ ಸೆಷನ್ಯಾಗ ಏನು ನಡೀತದೆ ಅನ್ನೋಂಥದ್ದು. ಈಗ ನಾವು ಹೋದ್ಮೇಲೆ ಏನಾಗ್ಯದ, ನಾವು ಮಾತಾಡಿದ್ವಲ್ಲ, ಯಾರು ಕಿವಿಗೆ ಬಂದ್ವ, ಯಾರ ಕಿವಿಗೆ ಹೋಗ್ಯವ, ಅದೇನ ಬದಲಾವಣೆ ಆಗ್ಯದ, ಪರಿವರ್ತನೆ ಆಗ್ಯದ. ಮತ್ತು ಹೋರಾಟಕ್ಕೆ ಒಂದು ಇಲ್ಲ, ನ್ಯಾಯಕ್ಕೆ ಒಂದು ಇದಿಲ್ಲ ಅಂದರೆ, ಒಂದು ಬೆಲೆ ಇಲ್ಲ ಅಂತಂದರೆ, ಒಬ್ಬರು ಮಿನಿಸ್ಟ್ರ್ ಹೇಳ್ತಾರೆ, ಮಿನಿಸ್ಟ್ರ್ ಮಾತಿಗೆ ಬೆಲೆ ಇಲ್ಲ ಅಂದರೆ, ಮೀಟಿಂಗ್ನಾಗ ಬೆಲೆ ಇಲ್ಲ ಅಂದರೆ ಏನು ನಾವು ಎಲ್ಲಿ ಮಾತಾಡಿದ್ರೆ ಏನು ಲಾಭ? ಮೇಡಮ್, ಈಗ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಉಚಿತ ಸಾರಿಗೆ, ಉಚಿತ ಬಸ್ ಪ್ರಯಾಣ ಕೊಟ್ಟರು. ಆದರೆ ಬಸ್ಗಳೇ ಇಲ್ಲ ಅಂತ ಹೇಳೋ ಒಂದು ಕಂಪ್ಲೇಂಟ್ ಇದೆ, ಬಸ್ಗಳೇ ಬರ್ತಿಲ್ಲ ಅಂತ. ಇದ್ರ ಬಗ್ಗೆ ನೀವೇನಾದರೂ ಮಾತಾಡಿದ್ದಾರೆ? ನಿಮ್ಮ ಕ್ಷೇತ್ರಗಳಲ್ಲೂ ನಾವು ಕೆಲವರನ್ನು ವಿಚಾರಿಸಿದಾಗ ಬಸ್ಗಳ ಅಭಾವ ತುಂಬ ಇದೆ. ಹಳೆ ಬಸ್ಗಳು ಹಾಕ್ಯಾರ ಸರ್. ನಮ್ಗೆ ಬಸ್ಗಳು ಹಳೆವೆಲ್ಲ ರಿಪೇರಿ ತಂದು ಒಕ್ಕೊಡ್ತಾರೆ. ನಮ್ಮ ಕಡೆ ರಿಪೇರಿ ಗಾಡಿಗಳು ಒಕ್ಕೊಟ್ಟಿರ್ತಾರೆ. ಇವತ್ತಿಗೂ ಬಸ್ಗಳು ತೊಂದರೆ. ಯಾಕಂದ್ರೆ ಮಹಿಳೆಯರು ಅವರೆಲ್ಲ ಹೋಗ್ತಿರ್ತಾರೆ ಅಂದಾಗ ಹೆಚ್ಚಿನ ಬಸ್ಗಳು ಹಾಕಿ, ಹೊಸ ಬಸ್ಗಳು ಹಾಕಿ ಸ್ಟೂಡೆಂಟ್ಸಿಗೆ, ಹೋಗಿ ಬರೋರಿಗೆ, ರೈತರಿಗೆ, ಬಸ್ಸಿನಲ್ಲಿ ಓಡಾಡೋಂಥವ್ರಿಗೆ ಅನುಕೂಲ ಮಾಡಿ ಕೊಡಬೇಕು. ಈಗ ಏನು ಮಾಡೋಕತ್ತಾರ, ಇದೇನಪ್ಪ ಬಸ್ಸಿನಲ್ಲಿ ನಮ್ಮ ಬಸ್ಸಿನ ಅನುಕೂಲಗಳಿಲ್ಲ ಅಂತೇಳಿ ಪಾಪ ಅವರು ಆಟೋದಲ್ಲಿ ಗುಡುಗುಡಲ್ಲಿ ತುಂಬ್ಕೊಂಡು ಬರೋದು ನೋಡಿದರೆ ಕಣ್ಣಾಗ ರಕ್ತ ಬರ್ತದ್ರಿ, ನೀರು ಬರೋದಿಲ್ಲ. ಆ ಥರ ಒಂದು ಇದು. ಯಾಕಂದ್ರೆ ನಮ್ಮಲ್ಲಿ ನೋಡ್ರಿ, ಈಗ ಕೆಲವೊಂದು ಬಸ್ ಇಲ್ದೇ ಬಸ್ಸಿಗಾಗಿ ವಿದ್ಯಾರ್ಥಿಗಳು ಬಂದು ನನ್ನಲ್ಲಿ ನಿಂದಿರ್ತಿರ್ತಾರೆ, ನಮ್ಮ ಬಸ್ ಕೊಡ್ರಿ ಅಂತಾರಂದರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಾನು ಮಹಿಳಾ ಶಾಸಕಳಿದ್ದೀನಿ. ಪ್ರತಿ ವಾರ ಮೀಟಿಂಗ್ ಇರ್ತದೆ ನನಗೆ, ಪ್ರತಿ ವಾರ ಮೀಟಿಂಗ್ ಇರ್ತದೆ, ನಾನು ಬರಬೇಕಾಗಿರ್ತದೆ. ಅಲ್ಲಿ ಒಂದು ಒಳ್ಳೆ ಬಸ್ ಕೊಡೋಕ್ಕಾಗ್ತಾ ಇಲ್ಲ ಇವ್ರಿಗೆ. ಬೇರೆ ಕ್ಷೇತ್ರಗಳಿಗೆ ಬಸ್ ಕೊಟ್ರೆ ಎಷ್ಟು ಸಲ DC ಅವ್ರಿಗೆ ಮನವಿ ಮಾಡೀನಿ, ಸಚಿವರಿಗೆ ಅಲ್ಲಿಗೆ ಇದ್ದಲ್ಲಿಗೆ ಹೋಗಿ ಮನವಿ ಮಾಡ್ಕೊಂಡು ಬಂದೀನಿ, ಸಾರಿಗೆ ಸಚಿವರಿಗೆ, ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ. ಸರ್ ನಮ್ಗೆ ಒಂದು ಸ್ಲೀಪರ್ ಕೋಚ್ ಹಾಕ್ರಿ ಸರ್, ನನಗೆ ಅಲ್ಲಿಂದ ಬರೋಕ್ಕೆ ಸಮಸ್ಯೆ ಆಗ್ತದೆ, ದಯಮಾಡಿ ಸರ್ ಅಂತ ಕೇಳೀನಿ. ಇವತ್ತಿಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಎಲ್ಲಿ ಇವ್ರು ಕೊಟ್ಟಾರ ಸ್ಕೀಮ್ಗಳು, ಎಲ್ಲಿ ಬಂದವ? ಮತ್ತು ನಮ್ಮಲ್ಲಿಂದ ಒಂದು ಬಸ್ ಇತ್ತು, ಆ ಬಸ್ಸನ್ನು ಬಂದ್ ಮಾಡಿದರು. ಯಾಕಂತಂದರೆ ಅಲ್ಲಿ ನಾವು ಅವರಿಗೆಲ್ಲ ಗ್ಯಾರಂಟಿಗಳಿಗೆ ದೂರ ಆಗ್ತದ ಎಲ್ಲಿ ಅಂತ ತಿಳ್ಕೊಂಡು ಆ ಬಸ್ ಬಂದ್ ಮಾಡಿ, ಇವತ್ತು ಪ್ರೈವೇಟ್ ಬಸ್ ಜೊತೆ ಎಲ್ಲ ಪ್ರೈವೇಟ್ ಜೊತೆ ಇವರೆಲ್ಲ ಕಮಿಟ್ಮೆಂಟ್ ಆಗಿ ನಡೆಯಕತ್ತೆ ಸರ್ಕಾರ. ಪ್ರೈವೇಟ್ಗಳೆಲ್ಲ ಏನೇನಾವಲ್ಲ, ಪ್ರೈವೇಟ್ಗಳ ಲೆಕ್ಕದಾಗೆ ನಡೆಯಕತ್ತೆ.
ಪ್ರೈವೇಟ್ ಬಸ್ ಹೆಂಗೆ ಓಡ್ತಾವ ಅದಕ್ಕೆ ಹೆಂಗೆ ಈಗ ನಾನು ಕೇಳಿದ್ರೆ ಏನು ಹೇಳ್ತಾರೆ, ಇಲ್ರಿ ಮೇಡಮ್ ಅಲ್ಲಿ ಜಾಸ್ತಿ ಜನ ಅದಕ್ಕೆ ಬರೋದಿಲ್ಲ, ಹಂಗಾಗಿ ಅಲ್ಲಿ ಜನನೇ ಇಲ್ಲದ ಅಷ್ಟು ದೂರ ಹೋಗೋದು ಹೆಂಗೆ, ಮತ್ತು ಪ್ರೈವೇಟ್ ಬಸ್ಸಿಗೆ ಹೆಂಗೆ ತುಂಬ್ತಾರೆ, ಅವ್ರಿಗೇನು ಉತ್ಸಾರ ದುಡ್ಡು ಕೊಟ್ಟು ಹತ್ತದು. ಬಸ್ಸುಗಳ ಅಭಾವದಿಂದನೇ ಅಥವಾ ಒಂದು ಪ್ರೈವೇಟ್ ಬಸ್ ಲಾಬಿಗೆ ಸರ್ಕಾರ ಲಾಬಿ ಈಗ ಇವ್ರು ಹೇಳ್ತಾರೆ, ಬಾಯಿ ತೆರೆದು ಹೇಳ್ತಾರೆ, ಅಲ್ರಿ ನಮ್ಗೆ ಸಾಲ ರೀ ಕಟ್ಟಬೇಕು ಹೆಂಗ್ರಿ, ನಾವು ಅದಕ್ಕೆ ವಸೂಲಿ ಮಾಡಕತ್ತೀವ್ರಿ ಅಂತ ಹೇಳ್ತಾರೆ. ₹2 ಜಾಸ್ತಿ ಮಾಡ್ಯಾರ ಬಸ್ಸಿಗೆ. ಸರ್ಕಾರ ಅಧ್ಯಕ್ಷರು, ರಸ್ತೆ ನಿಗಮದ ಅಧ್ಯಕ್ಷರು ನಿನ್ನೆ ಮೀಟಿಂಗ್ನಲ್ಲಿದ್ದರು. MD ಅವ್ರು ಹೇಳ್ತಾರ, ಯಾರ ಸುಲೋಚನೆ ಯಾರ MD ಅವ್ರು ಹೇಳ್ತಾರ, ಇಲ್ರಿ ನಾವೇನು ಮಾಡೋದು, ಸಾಲ ಮಾಡೀವಿ, ನಾವು ಬಸ್ಸಿಗೆ ದುಡ್ಡು ಕಟ್ಬೇಕಲ್ಲ ನಾವೆಲ್ಲ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಇವ್ರು ಯಾವ ಮಕ್ಕ ಹಿಡ್ಕೊಂಡು ಹೇಳ್ತಾರೆ ಏನಿಲ್ಲ, ಜನರಿಗಾಗಿ ಸರ್ಕಾರ ಅಂತಾರೆ. ಮತ್ತು ಈ ಥರ ಸಾಲ ಕಟ್ಬೇಕಂತ ನಂಗಿತ್ತಂದ್ರೆ ಓಪನ್ನಾಗಿ ಅದೊಂದು ಯೋಜನೆ ಮಾಡಿಬಿಡ್ಲಿ, ನಮ್ಗೆ ಸಾಲ ಆಗ್ಯದ ಕಟ್ಟಬೇಕು ನೀವೆಲ್ಲ ದುಡ್ಡು ಕೊಡ್ರಿ ಅಂತ ಮಾಡಲಿ, ಅದನ್ನು ಹಾಕ್ತಾರೆ ಒಂದೊಂದಿಷ್ಟು. ನಮ್ಮ ಆಲ್ರೆಡಿ ಹಲವಾರು ಟ್ಯಾಕ್ಸ್ಗಳಾಗಿದೆ, ಜನ ಟ್ಯಾಕ್ಸಿಗೆ ರೋಸಿ ಹೋಗುವಂಥ ಸ್ಥಿತಿ ಬಂದಿದೆ. ಹಂಗಿದ್ದು ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅದೇನೇ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಬೋರ್ವೆಲ್ ಟ್ಯಾಕ್ಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ನ್ಯೂಸ್ ಬಂತು. ಹಾಗಿದ್ದಾಗ ಈ ಟ್ಯಾಕ್ಸ್ ಸರ್ಕಾರನೇ ಆಗೋಗ್ತಾ ಇದೆ, ನೀವು ಅದನ್ನ ವಿರೋಧ ಜನರ ಪರವಾಗಿ ಯಾವ ಮಟ್ಟಿಗೆ ವಿರೋಧ ಮಾಡಿದ್ರೆ ಸಕ್ಸಸ್ ಆಗಿಲ್ಲ, ಇನ್ನು ಮುಂದಿನ ಕಾಲದಲ್ಲಿ ಮಾಡ್ತೀರಾ? ಸಕ್ಸಸ್ ಆಗತ್ತಾ ನಿಮ್ಗೆ? ಖಂಡಿತವಾಗ್ಲೂ ನಮ್ಮ ಸರ್ಕಾರ ಬಂದರೆ ಇವೆಲ್ಲ ಸಮಸ್ಯೆಗಳಿಗೆ ಇತಿಶ್ರೀ ಆಡೋಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಇದು ಆಗಲೇಬೇಕು ಸರ್. ಇದು ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಜನರು ನೋವು ಹೇಳ್ತೀನಿ, ಮಹಿಳೆಯಾಗಿ ಮಹಿಳೆ ಹತ್ತಿರ ಇರೋದ್ರಿಂದ ಹೇಳ್ತೀನಿ. ಇವತ್ತು ಏನೇ ಇರಲಿ ಅಲ್ಲಿ ಜನರಿಗೆ ಸ್ಕೀಮ್ಗಳು ಕೊಡ್ತಾರೆ, ಸರಿಯಾಗಿ ಅಲ್ಲಿ ಮುಟ್ತಾ ಇಲ್ಲ. ಮಹಿಳಾ ಶೌಚಾಲಯಗಳಾಗ್ಯಾವ ನಮ್ಮಲ್ಲಿ, ಮಹಿಳಾ ಶೌಚಾಲಯ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ರೂಪಿಸ್ತಾರೆ. ಅಲ್ಲಿ ನೋಡಿದರೆ ಶೌಚಾಲಯಗಳಾಗ್ಯಾವ, ಮಾಡ್ಬೇಕಂತೇಳಿ ಒಂದು 8 ಶೌಚಾಲಯಗಳು ಕೊಟ್ಟರು. ಅಂದರೆ ಅಲ್ಲೇ ನಮಗೆ ನೀವು 25 ಲಕ್ಷದಾಗ ಶೌಚಾಲಯಗಳ ನಿರ್ಮಾಣ ಮಾಡಿರಿ ಅಂತೇಳಿ ಹೇಳಿ ಇಲಾಖೆಗಳಿಗೆ ಹೇಳಿಬಿಟ್ರೆ ಅಲ್ಲಿ ಸ್ಟೇಟ್ ಲೆವೆಲ್ಲಾಗ ಟೆಂಡರ್ ಆಗ್ತದೆ. ಅವು 5,000ಕ್ಕಿಂತ ಹೆಚ್ಚಿಗೆ ಒಂದು ಶೌಚಾಲಯಗಳು ಒಂದೇ ಕಡೆ ಯಾರಿಗೆ ಒಬ್ಬ ಏಜೆನ್ಸಿಗೆ ಆಗ್ಯಾವತ್ತು. ಇಲ್ಲೇನಂತಾನೆ ಪರಮಾತ್ಮ ರೂಪದಲ್ಲಿ ಇರ್ಬೋದು, ನಮಗಂತೂ ಕಂಡಿಲ್ಲ ಇವತ್ತಿಗೂ. ಯಾರೋ ಅದನ್ನ ಅಲ್ಲಿ ಮತ್ತೆ ಸಬ್ ತಗೊಂತಾರ, ಯಾರೋ ತಗೊಂತಾರ, 2-3 ಏಜೆನ್ಸಿಗಳು ಇವರೆಲ್ಲ ಬಂದ್ಕೊಂಡು ಅಲ್ಲಿ ಇವತ್ತಿಗೂ ಬರೀ ಸ್ಟ್ಯಾಂಡ್ಗಳು ಕೂಡ್ಸ್ಯಾರ ಹೊರತಾಗಿ ಅಲ್ಲಿ ಇವತ್ತಿಗೂ ಶೌಚಾಲಯ ನಿರ್ಮಾಣ ಆಗಿಲ್ಲ. ಶೌಚಾಲಯ ಸಮಸ್ಯೆ ಇನ್ನೂ ನಮ್ಮಲ್ಲಿ ಜೀವಂತದ. ನೀವು ಬೇಕಾದ್ರೆ ನೀವು ಸರ್ವೆ ಮಾಡಿ ಕೇಳ್ರಿ. ನೀವು ಈಗ ನಾನು ಫಸ್ಟ್ ಬಂದಿರೋದು ಅದು ಮಹಿಳೆಯರ, ನಾನೇ ಹಳ್ಳಿ ರಾತ್ರಿ ಬೆಳಗ್ಗೆನೆ ಗ್ರಾಮೋತ್ಸವ ಮಾಡಿ ಅಡ್ಡಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರ ಸಮಸ್ಯೆಗಳು ನೋಡಿ ಶೌಚಾಲಯಗಳು ನಾನು ಕೊಡ್ತೀನಿ ಅಂತ ಹೇಳಿದ್ದು. ಇವತ್ತಿಗೂ ಅದು ಕೊಡೋಕ್ಕಾಗ್ತಾ ಇಲ್ಲ. ನಾವು ಈಗ ನಮ್ಮ ಅನುದಾನದಲ್ಲಿ ಕೊಡೋಕ್ಕೆ ಇಲ್ಲ. ಅದು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಶೌಚಾಲಯ ಕೊಡೋಕ್ಕೆ ಅವಕಾಶ ಇತ್ತಂದರೆ ಎಲ್ಲನೂ ಕೊಡ್ಬೋದಾಗಿತ್ತು. ಅದರದ್ದೇ ಆದಂಥದ್ದು ಇವರು ರೂಲ್ಸ್ಗಳು ಬೇರೆ ಮಾಡ್ಯಾರ. ಈ ರೀತಿ ನಮ್ಮಲ್ಲಿ ಸರ್ಕಾರ ಧೋರಣೆಗಳು ಈ ರೀತಿ ಮಾಡೋಕತ್ತಾರ. ಹಂಗಾಗಿ ಇವೆಲ್ಲ ತಾರತಮ್ಯ ಬಿಡಬೇಕನ್ನೋಂಥದ್ದು ನಾನೊಬ್ಬ ಮಹಿಳೆಯಾಗಿ ಕೇಳ್ತಾ ಇದ್ದೀನಿ. ಅವರಿಗೆ ಏನು ಮಾಡ್ತಾರ ಮುಂದಿನ ದಿನಗಳೇನು ನೋಡಬೇಕು. ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ ಆಯೋಜನೆ ಮಾಡಬೇಕಾದ್ರೆ ಮನೆಗೆ ಶೌಚಾಲಯ ಕೊಡಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ಹಲವಾರು ಶೌಚಾಲಯಕ್ಕೋಸ್ಕರನೇ ಪ್ರತಿ ವರ್ಷ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಬಜೆಟ್ ಇಟ್ಟರು. ಆ ಬಜೆಟಲ್ಲಿ ನಿಮ್ಗೇನು ಬಂದಿಲ್ವಾ ಸೆಂಟ್ರಲ್ ಗೌರ್ಮೆಂಟಿಂದ? ಹಾಗಿದೆ ಇಲ್ಲ, ಸಾಕಷ್ಟು ಬಜೆಟ್ನಲ್ಲಿ ಸಾಕಷ್ಟು ಶೌಚಾಲಯಗಳು ನಿರ್ಮಾಣ ಆಗ್ಯಾವ ಪೇಪರ್ದಲ್ಲಿ, ಯಾವ ಅಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕಂದರೆ ಇವ್ರಿಗೇನು ತಾತ್ ಸರ್ ಅಂದರೆ ಅಲ್ಲಿ ಸರ್ಕಾರ ಅವ್ರದ್ದು ಇವ್ರದನ್ನಂಥದ್ದು ಅಧಿಕಾರಿಗಳ ತಾರತಮ್ಯ ಈ ರೀತಿ ಇರೋದ್ರಿಂದ ಅಲ್ಲಿ ಪಾಪ ಅವರು BPL ಕಾರ್ಡ್ ಕೊಟ್ಟಿರ್ತಾರೆ, ಅಲ್ಲೆಲ್ಲ ಮಹಿಳೆಯರ ಶೌಚಾಲಯ ಅವ್ರ ಹೆಸರಲ್ಲಿ ಆಗಿಬಿಟ್ಟಿರ್ತದ. ಅಲ್ಲಿ ನೋಡಿದರೆ ಶೌಚಾಲಯ ಇಲ್ಲ. ಈಗ ಅವ್ರಿಗೆ ಮತ್ತೆ ಮಾಡಿಕೊಡ್ಬೇಕಾಯ್ತಂದ್ರೆ ಇಲ್ಲ ಆಧಾರ್ ಕಾರ್ಡ್ ಕೊಡ್ರಿ, ಅದು ಕೊಡ್ರಿ, ಇಲ್ಲ ಬಂದಿಲ್ಲ ಅದು ತೊಗೊಳೋದಿಲ್ಲ. ಇವಾಗ ಮತ್ತೆ ಹೊಸ್ದಾಗಿ ಮಾಡಿ ಕೊಡ್ಬೇಕಾಯ್ತಂದ್ರೆ ಇದೆಲ್ಲ ತನಿಖೆ ಆಗಬೇಕು. ಈ ರೀತಿ ಯಾವುದೇ ಸರ್ಕಾರ ಇರಲಿ. ನೀವು ಹೇಳ್ತಾ ಇರುವಂಥ ವಿಷಯ ದೊಡ್ಡ ಸ್ಕ್ಯಾಮ್ ಮೇಡಮ್ ಇದು. ಹಾಗಿದ್ರೆ ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಯಾಕೆಂದರೆ ಯಾವುದೋ ಒಂದು ಯಾರ್ದೋ ಒಬ್ಬರ ಹೆಸರಲ್ಲಿ ಒಂದು ಬಿಲ್ ಆಗಿ ಪಾಸ್ ಆಗಿದೆ, ಅದರ ಶೌಚಾಲಯ ಕಟ್ಟಿಲ್ಲ ಅಂದರೆ ಅದು ಒಂದು ದುರ್ಬಳಕೆ, ಮತ್ತೊಂದು ಇನ್ನೊಂದು ಸ್ಕ್ಯಾಮ್. ಅದು ಈ ಸ್ಕ್ಯಾಮ್ ಇಷ್ಟೊಂದು ದೊಡ್ಡ ಸ್ಕ್ಯಾಮ್ ನೀವಿದ್ದು ಇದ್ರ ಬಗ್ಗೆ ಯಾಕೆ ನೀವು ಕಂಪ್ಲೇಂಟ್ಸ್ ಮಾಡಿಲ್ಲ? ಎಲ್ಲಿ ಯಾವುದಾದ್ರೂ ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಿದ್ದೀರಾ ಈ ಸ್ಕ್ಯಾಮ್ ಬಗ್ಗೆ? ಯಾಕೆಂದರೆ ನೀವೇ ಹೇಳ್ತಾ ಇರೋ ಅಲಿಗೇಷನ್ನು ತುಂಬ ದೊಡ್ಡ ಮಟ್ಟದ್ದು ಮೇಡಮ್. ಇದು ಯಾರದೋ ಒಬ್ಬರ ಹೆಸರಲ್ಲಿ ಯಾರ್ದೋ ಆಧಾರ್ ಕಾರ್ಡಲ್ಲಿ ಒಂದು ಶೌಚಾಲಯ ಮಾಡಿದ್ದೀವಿ ಅಂತ ಬಿಲ್ ಪಾಸ್ ಆಗಿದೆ, ಆದರೆ ಶೌಚಾಲಯ ಆಗಿಲ್ಲ ಅಂದರೆ ನೀವು ಯಾಕೆ ಸರ್ಕಾರದ ಮಟ್ಟದಲ್ಲಿ ಇದನ್ನು
ಪ್ರಶ್ನೆ ಮಾಡ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಸ್ಕ್ಯಾಮ್ ಇದೆ, ಇದನ್ನು ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇಲ್ಲ, ಇದು ಆ, ನಮ್ಮ ಕ್ಷೇತ್ರದಲ್ಲಿ ಸುಮಾರಾಗಿದೆ ಸರ್. ಇದು ಎಲ್ಲ ಕಂಡು ಎಷ್ಟಾಗಿದೆ ಮೇಡಮ್ ನಿಮಗೆ ಗೊತ್ತಿರೋ ಹಾಗೆ? ಎಷ್ಟಾಗಿದೆ? ಇಲ್ಲ, ನಮ್ಮಲ್ಲಿ 50%ಕ್ಕಿಂತ ಹೆಚ್ಚಿಗೆ ಆಗಿದೆ ನೋಡ್ರಿ. ನಮ್ಮಲ್ಲಿ ಯಾವ 50% ಬಿಲ್ಲಿಂಗ್ ಆಗಿದೆ, ಶೌಚಾಲಯ ಆಗಿಲ್ಲ. ಆಗಿಲ್ಲ, ಅದಂತರ ಸತ್ಯ. ದೊಡ್ಡ ಸ್ಕ್ಯಾಮ್ ಅಲ್ವಾ ಮೇಡಮ್? ದೊಡ್ಡ ಸ್ಕ್ಯಾಮ್. ನಮ್ದಲ್ಲಿ ಇಡೀ ಜಿಲ್ಲೆ, ಇಲ್ಲೇ ಇಡೀ ರಾಜ್ಯ ಇದ್ರ ಬಗ್ಗೆ ಚರ್ಚೆ ಆಯಿತು. ಭಾಳಷ್ಟು ಶಾಸಕರುಗಳು ಮಾತಾಡ್ಯಾರ ಇದ್ರ ಬಗ್ಗೆ ಕೂಡ. ಕ್ರಮ ಆಗಿಲ್ಲ. ಅಲ್ಲಿ ಮಾತಾಡಿದಾಗ ಇಲ್ಲ ನೀವಿದ್ದಾಗ ಆಗ್ಯದಲ್ಲ ಅಂತ ಇವರು, ಈಗ ನೀವಿದ್ದಾಗ ಮಾಡಿಲ್ಲಲ್ಲ ಅಂತ ಇವರು. ಈ ಥರ ಬಂದಾಗ ಏನು ಮಾಡೋಕ್ಕಾಗ್ತದೆ ಸರ್? ನೀವು RTI ಮೇಡಮ್, RTI ಹಾಕಿ ತೆಗ್ದಿದ್ದೀರಾ ಯಾವುದಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್? ಇಲ್ಲಿ ನಮ್ಮಲ್ಲಿ ಅಂತೂ ತನಿಖೆ, ಸಂಪೂರ್ಣ ತನಿಖೆ ಆಗ್ಯದ. 33 ಒಂದು PDOಗಳು ಸಸ್ಪೆಂಡ್ ಆಗ್ಯಾರ, 19 TAಗಳು ಸಸ್ಪೆಂಡ್ ಆಗ್ಯಾರ ಆ ವಿಷಯದಲ್ಲಿ. ಈಗ ನಾವೇನು ಹೇಳ್ತೀವಿ ಅಂದರೆ ಇದು ಒಂದು ರೀತಿ ಸಸ್ಪೆಂಡ್ ಆದ ಕೂಡಲೇ ಆಯ್ತಾ ಮೇಡಮ್? ಆ ದುಡ್ಡು ಎಲ್ಲೋಯ್ತು? ಹಂಗಲ್ಲ, ಈಗ ಅದೇನೆ, ಈಗ ಅದು ನಡೆದದ. ಅವರು ಯಾರು ತಿಂದವರು ಕಟ್ಟಬೇಕು ಅದನ್ನು. ಆದರೆ ನಮಗೀಗ ಅನುದಾನನ ಬಂದ್ ಮಾಡ್ಯಾರ ಆ ನೆವ ಹೇಳಿ. ಈಗ ನಾವು ಈ ರೀತಿ ನಾವು ಕೇಳಿದರೆ ನಮಗೆ ಈ ರೀತಿ ಏಟು ಬೀಳ್ತದೆ. ಈಗ ನಮ್ಮಲ್ಲಿ ಇದೆಲ್ಲ ಸ್ಕ್ಯಾಮ್ ಆಗ್ಯದ, ದುರುಪಯೋಗ ಆಗ್ಯದ ಅಂತೇಳಿ ನಾವು ಕೇಳಿದರೆ ಈ ತನಿಖೆ ಆಗ್ಯದ, ಆಯ್ತು ಈಗ ಹೆಚ್ಚುವರಿ ಅನುದಾನ ಕೊಡಬೇಡ್ರಿ ಅವರಿಗೆಲ್ಲ, ಅವರಲ್ಲೆಲ್ಲ ಆಗಿಬಿಟ್ಟವು, ಎಲ್ಲ ಕೆಲಸ ಮುಗಿದು ಬಿಟ್ಟದ. ಅಲ್ಲ ಮೇಡಮ್, ಅನುದಾನಕ್ಕೂ ಸ್ಕ್ಯಾಮ್ಗೂ ಏನು ಸಂಬಂಧ? ಏನು ಸಂಬಂಧ ಅಂತಂದರೆ ಇದು ತನಿಖೆ ರೂಪದಲ್ಲಿ ತನಿಖೆ ನಡೆದದ ಅಂದ್ಬಿಟ್ರೆ ಆಯ್ತು, ಅಲ್ಲಿ ಕೊಡೋದು ಬೇಡ ಅನ್ನೋಂಥದ್ದು. ಯಾಕಂದರೆ ಹೆಚ್ಚಿನ ಅನುದಾನ ಬಂದದ ನಮ್ಮ ಕ್ಷೇತ್ರಕ್ಕೆ ಶಾಸಕರು ಇರೋಂಥ ಸಂದರ್ಭದಲ್ಲಿ. ಜಾಸ್ತಿ ಬಂದು ಮತ್ತೆ ಅದು ಮಂಜಿನಂಗೆ ಕರಿಗೋಗಿಬಿಟ್ಟದು. ಯಾವುದಲ್ಲಿ ಉಳ್ಕೊಂಡಿಲ್ಲ, ನಮ್ಮ ಕ್ಷೇತ್ರದಾಗ ಉಳ್ಕೊಂಡಿಲ್ಲ. ಎಲ್ಲ ಸಮಸ್ಯೆಗಳು ಹಂಗೆ ಅದಾವೆ. ನಿಮ್ಮ ಕುಡಿಯುವ ನೀರಿನ ಸಮಸ್ಯೆ ನಿಮ್ಮಲ್ಲಿ ಅದೊಂದು ಸಮಸ್ಯೆ ಇದೆಯಾ ಅಲ್ವಾ? ಅದಕ್ಕೊಂದು ಇದು ಸಿಕ್ಕಿದೆಯಾ? ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ. ಸಾರಿ ಮೇಡಮ್, ನನ್ರಿ ಮೇಡಮ್, ನಿಮ್ಮಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ನಿಂತಿದೆಯಾ ಅಥವಾ ಇನ್ನೂ ಸಮಸ್ಯೆಗಳು ಇನ್ನೂ ಜ್ವಲಂತವಾಗಿದೆಯಾ? ನಮ್ಮಲ್ಲಿ ಬೇಸಿಗೆ ಬಂದಾಗ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ ಸರ್. ಬೇಸಿಗೆ ಇಲ್ಲದಂಥ ಸಂದರ್ಭದಲ್ಲಿ ಆ ಥರ ನಮಗೇನು ಅನಿಸೋದಿಲ್ಲ. ಆದರೆ ಬೋರ್ವೆಲ್ಗಳು ಕೊರೆಯಂಥದ್ದು ಇದನ್ನೆಲ್ಲ ನಾವು ಕೂಡ ಮಾಡಿಕೊಟ್ಟಿವಿ. ಆದರೆ ಕೆಲವೊಂದು ಪೈಪ್ಲೈನ್ ಮುಖಾಂತರ ನೀರುಗಳು ಕೊಡೋಂಥದ್ದು ಕೂಡ ಆಗ್ಯದ. ಈಗ ಇದು ಈಗ ಒಂದು ಜಲಧಾರೆ ಸ್ಕೀಮ್ ಬರಕತ್ತದ. ಜಲಜೀವನ್ ಮಿಷನ್ನಲ್ಲಿ ಪ್ರಧಾನಮಂತ್ರಿ ಅವರು ಹರ್ಘರ್ ಜಲ್ ಅಂತ ಒಂದು ಇದು ಮಾಡಿದ್ರು. ನಿಮ್ಮ ಕ್ಷೇತ್ರಕ್ಕೂ ಬಂದಿದೆಯಾ ಅದು? ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಡೆದದ. ಆದರೆ ಅದು ಕೂಡ ಸಾಕಷ್ಟು ಅದೇನಾಗಿದೆ ಅಂದರೆ ಅದು ಕೂಡ ಅಲ್ಲಿ ಕೆಲವೊಂದು ತೆಗ್ಗು ತೋಡ್ಯಾರ, ಕೆಲವೊಂದು ಕಡೆ ಪೈಪ್ ಹಾಕ್ಯಾರ, ಕೆಲವೊಂದು ಕಡೆ ಇನ್ನೂ ನೀರು ಬಂದಿಲ್ಲ ಅನ್ನೋಂಥ ಕಂಪ್ಲೇಂಟ್ಸ್ ಕೂಡ ಅದಾವ. ನಮ್ಮ ಕೂಡ ಎಲ್ಲೆಲ್ಲಿ ಕಂಪ್ಲೇಂಟ್ ಅದಾವ ನಾನು ಕೂಡ ಅಧಿಕಾರಿಗಳನ್ನು ಕರೆದು ಮಾತಾಡಿ ಸರಿಪಡಿಸೋಂಥದ್ದು ನಾನು. ಅಲ್ಲೂ ಕೂಡ ಇದೇ ರೀತಿ ಆಗಿದೆ? ಹೌದೌದೌದು, ಅಲ್ಲೇನೂ ಆಗಿದೆ ಸರ್. ಅಂದರೆ ಅಲ್ಲೂ ಕೂಡ ಬಿಲ್ಲಿಂಗ್ ಆಗಿದೆ, ಕೆಲಸ ಆಗಿಲ್ಲ. ಆಗಿಲ್ಲ. ಅದು ಒಳ್ಳೆಯ ಒಂದು ಸ್ಕೀಮ್. ಅದು ಬಂತಂದ್ರೆ ಪ್ರತಿ ಮನೆ ಬಾಗಿಲಿಗೆ ನೀರು, ಎಲ್ಲಿ ಹೋಗಂಥದ್ದೇ ಇಲ್ಲ. ಅದು ದೊಡ್ಡ ಸ್ಕೀಮ್, ಸಾವಿರಾರು ಕೋಟಿ ರೂಪಾಯಿ ಇರೋಂಥ ಒಂದು ಸ್ಕೀಮನ್ನ ಸರಿಯಾಗಿ ಸದ್ಬಳಕೆ ಈ ಸರ್ಕಾರ ಮುತುವರ್ಜಿ ವಹಿಸಿ ಅದನ್ನು ಮಾಡಬೇಕು ಅನ್ನೋಂಥದ್ದು ಕೂಡ. ಇಷ್ಟೊಂದು ದೊಡ್ಡ ಸ್ಕ್ಯಾಮ್ಗಳಾದರೂ ಕೂಡ ಯಾಕೆ ಇದನ್ನು ವಿಧಾನಸಭೆಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಾ ಇಲ್ಲ ಅಂತ ಇದನ್ನು? ಅಥವಾ ನಿಮಗೆ ಬೇರೆ ಶಾಸಕರ ಅಥವಾ BJP ಅವರ ಸಪೋರ್ಟ್ ಸಿಗ್ತಾ ಇಲ್ವಾ? BJP ಆಸ್ ಎ ಒಪೋಸಿಷನ್ ಫೇಲ್ ಆಯಿತು ಅನ್ಸುತ್ತಾ ನಿಮಗೆ? ಇಲ್ಲ, ಕ್ಷೇತ್ರ ಅಂತ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾವುದೇ ಒಂದು ನಾವು ಹೋರಾಟ ಮಾಡ್ತೀವಿ, ಯಾವುದೇ ಒಂದು ವಿಷಯ ತಗೊಂತೀವಿ ಜನರಿಗಾಗಿ ಅಂದಾಗ ಅವರು ಸಪೋರ್ಟ್ ಮಾಡಲೇಬೇಕು. ಆದರೆ ನಾವು ದೊಡ್ಡ ಮಟ್ಟದಲ್ಲಿ ಅಂತಂದ್ರೂ ಕೂಡ ನಾವಂತೂ ಅಲಿಗೇಷನ್ ಈ ಥರ ಆದ, ನಮ್ಮಲ್ಲಿ ಈ ಥರ ಸ್ಕ್ಯಾಮ್ ಆಗ್ಯದ, ಈ ಥರ ಈಗ ನೋಡ್ರಿ ಮನೆಗಳ ವಿಚಾರದಲ್ಲಿ ಕೂಡ ದೊಡ್ಡ ಪ್ರಮಾಣದ ಸ್ಕ್ಯಾಮ್ಗಳು ನಡೆದವ, ಈ ರೀತಿ ಆಗ್ಯದ, ಇದನ್ನು ಸರಿಪಡಿಸ್ರಿ ಅಂತ ನಾವು ಕೂಡ ಸರ್ಕಾರದ ಗಮನಕ್ಕೆ ಸಾಕಷ್ಟು ಸಲ ತಂದೀವಿ. ಆದರೆ ಅವರು ಸಪೋರ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನಾವು ಇವತ್ತು ಒಳ್ಳೆ ವಿಚಾರಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ನಾವು ಕೂಡ ಬಯಸ್ತೀವಿ. ಆದರೆ ಅವರು ಮಾಡಿಲ್ಲ ಇವತ್ತಿಗೆ. ಮೇಡಮ್, ನಿಮ್ಮ ಅಲಯನ್ಸ್ ಇರೋ ಕಾರಣ ನೀವು JDS ಹಾಗೂ BJP ಜೊತೆಯಾಗಿ ಒಂದು ಒಪೋಸಿಷನ್ ಪಾರ್ಟಿ ಹೋಗಬೇಕು. ನಿಮ್ಮಲ್ಲಿನ ತಾಳಮೇಳಗಳೇನಿದೆ ಅದು ಸರಿಯಾಗಿದೆಯಾ? ಅಲ್ಲ, ನೀವೊಂದು ದಿಕ್ಕು ಅವರೊಂದು ದಿಕ್ಕಾಗಿದ್ದೀರಾ. ಆದ ಕಾರಣ ಸರ್ಕಾರಕ್ಕೆ ಯಾವುದೇ ಮೂಗುದಾರ ಇಲ್ಲದೆ ಅದ್ರ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ ಅಂತ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಆ ಥರ ಹೊಂದಾಣಿಕೆಗೆ ಹೋಗೋಕ್ಕಾಗೋದಿಲ್ಲ ಮೇಡಮ್. ನಾನು ನಿಮ್ಮ ತಾಲೂಕು ಬಿಟ್ಟು ರಾಜ್ಯದ ವ್ಯಾಪ್ತಿಯಲ್ಲಿ ನಾನು ಕೇಳೋದು. ರಾಜ್ಯ ವ್ಯಾಪ್ತಿಯಲ್ಲಿ ಅದು ಪಕ್ಷದ ವರಿಷ್ಠರಿಗೆ ಅವರಿಗೆಲ್ಲ ಗೊತ್ತು ಸರ್. ಈಗ ರಾಜ್ಯ ವ್ಯಾಪ್ತಿ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಅವರು ರಾಜ್ಯಕ್ಕಾಗಿ ಒಂದು ತೀರ್ಮಾನ ತಗೊಳ್ಳೋಂಥದ್ದು ಇರ್ತದೆ. ಅವರು ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಗೊತ್ತಿದ್ದದ್ದೇ. ಯಾಕಂದರೆ
ಸಾಕಷ್ಟು ಸುಮಾರು ಪ್ರತಿಯೊಂದು ವಿಷಯದ ಬಂದಾಗ ನಮ್ಮ ಕ್ಷೇತ್ರದಲ್ಲಿ ಇರೋಂಥವ್ರು, ಇವತ್ತು ನಾವು ಪಕ್ಷದ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಜೊತೆ ನಮ್ಮ ವಿರುದ್ಧ ಗೆದ್ದವರು ಸೋತವರು ಇವೆಲ್ಲರೂ ನಮ್ಗೆ ಅಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ನಮ್ಮಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನು ಬಯಸಿನಿಲ್ಲ. ಆದರೆ ರಾಜ್ಯದಲ್ಲಿ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು, ಅವ್ರೇನು ತೀರ್ಮಾನ ತಗೊಂತಾರೆ ಅವ್ರ ಜೊತೆ ನಾವಿರ್ತೀವಿ. ಮೇಡಮ್, ಇಷ್ಟೊತ್ತು ಇನ್ಸೈಟ್ ರಶ್ ಮೀಡಿಯಾ ಜೊತೆ ಪಾಡ್ಕಾಸ್ಟಲ್ಲಿ ಮಾತಾಡಿದ್ರಿ. ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಯಿತು, ಹಲವಾರು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಿ. ನಿಮ್ಮನ್ನು ದೇವದುರ್ಗದ ದುರ್ಗಿ ಅಂತ ಕರೀತಾರೆ ಕೆಲವರು. ಸೊ ಅದೇ ರೀತಿಯಾಗಿ ಜನರಿಗೆ ಸಮಸ್ಯೆಗಳಿಗೆ ನೀವು ಇನ್ನೂ ಸ್ಪಂದನೆ ಕೊಡಿ ಅಂತ ಇದು ಮಾಡ್ತೇವೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನಗೂ ಕೂಡ ನಿಮ್ಮ ಜೊತೆಯಲ್ಲಿ ಇಷ್ಟು ಸಮಸ್ಯೆಗಳನ್ನು ನಾನು ನನ್ನ ಮನದಾಳದ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಸಿಕ್ಕಿತಲ್ಲ ಅನ್ನೋಂಥದ್ದು. ಇವತ್ತು ಈ ಕಾರ್ಯಕ್ರಮ ಇವತ್ತು ಯಾರ ವ್ಯಕ್ತಿಗಾಗಿ ಆಗಲಿ ವೈಯಕ್ತಿಕಾಗಲಿ ನಾನು ಯಾವುದು ಅಂದಿಲ್ಲ. ನಿಜ ಏನಿದ್ದದ್ದು ನಾನು ಇದ್ದಂಗೆ ನಾನು ಮಾತಾಡೀನಿ. ಇದ್ರ ಬಗ್ಗೆ ಯಾವುದೂ ತಪ್ಪು ಒಂದು ಸಂದೇಶ ಯಾರೂ ತಗೋಬಾರ್ದು. ಯಾಕಂದರೆ ಇದನ್ನು ನಾವು ಕೂಡ ಎಲ್ಲರಿಗೆ ಜನರಿಗಾಗಿ ಒಂದು ಕೆಲಸ ಮಾಡೋಂಥದ್ದು ಇರ್ತದೆ ಅನ್ನೋಂಥದ್ದು. ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ವೀಕ್ಷಕರೇ, ನೋಡಿದ್ರಿ ಜನರ ಸಮಸ್ಯೆಗಳೇನು, ಸಮಸ್ಯೆಯ ರೂಟ್ ಕಾಸ್ ಏನು ಅಂತ ಹೇಳೋದ್ರ ಬಗ್ಗೆ ಕರೆಮ್ಮ ನಾಯ್ಕ ಅವರು ಇಷ್ಟೊತ್ತು ನಮಗೆ ಸುದೀರ್ಘವಾಗಿ ಮಾತಾಡಿದ್ರು. ನೋಡ್ತಾ ಇರಿ ಇನ್ಸೈಟ್ ರಶ್ ಪಾಡ್ಕಾಸ್ಟ್.